ಈ ವೈದ್ಯರ ಜಾಗೃತಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ ಬ್ಯಾಂಗ್ಳೂರ್ ನಾರ್ತ್, ಬ್ಯಾಂಗ್ಳೂರ್ ಸೌತ್, ಬೆಂಗಳೂರು ಈಸ್ಟ್, ಬ್ಯಾಂಗ್ಳೂರ್ ರೂರಲ್ ನ ಎಲ್ಲಾ ಶಿಕ್ಷಕರು, ಲೆಕ್ಚರರ್ಸ್, ಮುಖ್ಯಸ್ಥರು ಹಾಗೂ ಆಫೀಸ್ ಬೇರರ್ಸ್ಗೆ ಆದರ ಸ್ವಾಗತ. ಇವತ್ತಿನ ಈ ವೈದ್ಯರ ಜಾಗೃತಿಯ ಕಾರ್ಯಕ್ರಮ ನಿರ್ಮಾಣ ವೈದ್ಯ ಹೆಲ್ಪ್ ಲೈನ್ ಕರ್ನಾಟಕ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಸಹಯೋಗದೊಂದಿಗೆ ಆಯೋಜಿಸಿದ 10ನೇ ಕಾರ್ಯಕ್ರಮ, 10th ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದು ಇಷ್ಟವರೆಗೂ 18 ಜಿಲ್ಲೆಗಳಲ್ಲಿ ಈ ವೈದ್ಯರ ಜಾಗೃತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಆಲ್ಮೋಸ್ಟ್ 2600 ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಟೆಂಡ್ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸನ್ನು ಕಾರಣಕರ್ತರು ನಮ್ಮ ಸಿಂಧ್ಯಾ ಸರ್ ಮತ್ತು ನಮ್ಮ ವೈದ್ಯರು. ಇದರಲ್ಲಿ ಇವರ ಡೆಡಿಕೇಶನ್ ಮತ್ತು ಆಸಕ್ತಿ ಅಪಾರವಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇವಾಗ ಪರಿಸ್ಥಿತಿಯಲ್ಲಿ ಅಂದ್ರೆ ಎಲ್ಲರಿಗೂ ಕೋವಿಡ್ ನ ವರ್ಷದ ಮ್ಯೂಟ್ ಕುರಿತ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏರ್ಪಾಡು ಮಾಡಿರೋ ಕಾರ್ಯಕ್ರಮ. ವರ್ಷದ ಲಾಟ್ ಡಿಸ್ಟರ್ಬೆನ್ಸ್. ವರ್ಷ ಚೇತನ್ ಕುಮಾರ್ ಅವರ ಮ್ಯೂಟ್ ಮಾಡಿ ಪ್ಲೀಸ್. ಎಲ್ರು ಮ್ಯೂಟ್ ಮಾಡಿ ಪ್ಲೀಸ್, ದಯವಿಟ್ಟು ಎಲ್ರು ಮ್ಯೂಟ್ ಮಾಡಿ. ಓಕೆ. ಸೊ ಈ ಕಾರ್ಯಕ್ರಮ ಹೇಳ್ದಂಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ನೇರವಾಗಿ ವೈದ್ಯರ ಜೊತೆಗೆ ಸಂಪರ್ಕಿಸಬಹುದು. ಸೊ ನಾವು ಐ ವೆಲ್ಕಮ್ ಅವರ್ ಗೆಸ್ಟ್. ಫಸ್ಟ್ ಆಫ್ ಆಲ್ ಶ್ರೀ PGR ಸಿಂಧ್ಯಾ ಸರ್, ರಾಜ್ಯ ಮುಖ್ಯ ಆಯುಕ್ತರು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ. ಸಿಂಧ್ಯಾ ಸರ್ is from Dodmaralwadi, a village in Kanakpura Taluk, Ramnagar. Sindhya sir's growth to great heights was phenomenal, from being a very proactive student leader to holding cabinet ministers posts in the 5 chief ministers, eventually holding cabinet ranks of heavyweight as home and transport, etc. 6 times elected to the Karnataka Vidhan Sabha from Kanakpura constituency. Sindhya sir's role as a floor leader of the opposition in Karnataka Assembly. ಸಿಂಧ್ಯಾ ಸರ್ ಎಲ್ಲ ಜಾತಿಗಳು, ಸಮುದಾಯಗಳು, ಧರ್ಮದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಗೆದ್ದ ವ್ಯಕ್ತಿ. Sindhya sir has been associated with Bharat Scouts and Guides for almost a span of more than 30 years. Now sir holds the highest position as the State Chief Commissioner, Bharat Scouts and Guides Karnataka. Sindhya sir ಅವರ ಸಪೋರ್ಟ್ ಮತ್ತು ಕೋಆಪರೇಷನ್ ಮುಖ್ಯ ಕಾರಣವಾಗಿತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಇಷ್ಟವರೆಗೂ. ಸಿಂಧ್ಯಾ ಸರ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸಿಂಧ್ಯಾ ಸರ್, ವಾರ್ಮ್ ವೆಲ್ಕಮ್ ಟು ಯು ಸರ್. ಮತ್ತು Gangappa Gowda sir, Joint Secretary, Bharat Scouts and Guides Karnataka. Once again, welcome sir, and thank you for all your help. Thank you. ನಿಮಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಚಂದ್ರಶೇಖರ್ ಅವರು he is traveling, so he will not be able to attend ಅಂತೆ. Yes, yeah, fine. Okay, so ಈಗ ನಮ್ಮ ಮುಖ್ಯ ಭಾಷಾಕಾರರು ಮತ್ತು ಮುಖ್ಯ ಅತಿಥಿಗಳು ಡಾಕ್ಟರ್ ಗಾಯತ್ರಿ ದಿಟ್ಟಕವಿ, ಜನರಲ್ ಪ್ರಾಕ್ಟೀಷನರ್, ಫ್ಯಾಮಿಲಿ ಮೆಡಿಸಿನ್, ಮ್ಯಾಂಚೆಸ್ಟರ್ UK, ಮತ್ತು ಡಾಕ್ಟರ್ ಸರಿತಾ ಮೀಡಿಯಂ, ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನಕಾಲಜಿ ಕನ್ಸಲ್ಟೆಂಟ್, ರಂಗಧರ ಮೆಮೋರಿಯಲ್ ಹಾಸ್ಪಿಟಲ್, ಬೆಂಗಳೂರು. ಇವರು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ವೈದ್ಯರು. ನಿರ್ಮಾಣ ವೈದ್ಯ ಹೆಲ್ಪ್ ಲೈನ್ ಮತ್ತು ಭಾರತ್ ಸ್ಕೌಟ್ಸ್ ಗೆ ಒಂದೇ ಒಂದು ಗುರಿ ಇದ್ದಿದ್ದು, ಕಾಮನ್ ಗುರಿ ಅಂದ್ರೆ ಈ ಮಹಾಮಾರಿಯನ್ನು ತಡೆಗಟ್ಟಬೇಕು ಅಂತ, ಅಂದ್ರೆ ಸ್ಟಾಪ್ ದಿ ಪ್ಯಾಂಡಮಿಕ್ ಅಂತ. For this stop the pandemic cause, all our doctors on the panel have made huge contributions. They have taken the time out from their busy schedule to be a part in this program. So even being a Saturday and Sunday, they have dedicated the time for this noble cause. Avarigu kuda namma hೃತ್ಪೂರ್ವಕ ಧನ್ಯವಾದಗಳು. In fact, I would like to mention all the doctors' names: Dr. Ajay, Dr. Shweta, Dr. Chetan, Dr. Gayatri, Dr. Sarita, Dr. Sushma, ಮತ್ತು Dr. Suresh. I mean, your dedication has been amazing to have this program continuously being so successful. So once again, I wish them all the best, and thanks for being a part of this program. How I welcome Varshit Arovalli, Senior Expert Counselor, Nirman Vidya Helpline, our support. Thank you, Varshit. thank you. So ಈಗ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಲು ಆಸ್ ಯೂಶುವಲ್ ನಮ್ಮ ಸಿಂಧ್ಯಾ ಸರ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಸಿಂಧ್ಯಾ ಸರ್. ಬೆಂಗಳೂರು ಮತ್ತೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವ ನಮ್ಮ ಶಿಕ್ಷಕ ಬಂಧುಗಳೇ, ನಿರ್ಮಾಣ ಹೆಲ್ಪ್ ಲೈನ್ ಸಂಸ್ಥೆಯ ಮುಖ್ಯ ಸಂಘಟಕರಾದ ಸನ್ಮಾನ್ಯ ರಮೇಶ್ ಅವರೇ, ನಿಮ್ಮ
ನಿಮಗೋಸ್ಕರ ಅಂತ ಹೇಳಿ ತಮ್ಮ ಅಮೂಲ್ಯವಾದ ಸಮಯವನ್ನ ಇದಕ್ಕೋಸ್ಕರ ಕೊಟ್ಟು ಇಂಗ್ಲೆಂಡಿಂದ ಆಗಮಿಸಿರ್ತಕ್ಕಂಥ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವೈದ್ಯರುಗಳಿಗೆ ನಾನು ಸ್ವಾಗತವನ್ನ ಭಾರತ್ ಸ್ಕೌಟ್ ಗೈಡ್ಸ್ ವತಿಯಿಂದ ಕೋರ್ತೇನೆ. ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ ಸಂಸ್ಥೆ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ ಕೆಲಸ ಮಾಡತಕ್ಕಂತ ಒಂದು ಸಂಸ್ಥೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಈ ಕೊರೋನಾ ಬಗ್ಗೆ ಇರ್ತಕ್ಕಂತ ವಿಷಯಗಳನ್ನ ತಿಳುವಳಿಕೆಯನ್ನ ಹೆಚ್ಚು ಮಾಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ. ಮತ್ತು ಸಮಾಜದ ಸೇವೆಯನ್ನು ಸಹಿತ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಕರ್ನಾಟಕದಲ್ಲಿ ಕಳೆದ 16 ತಿಂಗಳಲ್ಲಿ ಅತ್ಯಂತ ಉತ್ತಮವಾಗಿ ನೆರವೇರಿಸಿದ್ದಾರೆ. ಒಂದು ಮಾಸ್ಕ್ ಗಳನ್ನ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಮಾಸ್ಕ್ ಗಳನ್ನ ತಯಾರು ಮಾಡಿದ್ದಾರೆ. ಕಳೆದ ಬಾರಿ SSLC ಪರೀಕ್ಷೆ ನಡೆದಾಗ ಸುಮಾರು 8-10 ದಿನಗಳ ಕಾಲ ಪರೀಕ್ಷಾ ಕೇಂದ್ರಗಳಲ್ಲಿ 10,000ಕ್ಕೂ ಹೆಚ್ಚು ಶಿಕ್ಷಕರು ಸೇವೆಯನ್ನ ಮಾಡಿದ್ದಾರೆ. ಈಗ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ 2 ದಿನಗಳ SSLC ಪರೀಕ್ಷೆಗಳಲ್ಲೂ 10,000ಕ್ಕೂ ಹೆಚ್ಚು ಶಿಕ್ಷಕರು ಸೇವೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಈ ವ್ಯಾಕ್ಸಿನೇಷನ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಈ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ಆಹಾರದ ಪೊಟ್ಟಣಗಳನ್ನು ಕೊಟ್ಟಿದ್ದಾರೆ. 10,000ಕ್ಕೂ ಹೆಚ್ಚು ಶಿಕ್ಷಕರುಗಳಿಗೆ ಹೆಲ್ಪ್ ಲೈನ್ ಒಂದು ಹೆಲ್ಪ್ ಕಿಟ್ ಅಂತ ಹೇಳಿ ಹ್ಯಾಪಿನೆಸ್ ಕಿಟ್ ಅಂತ ಹೇಳಿ ದಿನಸಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಈಗ ಅನೇಕ ಸೇವೆಯನ್ನ ಭಾರತ್ ಸ್ಕೌಟ್ ಗೈಡ್ಸ್ ಅವರು ಮಾಡಿದ್ದಾರೆ. ನಮ್ಮ ರಮೇಶ್ ಅವರು ಈ ಒಂದು ಶಿಕ್ಷಕರಿಗೆ ಒಂದು ಪ್ರಪಂಚದ ದೊಡ್ಡ ವೈದ್ಯರುಗಳಿಂದ ಈ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮವನ್ನ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಒಪ್ಪಿದ್ದಾರೆ. ಕೊಡಗು ಜಿಲ್ಲೆಯ DDPI ಮತ್ತು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ಶ್ರೀಮಾನ್ ಮಚಾಡ್ ಅವರು ನನಗೆ ಸಲಹೆಯನ್ನು ಮಾಡಿದ್ರು. ನಮ್ಮ ಶಿಕ್ಷಕರಿಗೆ ಈ ಮಾಹಿತಿ ಕೊಡೋ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಇದು ಎಕ್ಸ್ಚೇಂಜ್ ಆಫ್ ವ್ಯೂಸ್ ಮತ್ತೆ ಕೌನ್ಸಿಲಿಂಗು ಇದು ನಿಮ್ಮಲ್ಲಿ ಇವತ್ತು ತಾವೆಲ್ಲ ಬಂದಿರೋದು ನಮಗೆ ಬಹಳ ಸಂತೋಷ. ನಿಮಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ವೈದ್ಯರುಗಳಿಗೆ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನಿರ್ಮಾಣ್ ಹೆಲ್ಪ್ ಲೈನ್ ಸಂಸ್ಥೆಯವರಿಗೆ ಮತ್ತು ರಮೇಶ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಕಾರ್ಯಕ್ರಮ ಮುಂದುವರಿಲಿ. ರಮೇಶ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿ. Thank you, sir. Thank you very much, sir. So, Chandrasekhar Avaru, sir, he has asked me to convey his regards. He's traveling and urgently he had to go out of Hyderabad. So he said his regret that he can't participate in the Yelake. He has sent me a message, the Yelake and the sir. So he'll not be there. Yeah. So, Chikku Parichaya, I'll give about Nirman. To say a few words. You can request Gangapgoda to say. Yes, sir. Yes, sir. So I would now request ನಮ್ಮ ಅಚ್ಚುಮೆಚ್ಚಿನ ಗಂಗಪ್ಪ ಗೌಡ ಸರ್ಗೆ ಒಂದೆರಡು ಮಾತಾಡಕ್ಕೆ. ಬಿಕಾಸ್ ಸರ್ ಗಂಗಪ್ಪ ಗೌಡ ಸರ್, ಹಲೋ, ಗಂಗಪ್ಪ ಗೌಡ ಸರ್ ಇದ್ದೀರಾ? ವರ್ಷತ್ ಹಾ, ಮ್ಯೂಟ್ ಅಲ್ಲಿ ಇದ್ದಾರೆ. ಗಂಗಪ್ಪ ಗೌಡ ಸರ್, in between you can speak, you can yes, start sir. otherwise. Okay, sir. So I just want to give a small parichaya about Nirman Samasya because Chandru is not there. So I would like to all the office bearers from all these districts to know about Nirman also. Nirman Samasya, Nirman organization started in 2005 start ಮಾಡಿದ್ದು. Small ಚಿಕ್ಕದ ಶುರು ಮಾಡಿದ್ರು with about 6 volunteers, students. They were from BITS Pilani. ಅವ್ರು ಸ್ಟಾರ್ಟ್ ಮಾಡಿದ್ರು 2005 ಅಲ್ಲಿ. Now we are almost in he had told me okay. So ಇವಾಗ we are in 15 states ಅಲ್ಲಿ ನಾವಿದ್ದೀವಿ ಇವಾಗ ನಿರ್ಮಾಣ್ ಸಂಸ್ಥೆ. And we started one more project known as Nirman Vidya Helpline ಅಂತ, basically for students. 10ನೇ ಕ್ಲಾಸ್ ಮಕ್ಕಳಿಗೆ
ವೃತ್ತಿ ಮಾರ್ಗದರ್ಶನ ಮಾಡಬೇಕು ಅಂತ ಇನ್ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಮಾತ್ರ ಫ್ರೀ ಆಗಿ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ದಿಸ್ ವಾಸ್ ಸ್ಟಾರ್ಟೆಡ್ ಇನ್ 2010. Now we are there in 5 states. This program, a flagship program, Assam, Orissa, Telangana, Andhra Pradesh and Karnataka. So what we do is we alla school ಗಳಿಗೆ ಹೋಗ್ಬಿಟ್ಟು ವೃತ್ತಿ ಮಾರ್ಗದರ್ಶನ ಮಾಡ್ತೀವಿ ಸ್ಕೂಲ್ ಅಲ್ಲಿ 10th standard students ಗೆ about career counseling. That's what we do. Jatege we have got toll free numbers for all these states. Each number is there where students can call us for any information they want. So this is what we have been doing. So unfortunately because of COVID school close ಆಯ್ತು ಸ್ಕೂಲ್ಗಳು. That's when we decided to do a small training awareness program for teachers ಅಂತ ಶುರು ಮಾಡಿದ್ವಿ. We did for ತುಮಕೂರು district, ಶಿವಮೊಗ್ಗ ಮತ್ತು ರಾಮನಗರ, ಕೊಡಗು ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ. ಎಲ್ಲ ಟೀಚರ್ಸ್ ಗೆ we are doing this program. ಅವಾಗ ಮಚೋಡ ಸರ್ requested us, why don't we do something based on COVID anta. So that's when we started this program related to COVID, wherein we got some amazing cooperation from doctors. Avrella bala sahakarisidare. So that's how we started this. Through Machado sir, we got in touch with Mr. Scindia sir, and then we started this project, an ongoing project. Almost 15 districts we have done. So that's what is the background of this. So thank you once again, everybody who all are participated to Elrugo. Thanks once again. So now, Ivaga, I would like to welcome. Okay, now the stage is to all the guests, the main guests, to the doctors, Gayatri avaru ಮತ್ತು Sarita avarge. I hand over the stage. So before we start the program, ಒಂಚೂರು ಇನ್ಫಾರ್ಮೇಶನ್ ಎಲ್ರಿಗೂ ಪ್ರಶ್ನೆ ಕೇಳಿ ದಯವಿಟ್ಟು ದೇ ಆರ್ ಹಿಯರ್ ಡಾಕ್ಟರ್ಸ್ ಇರೋದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ. ಓನ್ಲಿ ರಿಕ್ವೆಸ್ಟ್ ಇಸ್ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಅಕಾರ್ಡಿಂಗ್ಲಿ ನಾವು ಎಷ್ಟು ಕರಿತೀವಿ ಆ ತರ, ಬಿಕಾಸ್ ಒಬ್ರವ್ರು ಮಧ್ಯೆ ಕೇಳ್ಬಿಟ್ರೆ ವಿ ಡೋಂಟ್ ಒಂದು ಆರ್ಡರ್ ಇರಲ್ಲ ಅಂತ, ಅದಕ್ಕೆ ರಿಕ್ವೆಸ್ಟ್ ಮಾತ್ರ. ಅದರ್ವೈಸ್ ಯು ಕ್ಯಾನ್ ಮೆನ್ಷನ್ ಯುವರ್ ನೇಮ್ ಇನ್ ದ ಚಾಟ್, ವಿಲ್ ಕಾಲ್ ಅಕಾರ್ಡಿಂಗ್ ಟು ದಟ್ ಆಲ್ಸೋ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಡೈರೆಕ್ಟ್ ಆಗಿ ಏನಾದ್ರು ಮೆಸೇಜ್ ಡಾಕ್ಟರ್ಸ್ ಕೊಟ್ರೆ ಅವ್ರು ಬ್ಯುಸಿ ಆಗಿರ್ತಾರೆ, ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಬೇಕಾದ್ರೆ ಯು ಕ್ಯಾನ್ ಪುಟ್ ಯುವರ್ ನೇಮ್ ಆನ್ ದ, ನಿಮ್ದೇನ್ ಪ್ರಶ್ನೆ ಏನು ಅಂತ ಯು ಕ್ಯಾನ್ ಪುಟ್ ಇಟ್ ಆನ್ ದಿ ಚಾಟ್. We will take up the question. You can directly ask also, no problem. Adikku problem illa, ella questions ge answer ಮಾಡ್ತಾರೆ ಅಂತ. So once again thank you very much, and it's over to Dr. Gayatri and Dr. Sarita. ನಮಸ್ಕಾರ ಎಲ್ರಿಗೂ. ಸರ್ ರಮೇಶ್ ಸರ್, ಸಿಂಧಿಯಾ ಸರ್, ಗಂಗಪ್ಪ ಸರ್, ಎಲ್ರಿಗೂ ನಮಸ್ಕಾರ ಸರ್. ಇಟ್ ಇಸ್ ಗೋಯಿಂಗ್ ಆನ್ ಸಕ್ಸಸ್ಫುಲಿ ಫ್ರಮ್ ಆಲ್ ದ ಡೇಸ್. ಎಲ್ಲರೂ ಆರ್ಗನೈಸೇಷನ್ ಇಸ್ ವೆಲ್. ಈಗ ಸಂಕ್ಷಿಪ್ತವಾಗಿ ಕೋವಿಡ್ ಬಗ್ಗೆ ಮಾತಾಡೋಣ. ಕೊರೋನಾ ಅನ್ನೋದು ಆಲ್ರೆಡಿ ಕಡಿಮೆ ಆಗ್ತಾ ಇದೆ. ಐ ಥಿಂಕ್ ಪೀಪಲ್ ಆರ್ ಗೇರಿಂಗ್ ಅಪ್ ಟು ದೇರ್ ರೊಟೀನ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ. ಎಸ್ ಮ್ಯಾಮ್, ಕೇಳಿಸ್ತಾ ಇದೆ. ಓಕೆ. ಕಮಿಂಗ್ ಕರೋನಾ ಕಡಿಮೆ ಆಗ್ತಾ ಇದೆ, ಎಲ್ಲರೂ ತಮ್ಮ ರೊಟೀನ್ ಆಕ್ಟಿವಿಟೀಸ್ ಶುರು ಆಗ್ತಾ ಇದೆ. ಬಟ್ ಸ್ಟಿಲ್ ವೈರಸ್ ಗಾಳಿಯಿಂದ ಹೋಗಿಲ್ಲ, ಎಲ್ಲ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಕರೋನಾ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಕರೋನಾ ವೈರಸ್ ಅದು ಗಾಳಿನಲ್ಲಿರುತ್ತೆ. ಹನಿ ಡ್ರಾಪ್ಲೆಟ್ಸ್ ಮೂಲಕ ಒಬ್ರಿಗೊಬ್ರಿಗೆ ಹರಡುತ್ತೆ. ಒಂದ್ಸತಿ ಬಂದ್ರೆ ಸ್ಮಾಲ್ ಸಿಂಪ್ಟಮ್ಸ್ ಆಗಿ ಬರುತ್ತೆ. ಸಾಧಾರಣವಾಗಿ ಬರುವ ಕೆಮ್ಮು, ನೆಗಡಿ, ಜ್ವರ, ಗಂಟ್ಲು ನೋವು, ಇಂಥ ಸಿಂಪ್ಟಮ್ಸ್ ಶುರು ಆಗುತ್ತೆ. ಅದು ಮೇಯ್ನ್ ಆಗಿ ಶ್ವಾಸಕೋಶಕ್ಕೆ ಅಫೆಕ್ಟ್ ಆಗುತ್ತೆ, ಆವಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಇದು ಮೇಯ್ನ್ ಆಗಿ ಎಲ್ರಿಗೂ ಕಾಣಿಸ್ಕೊಳ್ಳುವಂತ ಸಿಂಪ್ಟಮ್ಸ್. ಅದಲ್ದೇನೆ ಸಣ್ಣ ಪ್ರಮಾಣದಲ್ಲಿ ಸ್ಮೆಲ್ ಅಂದ್ರೆ ವಾಸನೆ ಕಡಿಮೆ ಆಗೋದು, ಅಥವಾ ಟೇಸ್ಟ್ ರುಚಿ ಗೊತ್ತಾಗದೆ ಇರೋದು, ಅಥವಾ ಲೂಸ್ ಮೋಷನ್ಸ್ ಆಗೋದು, ಇಲ್ಲ ಹೊಟ್ಟೆ ನೋವು ಬರ್ಬೋದು. ಈ ತರ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬಹುದು. ಇದನ್ನ ಹೆಂಗೆ ತಡೆಗಟ್ಟೋದು ಅಂತಂದ್ರೆ, ಬೇಸಿಕ್ ಆಗಿ ಅದು ಯಾವ್ಯಾವ ಲಕ್ಷಣಗಳು ಬರುತ್ತೋ ಅದ್ರ ಬೇಸಿಸ್ ಮೇಲೆ ಟ್ರೀಟ್ ಮಾಡ್ತೀವಿ. ಆಮೇಲೆ ಅದನ್ನ ತಡೆಗಟ್ಟೋದು ಹೆಂಗೆ, ಮೇನ್ ಇಂಪಾರ್ಟೆಂಟ್ ಬಂದು ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಚುಚ್ಚುಮದ್ದು ಅಂತ. ಅದ್ರ ಬಗ್ಗೆ ಡಾಕ್ಟರ್ ಗಾಯತ್ರಿ ಅವ್ರು ಮಾತಾಡ್ತಾರೆ. ಅದ ಆದ ತಕ್ಷಣ ಡೈರೆಕ್ಟ್ ನೇರವಾಗಿ ಒಬ್ರಿಗೊಬ್ರು ಪ್ರಶ್ನೆ ಉತ್ತರ ಮೂಲಕಕ್ಕೆ ಹೋಗೋಣ. ಗಾಯತ್ರಿ. ಥ್ಯಾಂಕ್ ಯು ಸರಿತಾ ಅವರೇ. ಥ್ಯಾಂಕ್ ಯು ರಮೇಶ್ ಅವರೇ, ಸಿಂಧಿಯಾ ಸರ್, ವರ್ಷದ್. ಸೊ ವ್ಯಾಕ್ಸಿನ್ ಅನ್ನೋದು ನಮ್ಗೆ ಇದ್ರ ಬಗ್ಗೆ ಬೇರೆ ರೋಗಗಳಿಗೆ ಎಷ್ಟೊಂದು ವರ್ಷಗಳಿಂದ ಕೊಡ್ತಾನೆ ಇದೀವಿ. ಎಷ್ಟೊಂದು ಈ ತರ ರೋಗಗಳನ್ನ ವ್ಯಾಕ್ಸಿನ್ ಇಂದ ನಮ್ ದೇಶದಿಂದ ತೆಗ್ದು ಹಾಕಿದೀವಿ. ಎಲ್ಲಾರ್ಗು ಚೆನ್ನಾಗ್ ಗೊತ್ತಿರೋದು ಪೋಲಿಯೋ ಅಂತ ರೋಗ.
ವ್ಯಾಕ್ಸಿನ್ ಎಲ್ಲಾರ್ಗು ಕೊಡ್ಸಿ ಇವಾಗ ಎಷ್ಟೊಂದು ಕಮ್ಮಿನೇ ಆಗಿದೆ, ನಾವ್ ನೋಡೋದೇ ಇಲ್ಲ ಪೋಲಿಯೋ ಕೇಸಸ್. ಸೊ ಅದೇ ರೀತಿ ಈ ಕೋವಿಡ್ ಕರೋನಾ ವೈರಸ್ ಅನ್ನೋದು ನಮ್ ದೇಶದಿಂದ ತೆಗ್ದು ಹಾಕ್ಬೇಕು ಅನ್ನೋದು ಉದ್ದೇಶ ವ್ಯಾಕ್ಸಿನ್ ಇಂದ. ಸೊ ಈ ವ್ಯಾಕ್ಸಿನ್ ಅನ್ನೋದು ಲೈವ್ ವ್ಯಾಕ್ಸಿನ್ ಅಲ್ಲ, ಅಂದ್ರೆ ಇದ್ರಲ್ಲಿ ಕರೋನಾ ವೈರಸ್ ಅನ್ನೋದು ಇರೋದಿಲ್ಲ. ಸೊ ವ್ಯಾಕ್ಸಿನ್ ತಗೊಂಡ್ರೆ ಕರೋನಾ ಇನ್ಫೆಕ್ಷನ್ ಬರೋದಿಲ್ಲ. ಸೊ ಇದ್ರಲ್ಲಿ ಇರೋದು ಅದರದ್ದು ಅಂಶ, ವ್ಯಾಕ್ಸಿನ್ದು ಅಂಶ ತಗೊಂಡು ಎಲ್ಲರಿಗೂ ಕೊಡ್ತಾರೆ. ಇದ್ ನಮ್ಗೆ ಕೊಟ್ಟಿದ್ವಾಗ ನಮ್ ಬಾಡಿಯಲ್ಲಿ ಇಮ್ಯುನಿಟಿ ಜಾಸ್ತಿ ಆಗತ್ತೆ, ಸೊ ರೋಗ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗತ್ತೆ. ಸೊ ಇವಾಗ ಎಷ್ಟೊಂದ್ ಜನ ನೀವ್ ನೋಡಿದೀರಾ, ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗಿ ಆಕ್ಸಿಜನ್ ಬೇಕಾಗಿದ್ದವರು, ವೆಂಟಿಲೇಟರ್ ಬೇಕಾಗಿದ್ದವರೆಲ್ಲ ಈ ವ್ಯಾಕ್ಸಿನ್ ಅನ್ನೋದು ತಗೊಂಡ್ರೆ ಇದ್ರದ್ದು ತೀವ್ರತೆ ತುಂಬಾ ಕಮ್ಮಿ ಆಗತ್ತೆ. ಅದು ಎಷ್ಟೊಂದ್ ಜನಕ್ಕೆ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ ತರ ಬಂದು ಹೊರಟೋಗ್ತಾ ಇರತ್ತೆ. ವ್ಯಾಕ್ಸಿನ್ ಇಂದ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ತುಂಬಾನೇ ಉಪಯೋಗಕಾರದ ವಿಷಯ ಏನಂದ್ರೆ ಒಬ್ರಿಂದ ಇನ್ನೊಬ್ರು ಹರಡೋದು ಕಮ್ಮಿ ಆಗತ್ತೆ. ಸೊ ಅದ್ರ ತೀವ್ರತೆ ಕಮ್ಮಿ ಆಗಿದ್ವಾಗ ಅದು ಒಬ್ಬರಿಂದ ಇನ್ನೊಬ್ರು ಹರಡೋದು ಕೂಡ ತುಂಬಾ ಕಮ್ಮಿ ಆಗತ್ತೆ. ಸೊ ಈ ನಾವು ಥರ್ಡ್ ವೇವ್, ಫೋರ್ತ್ ವೇವ್ ಏನಂತ ಹೇಳ್ತಿದೀವಿ, ಅದೆಲ್ಲ ತೀವ್ರತೆ ತುಂಬಾ ಕಮ್ಮಿ ಆಗತ್ತೆ ನಾವೆಲ್ಲ ಜಾಗೃತಿ ತಗೊಂಡು ವ್ಯಾಕ್ಸಿನ್ ಅನ್ನೋದು ತಗೊಂಡ್ರೆ. ವ್ಯಾಕ್ಸಿನ್ ಇಂದ ಸೈಡ್ ಎಫೆಕ್ಟ್ಸ್ ಬರತ್ತೆ, ಎಲ್ಲಾರ್ಗೂ ಬರೋದಿಲ್ಲ, ತುಂಬಾ ಕಮ್ಮಿ ಜನಕ್ಕೆ ಬರ್ತಾ ಇದೆ. ಸೊ ಧೈರ್ಯವಾಗಿ ಎಲ್ಲಾರು ತಗೊಳ್ಬೋದು. ಯಾರ್ಗೆ ಬೇರೆ ತರ ರೋಗಗಳಿದೆಯೋ, BP, ಶುಗರ್ ಇಂಥವ್ರು ತುಂಬಾನೇ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಅವ್ರಿಗೆ ಬಂದ್ರೆ ಇನ್ಫೆಕ್ಷನ್ ತುಂಬಾ ತೀವ್ರವಾಗಿ ಬರುತ್ತೆ. ಇದು ವ್ಯಾಕ್ಸಿನ್ ತಗೊಂಡ್ರೆ ತುಂಬಾ ಕಮ್ಮಿ ಆಗಿ ಬರುತ್ತೆ ಬಂದ್ರೇನು. ಎಷ್ಟೊಂದ್ ಜನಕ್ಕೆ ಬರೋದಿಲ್ಲ, ಬಂದ್ರೂನು ತುಂಬಾ ಕಮ್ಮಿ ಆಗಿ ಬರುತ್ತೆ. ಸೊ ಇದೆಲ್ಲ ಎಷ್ಟೊಂದು ಉಪಯೋಗವಾಗಿರೋ ವಿಷಯಗಳು. ನಿಮ್ಗೆ ಇದ್ರ ಬಗ್ಗೆ ಡೌಟ್ಸ್ ಅಥವಾ ಪ್ರಶ್ನೆಗಳು ಕೇಳ್ಬೇಕಂದ್ರೆ ನಾವು ಎಲ್ಲಾರ್ಗು ಆನ್ಸರ್ ಮಾಡ್ತೀವಿ. ರಮೇಶ್ ಸರ್, ಥ್ಯಾಂಕ್ ಯು. ಮ್ಯೂಟ್ ಅಲ್ಲಿ ಇದ್ದೀರಾ? ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಸರಿತಾ, ಥ್ಯಾಂಕ್ ಯು. ಸೊ ಇವಾಗ ಪ್ರಶ್ನೆಗಳು ಕೇಳಿ, ದಯವಿಟ್ಟು ನೀವು ರೇಸ್ ಮಾಡಿ ನಿಮ್ ಹ್ಯಾಂಡ್ ನ. ನಾನು ಪ್ರಶ್ನೆಗಳನ್ನ ಒಬ್ರು ನನ್ನ ಹೆಸರು ಕರೀತೀನಿ, ಯು ಕ್ಯಾನ್ ಆಸ್ಕ್ ಯು ಕ್ವೆಶ್ಚನ್ಸ್. ಚೇತನ್ ಕುಮಾರ್ ಅವರೇ ಕೇಳಿ, ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ಕಾರ. ನಾನು ಬೆಂಗಳೂರು ಈಸ್ಟ್ ಇಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಈಗ ಹೇಳಿ ಸರ್. 2 ತಿಂಗಳ ಹಿಂದೆ ನಮ್ಮ ಮನೆಯವರಿಗೆ ಇದು ಕೊರೋನಾ ಎಫೆಕ್ಟ್ ಆಗಿತ್ತು ಮೇಡಮ್. ಕೊರೋನಾ ಹೇಳಿ ಎಫೆಕ್ಟ್ ಸರ್. ಆಗಿತ್ತು, ಮತ್ತೆ ಕೆಮ್ಮು ತುಂಬಾ ಜಾಸ್ತಿ ಆಗ್ತಿದೆ. ಮತ್ತೆ ಅವ್ರಿಗೆ ವ್ಯಾಕ್ಸಿನೇಷನ್ಸ್ ಕೊಡ್ಬೋದಾ ಮೇಡಮ್? ಮಾಸ್ಕ್ ಹಾಕ್ಸ್ಬೋದಾ ಸರ್ ಈಗ ರಿಕವರ್ ಆಗಿದಾರಲ್ಲ, ಕೊಡ್ಬೋದಾ ಮೇಡಮ್? 3 months ಆದ್ಮೇಲೆ ಕೊಡ್ಸಿ ಸರ್. ಟೋಟಲ್ ರಿಕವರಿ ಆಗಿದ್ದಾರೆ, ಮತ್ತೆ ಅವರು ಇವಾಗ 3 months ಇದಾಗಿದ್ದಾರೆ ಮೇಡಮ್, ಪ್ರೆಗ್ನೆನ್ಸಿ ಪಾಪು ಆಗಿದೆ. ಡೆಲಿವರಿ ಆಗಿದೆಯಾ ಸರ್? ಡೆಲಿವರಿ ಆಗಿದೆ, ಪಾಪು ಇದೆ. ಸೊ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೋದಾ ಈಗ? ಕೊಡಿಸ್ಬೋದು ಸರ್. ಅಂದ್ರೆ ಇನ್ಫೆಕ್ಷನ್ ಬಂದು 2 months ಆಗಿದ್ರೆ ಇನ್ನು 1 month ಆದ್ಮೇಲೆ ಕೊಡ್ಸಿ ಸರ್. 3 months ಆದ್ಮೇಲೆ ಕೊಡಕ್ ಹೇಳ್ತೀವಿ. ಇನ್ನು 1 month ಆದ್ಮೇಲೆ. ಓಕೆ ಮೇಡಮ್, ಓಕೆ ಮೇಡಮ್. ಫೀಡ್ ಮಾಡೋದಕ್ಕೂ ಏನ್ ತೊಂದ್ರೆ ಆಗಲ್ಲ ಮಗುಗೆ, ತಾಯಿಗೂ ಏನು ತೊಂದ್ರೆ ಬರೋದಿಲ್ಲ. ಓಕೆ ಮೇಡಮ್. 3 months ಆದ್ಮೇಲೆ ಕೊಡಕ್ ಹೇಳ್ತೀವಿ Okay, ಸರ್. ಇನ್ನು 1 Okay, ತಿಂಗಳಾದ್ಮೇಲೆ ಕೊಡ್ಸಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತನ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಶ್ನೆಗಳು ಕೇಳಿ ಯಾರದು. ಇವಾಗ ಇನ್ನೊಂದು ಪ್ರಶ್ನೆ ಡಾಕ್ಟರ್ ದೀಪಾ ಅವರು ಕೇಳಿ. ದೀಪಾ ಅವರು, ದೀಪಾ ಎನ್ ಕೇಳಿದ್ದು. ಹಲೋ, ಕೇಳಿ ದೀಪಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ಕಾರ. ಈಗ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಇದೆ, ಇದು ಯಾವ ಏಜ್ ನವ್ರಿಗೆ ಮತ್ತೆ ಯಾರು ಕೊಡೋದಂತ ಹೇಳಿ ಮ್ಯಾಮ್. ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ ಎರಡು 18 years ಆದ್ಮೇಲೆ ಅವ್ರಿಗೆ ಕೊಡಕ್ಕೆ ಲೈಸೆನ್ಸ್ ಇದೆ ಇವಾಗ. ಸೊ ದೊಡ್ಡವ್ರಿಗೆ ಏಜ್ ಲಿಮಿಟ್ ಏನು ಇಲ್ಲ, ಯಾರಾದ್ರೂ ತಗೊಳ್ಬೋದು. ಬಟ್ 18 years ಆಗಿರ್ಬೇಕು ವ್ಯಾಕ್ಸಿನ್ ತಗೊಳ್ಳೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಒನ್ ಮೋರ್ ಕ್ವಶನ್ ಇದೆ ಮ್ಯಾಮ್. ಈ ಹಾರ್ಟ್ ಡ್ರಿಂಕ್ಸ್ ಎಲ್ಲ ತಗೊಳ್ಳೋರು ವ್ಯಾಕ್ಸಿನ್ ತಗೊಳಕ್ಕೆ ತುಂಬಾ ಭಯ ಪಡ್ತಾರೆ, ಅವ್ರಿಗೆ ಯಾವ ರೀತಿ ವ್ಯಾಕ್ಸಿನ್ ಮಾಡಿಸ್ಬೋದು ಮ್ಯಾಮ್? ಯಾರು? ಸಾರಿ, ಹಾರ್ಟ್ ಪೇಷಂಟ್. ಹಾರ್ಟ್ ಡ್ರಿಂಕ್ಸ್. ಆಲ್ಕೋಹಾಲ್. ಆಲ್ಕೋಹಾಲ್.
ಎಸ್ ಮ್ಯಾಮ್. ಆಲ್ಕೋಹಾಲ್ ತಗೊಳ್ಳೋರು ಗಾಯತ್ರಿ ಆನ್ಸರ್ ಕಂಟಿನ್ಯೂ ಗಾಯತ್ರಿ. ಆಲ್ಕೋಹಾಲ್ ತಗೊಳ್ಳೋರು ವ್ಯಾಕ್ಸಿನ್ ತಗೊಳಕ್ಕೆ ಬೇಡ ಅಂತ ಹೇಳ್ತಿದಾರ? ಅಂದ್ರೆ ನಮ್ ಏರಿಯಾದಲ್ಲಿ ಕೆಲವೊಬ್ರು ಇದಾರೆ ಮ್ಯಾಮ್, ನಾನ್ ನೋಡಿದ್ದೇನೆ ವ್ಯಾಕ್ಸಿನೇ ತಗೊಳಲ್ಲ ಅಂತಾರೆ. ಅವ್ರಿಗೆ ಯಾವ ರೀತಿ ತಗೋಬಹುದು ಅಂತ? ಯೂಶಲಿ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಜಾಸ್ತಿ ಆಗುತ್ತಾ ಅಥವಾ ಯಾವ ತರ ಪ್ರಿಕಾಷನ್ ತಗೋಬಹುದು ಮ್ಯಾಮ್ ಅವರು? ವ್ಯಾಕ್ಸಿನ್ ಅನ್ನೋದು ಇಂಥವ್ರು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರಿಗೆ ರೋಗ ಬಂದ್ರೆ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಗೋದು. ಯಾಕಂದ್ರೆ ಅವ್ರದ್ದು ಲಿವರ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಆಲ್ಕೋಹಾಲ್ ಇಂದ ಕುಡಿಯೋದ್ರಿಂದ ಅವ್ರಿಗೆ ತುಂಬಾ ಜಾಸ್ತಿ ಆಗತ್ತೆ ಬಂದ್ರೆ. ಅದೊಂದು. ಮತ್ತೆ ಇನ್ನೊಂದು, ಅವ್ರನ್ನ ಕೇಳ್ಬೇಕು ಯಾಕೆ ಬೇಡ ಅಂತಿದ್ದಾರೆ. ಯೂಶಲಿ ಏನೋ ಒಂದ್ ಹೆದರಿಕೆ ಇರುತ್ತೆ, ಇದರಿಂದ ವೈರಸ್ ಇನ್ಫೆಕ್ಷನ್ ಬರತ್ತಂತಾನೋ ಅಥವಾ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಜಾಸ್ತಿ ಆಗತ್ತೇನೋ ಅಂತ. ಸೊ ಸೈಡ್ ಎಫೆಕ್ಟ್ಸ್ ಅನ್ನೋದು ತುಂಬಾ ಕಮ್ಮಿ ಆಗಿ ಬರ್ತಿದೆ. ಎಷ್ಟೊಂದ್ ಜನ ತಗೊಂಡಿದ್ದಾರೆ, ತುಂಬಾ ಕಮ್ಮಿ ಆಗಿದೆ ಸೈಡ್ ಎಫೆಕ್ಟ್ಸ್. ಸೊ ಅವ್ರಿಗೆ ರಿಯಶ್ಯೂರ್ ಮಾಡ್ಬೇಕು, ಅವ್ರಿಗೆ ಕೇಳ್ಬೇಕು ಯಾಕೆ ಬೇಡ ಅಂತಿದ್ದಾರೆ ಅಂತ. ಪ್ಲಸ್ ಇನ್ಫೆಕ್ಷನ್ ಬಂದ್ರೆ ತುಂಬಾ ಜಾಸ್ತಿ ಆಗತ್ತೆ ಇವ್ರಿಗೆ. ಸೊ ಅದನ್ನ ವ್ಯಾಕ್ಸಿನ್ ತಗೊಂಡ್ರೆ ಇವ್ರಿಗೆ ಆ ರೋಗ ಬರೋದನ್ನೋದು ತೀವ್ರತೆ ಕಮ್ಮಿ ಆಗತ್ತೆ. ಇನ್ನೊಂದು ಆಡ್ ಆನ್ ಮಾಡಕ್ಕೆ ದೀಪಾ ಅವ್ರೆ, ಅವ್ರು ತಗೊಳ್ಳೋದ್ರಿಂದ ವ್ಯಾಕ್ಸಿನ್ ತಗೋಬಾರ್ದು ಅಂತೇನಿಲ್ಲ. ಡಾಕ್ಟರ್ ಗಾಯತ್ರಿ ಹೇಳ್ದಂಗೆ ತಗೋಬಹುದು. ಬಟ್ ಆ ಇಂಜೆಕ್ಷನ್ ತಗೊಂಡಾಗ ಅವ್ರು ಕುಡಿಯೋದನ್ನ ಕಡಿಮೆ ಪ್ರಮಾಣ ಅಥವಾ ಒಂದ್ 2-3 ದಿನ ಅವಾಯ್ಡ್ ಮಾಡಿದ್ರೆ ಬೆಟರ್. ಓವರ್ ಡ್ರಿಂಕಿಂಗ್ ಮಾಡಿದ್ರೆ ಈ ಸೈಡ್ ಎಫೆಕ್ಟ್ಸ್ ಬಂದ್ರೆ ಗೊತ್ತಾಗದೆ ಇರ್ಬೋದು. ಸೊ ಅದನ್ನ ಹಂಗಾಗಿ ಮಾನಿಟರ್ ಮಾಡ್ಬೇಕು ಅಂತ ಹೇಳ್ತೀವಿ. 1-3 days ಕಂಟಿನ್ಯೂ ಮಾಡ್ಬೋದಾ ಮ್ಯಾಮ್ ಅವರು ಮತ್ತೆ ಡ್ರಿಂಕ್ಸ್? ತಗೋಬಹುದು. ಅದೇ ಇನ್ನು ಏನಂದ್ರೆ ಇದು ಆಲ್ಕೋಹಾಲ್, ಸ್ಮೋಕಿಂಗ್ ಇವೆಲ್ಲ ನಮ್ ಇಮ್ಯುನಿಟಿ ಕಮ್ಮಿ ಮಾಡುತ್ತೆ. ಸೊ ಡೈರೆಕ್ಟ್ ಎಫೆಕ್ಟ್ ಅನ್ನೋದು ವೈರಸ್ ಮೇಲೆ ಇರೋದಿಲ್ಲ, ನಮ್ಗೆ ಗೊತ್ತಿಲ್ಲ ಇನ್ನ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಮ್ ಬಾಡಿ ಶಕ್ತಿ, ಇಮ್ಯುನಿಟಿ ಅನ್ನೋದು ಕಮ್ಮಿ ಆಗೋಗುತ್ತೆ. ಇವಾಗ ಇನ್ಫೆಕ್ಷನ್ ನಮಗ್ ಬಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ. ಸೊ ಒಳ್ಳೆ ಹ್ಯಾಬಿಟ್ಸ್ ಇದ್ರೆ, ಒಳ್ಳೆ ಆಹಾರ ತಿನ್ಕೊಂಡು ವ್ಯಾಯಾಮ ಎಲ್ಲ ಮಾಡ್ಕೊಂಡು ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ನಮ್ ಇಮ್ಯುನಿಟಿ ಚೆನ್ನಾಗ್ ಬಿಲ್ಡ್ ಆಗತ್ತೆ. ಇನ್ಫೆಕ್ಷನ್ ಬಂದ್ರೂನು ತಡ್ಕೊಳ್ಳೋ ಶಕ್ತಿ ಇರತ್ತೆ. ಈ ಆಲ್ಕೋಹಾಲ್, ಸ್ಮೋಕಿಂಗು, ಡ್ರಗ್ಸ್ ತಗೊಳ್ಳೋದು ಆ ತರದ್ದೆಲ್ಲ ಮಾಡಿದ್ರೆ ಇಮ್ಯುನಿಟಿ ಅನ್ನೋದು ಬಾಡಿದು ಕಮ್ಮಿ ಆಗೋಗತ್ತೆ. ವ್ಯಾಕ್ಸಿನ್ ತಗೊಂಡ್ರು ಇನ್ಫೆಕ್ಷನ್ ಬರ್ಬೋದು. ಸೊ ನೀವು ಹಂಗೆ ಹೇಳ್ಬೇಕು ಅವ್ರಿಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು ಡಾಕ್ಟರ್. ಸೊ ಒಂದು ಕಾಮನ್ ಕ್ವೆಶನ್ ಇದೆ ಡಾಕ್ಟರ್, ಎಲ್ಲಾ ಕಡೆ ಕೇಳ್ತಾ ಇರೋದು, ಪ್ರೆಗ್ನೆಂಟ್ ಆಗಿರೋರು ಲೇಡೀಸ್ ಅವ್ರು ತಗೊಬೋದಾ ಅಂತ ವ್ಯಾಕ್ಸಿನೇಷನ್? ಸರಿ, ಈಗ ಗವರ್ಮೆಂಟ್ ಆಫ್ ಇಂಡಿಯಾ ರೆಕಮೆಂಡ್ ಮಾಡಿದೆ ಸರ್. ಪ್ರೆಗ್ನೆನ್ಸಿನೆಲ್ಲ ಕೊಡ್ತಾ ಇದೀವಿ, ಶುರು ಮಾಡಿದೀವಿ ನಾವು. ಏನಂದ್ರೆ ಫಸ್ಟ್ 3 months ಮುಗಿಲಿ, ಆಮೇಲೆ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. 2 doses ತಗೋಬಹುದು. ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಯಾವ್ದು ಸಿಕ್ಕಿದ್ರೆ ಅದನ್ನ ತಗೊಳ್ಳಿ. 3rd month ಆದ್ಮೇಲೆ ತಗೊಳ್ಳಿ. ಮಂಜುಳಾ ಅವರೇ, ಸೃಷ್ಟಿ ಸ್ಥಿತಿ ಲಯ అని మాట్లాడుకుంటారు. సృష్టి స్థితి లయ, సృష్టి స్థితి లయలో పరిచయాలు ఉన్నాయి. ప్రతి రోజు మనకి ఈ సృష్టి స్థితి లయల్ని దాటుకొని మళ్ళీ Arshit, somebody is... This meeting is being recorded by continuing to be meeting in your record. ಇದು continue. ಓಕೆ, ಇನ್ನೊಂದು ಪ್ರಶ್ನೆ ನಿನ್ನೆ ಯಾರು ಕೇಳಿದ್ರು, ಅದನ್ನ ಐ ಥಿಂಕ್ ಲಾಸ್ಟ್ ಕ್ವೆಶ್ಚನ್. ಕೋವಿಡ್ ಬಂದ್ ಅವರು ತೀರೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಪೇಷಂಟ್ ಅವ್ರು ಸತ್ತೋಗಿದ್ದಾರೆ, ಲೈಫ್. ಅವ್ರ ಜೊತೆಗೆ ಹೌ ಮಚ್ ಟೈಮ್ ಇರುತ್ತೆ ಈ ವೈರಸ್, ಎಷ್ಟೊತ್ತವರೆಗೂ ಇರ್ತದೆ ಅವ್ರ ಬಾಡಿಯಲ್ಲಿ ಅಂತ ನಿನ್ನೆ ಒಂದು ಕ್ವಶನ್ ಬಂದಿತ್ತು. ಸೊ ಐ ಥಾಟ್ ಲಾಸ್ಟ್ ಕ್ವಶನ್ ಇಲ್ಲೂ ಕೇಳೋಣ. ವೈರಸ್ ಎಷ್ಟೊತ್ತವರೆಗೂ ಇಟ್ ವಿಲ್ ಬಿ ಇನ್ ದ ಬಾಡಿ ಅಂತ, ಏನಾದ್ರು ಪ್ರಿಕಾಷನ್ಸ್ ತಗೊಬೇಕಾ ಅಂತ? ಸೊ ಕೋವಿಡ್ ಬಂದು ಯಾರಾದ್ರೂ ತೀರ್ ಹೋದ್ರೆ ಹೌದು, ನಾವೆಲ್ಲರೂ ತುಂಬಾನೇ ಇನ್ನ ಹುಷಾರಾಗಿರ್ಬೇಕು. ಯಾಕಂದ್ರೆ ವೈರಸ್ ಅನ್ನೋದು ಶರೀರದಲ್ಲಿ ಇನ್ನ ಇರತ್ತೆ.
ನಾರ್ಮಲ್ ಆಗಿ ಬದುಕಿದ್ವಾಗ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇರೋದಿಲ್ಲ, ಬಟ್ ಸ್ಟಿಲ್ ಇರುತ್ತೆ. ಸೊ ಅದಕ್ಕೆ ನಾವು ಹತ್ರ ಹೋಗೋದು ಎಲ್ಲ ಮಾಡಿದ್ವಾಗ ಎಲ್ಲ PPE ಅಷ್ಟು ಹಾಕೊಂಡು ಎಷ್ಟು ಕಮ್ಮಿ ಸಮಯ ಆಗತ್ತೋ ಅಷ್ಟು ಕಮ್ಮಿ ಸಮಯ ಇದ್ದು ಅವ್ರ ಹತ್ರ ದೂರ ಆಗ್ಬೇಕು. ತುಂಬಾ ಕಷ್ಟವಾದ ಸಮಯ ಇದು, ಮಾಡೋದು ತುಂಬಾ ಕಷ್ಟ. ಬಟ್ ಒಬ್ರಿಂದ ಇನ್ನೊಬ್ರು ಹರಡೋದು ಕಮ್ಮಿ ಮಾಡ್ಬೇಕಂದ್ರೆ ನಾವು PPE ನ ಯೂಸ್ ಮಾಡ್ಬೇಕು. ಮತ್ತೆ ತುಂಬಾ ಜನ ಒಟ್ಟಿಗೆ ಸೇರ್ಬಾರ್ದು, ಅದೊಂದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವರಿಂದ ಬೇರೆಯವ್ರಿಗೆ ಬರೋ ಚಾನ್ಸಸ್ ಇರತ್ತೆ, ಹಂಗೆ ಹರಡುತ್ತೆ ಅದು. ಸೊ ನಾವೆಲ್ಲರೂ ಮಾಸ್ಕ್ ಹಾಕೊಂಡು, PPE ಹಾಕೊಂಡು, ಗ್ಲೌಸ್ ಹಾಕೊಂಡು, ಮತ್ತೆ ಅದೆಲ್ಲ ಆದ್ಮೇಲೆ ಅವ್ರನ್ನ ನೋಡಾದ್ಮೇಲೆ ಬಂದು ಎಲ್ಲ ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡಿ PPE ಅನ್ನೆಲ್ಲ ಬೇರೆ ಕಡೆ ಹಾಕಿ ಮತ್ತೆ ಸ್ನಾನ ಎಲ್ಲ ಮಾಡ್ಬೇಕು. ಸೊ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೆ ನಿರ್ದಿಷ್ಟವಾಗಿ ಎಷ್ಟು ಅವರ್ಸ್ ಬಾಡಿನಲ್ಲಿ ಇರುತ್ತೆ ಅಂತ ಇನ್ನೂ ಅದು ಸ್ಟಡೀಸ್ ಬಂದಿಲ್ಲ ಸರ್. ಅಟ್ ಸ್ಟಿಲ್ ಗೋಯಿಂಗ್ ಆನ್. ಆಕ್ಚುಲಿ ಬಾಡಿನಲ್ಲಿ ಸೆಲ್ಸ್ ಎಲ್ಲ ಡೆತ್ ಆದ್ರೆ ವೈರಸ್ ಎಷ್ಟು ಅವರ್ಸ್ ಇರುತ್ತೆ ಅಂತ ಅದಿನ್ನು ವಿ ಹ್ಯಾವ್ ನಾಟ್ ಗಾಟ್ ಇಟ್ ಡೆಫಿನೆಟ್ ಇನ್ಫಾರ್ಮೇಶನ್ ಆನ್ ದಟ್. ಯಾಕಂದ್ರೆ ಯಾರು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಅದು ಯಾರು ಮಾಡಲ್ಲ. ಸೊ ಸಮ್ ಕಂಟ್ರೀಸ್ ದೇ ಆರ್ ಡೂಯಿಂಗ್ ಇಟ್. ಟು ಗೆಟ್ ಎ ಪ್ರಿಸೈಸ್ ಆನ್ಸರ್ ಇಟ್ ಮೈಟ್ ಟೇಕ್ ಸಮ್ ಮೋರ್ ಟೈಮ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಶೇಷಾದ್ರಿ ಸರ್, ಈ 2ನೇ ಅಲೆ 3ನೇ ಅಲೆ ಅಂತಾರಲ್ಲ, ವೈರಸ್ ಹೊಸ ವೈರಸ್ ಇಲ್ಲ ಅದೇ ಬೇರೆ ಬೇರೆ ಆಗತ್ತಾ? ವೈರಸ್ ಅನ್ನೋದು ಅದೇ ವೈರಸ್, ಕರೋನಾ ವೈರಸ್, COVID-19 ವೈರಸ್. ಅದು ಚೇಂಜ್ ಆಗ್ತಾ ಇರತ್ತೆ. ಸೊ ನಾರ್ಮಲ್ ಆಗಿ ವೈರಸ್ ಅದ್ರದ್ದು ಅದ್ ಹೆಂಗೆ ಇರತ್ತೆ ಅಂದ್ರೆ ಅದು ಚೇಂಜ್ ಆಗ್ತಾ ಇರತ್ತೆ. ಅದ್ರದ್ದು ಸಹಜವಾದ ಗುಣನೇ ಅದು ಚೇಂಜ್ ಆಗ್ತಾ ಇರೋದು. ಸೊ ನೀವ್ ಕೇಳ್ತಾ ಇರೋದು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಪ್ಲಸ್ ವೇರಿಯಂಟ್ಸ್ ಎಲ್ಲ ಅದ್ರದ್ದು ಬೇಸಿಕಲಿ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ಬೋದು. ಕೆಲವರು ತುಂಬಾ ತೀವ್ರವಾಗಿರ್ತಾರೆ. ಸೊ ಕೆಲವು ವೇರಿಯಂಟ್ಸ್ ತುಂಬಾ ತೀವ್ರವಾಗಿ ಶಕ್ತಿಶಾಲಿ ಆಗಿರತ್ತೆ, ಅದನ್ನ ನಮ್ಮನ್ನ ಎಫೆಕ್ಟ್ ತುಂಬಾ ಜಾಸ್ತಿ ಮಾಡತ್ತೆ. ಕೆಲವ್ದು ತುಂಬಾ ಕಮ್ಮಿ ಆಗತ್ತೆ. ಸೊ ಇವಾಗ ಆಗ್ಲೇ COVID-19 17 ಜಾಸ್ತಿ ವೇರಿಯಂಟ್ಸ್ ಆಗಿ ಚೇಂಜ್ ಆಗೋಗಿದೆ. ಎಷ್ಟೊಂದು ವೈರಸಸ್ ಎಲ್ಲ ನಿಮ್ ಮುಂಚೆ ಕೇಳಿರ್ತೀರಾ, ಸ್ಪೈನ್ ಫ್ಲೂ ಈ ತರ ಎಲ್ಲ ಬೇರೆದೆಲ್ಲ ಬಂದಿರೋದು. ಹಿಂಗೆ ಮ್ಯೂಟೇಟ್ ಆಗ್ತಾ ಆಗ್ತಾ ಅದು ತೀವ್ರತೆ ಕಮ್ಮಿ ಆಗೋಗುತ್ತೆ. ಸೊ ಅದಕ್ಕೆ ನಮ್ಗೆ ಅದಕ್ಕೆಲ್ಲ ವ್ಯಾಕ್ಸಿನ್ಸ್ ಎಲ್ಲ ಬೇಕಾಗ್ತಿರ್ಲಿಲ್ಲ. ಆದ್ರೆ ಕೋವಿಡ್ ವೈರಸ್ ಏನಾಗ್ತಿದೆ ಅಂದ್ರೆ ಅದ್ರದ್ದು ತೀವ್ರತೆ ಜಾಸ್ತಿ ಆಗ್ತಾ ಇತ್ತು. ಸೊ ಅದಕ್ಕೆ ಇಷ್ಟು ಜಲ್ದಿಯಾಗಿ ವ್ಯಾಕ್ಸಿನ್ ಕಂಡುಹಿಡಿಯೋದು ಕೊಡೋದು ಬೇಕಾಗ್ತಾ ಇದೆ. ಸೊ ನಾವೆಲ್ಲರೂ ಮಾಸ್ಕ್ ಹಾಕೊಂಡು ದೂರ ಇದ್ದು ಎಲ್ಲ ರೂಲ್ಸ್ ಫಾಲೋ ಮಾಡ್ತಿದ್ರೆ ಅದ್ರ ಟ್ರಾನ್ಸ್ಮಿಷನ್ ಕಮ್ಮಿ ಆಗತ್ತೆ. ಕಮ್ಮಿ ಆಗಿದ್ವಾಗ ಅದ್ರದ್ದು ಈ ತರ ಚೇಂಜಸ್ ಎಲ್ಲ ಕಮ್ಮಿ ಆಗೋದಿಲ್ಲ. ಸೊ 3rd ವೇವ್ 4th ವೇವ್ ಬರೋದೆಲ್ಲ ಎಷ್ಟೊಂದು ನಮ್ ಕೈಯಲ್ಲಿದೆ. ನಾವೆಲ್ಲರೂ ರೂಲ್ಸ್ ಫಾಲೋ ಮಾಡಿ, ಕೈ ತೊಳ್ಕೊಂಡು, ಮಾಸ್ಕ್ ಹಾಕೊಂಡು ದೂರ ಇರೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ 3rd ವೇವ್ ಇಂಟೆನ್ಸಿಟಿ ಇಷ್ಟೊಂದು ಜಾಸ್ತಿ ಇರೋದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಶೇಷಾದ್ರಿ ಸರ್. ದೀಪಾ, ದೀಪಾ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಕೇಳಿಮ್ಮ, ಕೇಳಿ, ಪ್ರಶ್ನೆ ಕೇಳಿ. ಮ್ಯಾಮ್, ಇದು ನಮ್ ಮನೆ ಪಕ್ಕದಲ್ಲಿ ಒಬ್ರು ಇದಾರೆ. ಅಂಕಲ್ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರೆ. ಮತ್ತೆ ವ್ಯಾಕ್ಸಿನೇಷನ್ ಆಗಿದೆ. ಇವತ್ತಿಗೆ 1 month 7 days ಆಗಿದೆ. ಅದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಿದ್ದಾರೆ. ಏನ್ ಮಾಡೋದು? ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರೆ ಡ್ರಿಂಕ್ಸ್ ಸ್ಟಾಪ್ ಮಾಡಲ್ಲಮ್ಮ. ವ್ಯಾಕ್ಸಿನೇಷನ್ ಡ್ರಿಂಕ್ಸ್ ಆತರ ರಿಲೇಟ್ ಮಾಡಕ್ ಆಗಲ್ಲ. ಅವ್ರು ಡ್ರಿಂಕ್ಸ್ ಸ್ಟಾಪ್ ಮಾಡಿಸ್ಬೇಕಂದ್ರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇರುತ್ತೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರೆ ಅವ್ರಿಗೆ ಕೊರೋನಾ ವೈರಸ್ ಇಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತಮ್ಮ. ಅದಲ್ದೆ ಬೇರೆ ಏನಾದ್ರು ಕೇಳ್ಬೇಕಿತ್ತ ನೀವು? ನಮ್ಮ ಇದು ಉಪ್ಸ ಅಂತಾರಲ್ವಾ, ಅದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳೋದ ಬೇಡ ಅಂತ ಕೇಳು ಅಂದ್ರು. ಉಪ್ಸ ಯಾರಿಗೆ? ಮನೇಲಿರೋರ್ಗ? ಅಜ್ಜಿ ಅವ್ರಿಗೆ. ಎಷ್ಟು ವಯಸ್ಸಾಗಿದೆಮ್ಮ? 65. ಓಕೆ. ಮನೇಲಿ ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ನೋಡ್ತಾ ಇದ್ದೀರಾ? ಓಕೆ. ಉಪ್ಸ ಯಾವಾಗ್ಲೂ ಇರ್ತಾ ಇತ್ತಾ, ಈಗ ಹೊಸದಾಗಿ ಬಂದಿರೋದ ಅದು? ಇವಾಗ ಹೊಸದಾಗಿ ಬಂದಿರೋದು.
ಹಂಗಿದ್ರೆ ಒಂದ್ಸತಿ ಚೆಕ್ ಮಾಡಿಸ್ಕೋಬೇಕಮ್ಮ, ಅದು ಉಪ್ಸ ಯಾಕೆ ಬಂದಿದೆ ಈ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರ ಲಂಗ್ಸ್ ಇನ್ಫೆಕ್ಷನ್ ಏನಾರು ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ವ್ಯಾಕ್ಸಿನೇಷನ್ ಹಾಕ್ಬೋದು. ಆಯ್ತಾ? ಎಸ್ ಮ್ಯಾಮ್. ಜ್ವರ ಏನಾರು ಇತ್ತ ಅವ್ರಿಗೆ? ಇಲ್ಲ ಮ್ಯಾಮ್. ಕೋವಿಡ್ ಟೆಸ್ಟಿಂಗ್ ಮಾಡ್ಸಿದ್ರಾ? ನೆಗೆಟಿವ್ ಅಂತ ಬಂತು ಮ್ಯಾಮ್. ನೆಗೆಟಿವ್ ಅಂತ ಬಂದು ಎಷ್ಟ್ ದಿನ ಆಯ್ತು? 3 months ಮ್ಯಾಮ್. 3 months ಆಯ್ತಾ? ಅಂದ್ರೂ ಉಪ್ಸ ಇನ್ನೂ ಇದೆಯಾ ಹಂಗೇನೆ? ಸ್ವಲ್ಪ ಇದೆ ಮ್ಯಾಮ್. ಸ್ವಲ್ಪ ಸ್ವಲ್ಪ ಇದೆ. ಹಂಗಿದ್ರೆ ಫಿಸಿಷಿಯನ್ ಅಂತ ಡಾಕ್ಟರ್ ಇರ್ತಾರೆ ಇದನ್ನ ಚೆಕ್ ಮಾಡೋದಕ್ಕೆ. ಲಂಗ್ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರಿಗೆ ತೋರ್ಸ್ಬಿಟ್ಟು ಇದು ಅವ್ರಿಗೆ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಅವಾಗ ಕೊಡಿಸ್ಬೋದಮ್ಮ. ಸರಿ ದೀಪಾ. ಸರ್ ಮ್ಯೂಟಲ್ ಇದ್ದೀರಾ? ಓಕೆ, ಮಾಸ್ಕ್ ಬಗ್ಗೆ ಒಂದು ಐ ಥಿಂಕ್ ಪ್ರಾಬಬ್ಲಿ ಒಂದು ಚೂರು ಇನ್ಫಾರ್ಮೇಶನ್ ಕೊಟ್ರೆ, ಮಾಸ್ಕ್ ವಿಚ್ 95 ಮಾಸ್ಕ್ ಆರ್ ಡಬಲ್ ಮಾಸ್ಕ್ ಹಾಕೋದು ಅದ್ರ ಏನು ಬೆನಿಫಿಟ್ಸ್ ಏನಾರ ಎನಿಥಿಂಗ್? ಗಾಯತ್ರಿ, ಯು ಆನ್ಸರ್. ಸೊ ಮಾಸ್ಕ್ ಅನ್ನೋದು ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ಬೇಕು. ತುಂಬಾ ಜಾಸ್ತಿ ಇವಾಗ ಕರೋನಾ ಪಾಸಿಟಿವ್ ಇರೋ ಪೇಷಂಟ್ ಹತ್ರ ನಾವು ಊಟ ಕೊಡೋದು ಅಥವಾ ನೋಡ್ಕೊಳ್ಬೇಕು ಅಂದ್ರೆ ಅಂತ ಟೈಮಲ್ಲಿ ತುಂಬಾ ಜಾಸ್ತಿ ಎಚ್ಚರಿಕೆ ವಹಿಸ್ಬೇಕು. ಸೊ ಆವಾಗ N95 ಮಾಸ್ಕ್, ಸೊ ಇದ್ರಲ್ಲಿ ಫಿಲ್ಟರ್ ಜಾಸ್ತಿ ಇರುತ್ತೆ. ಸೊ ಆತರ ಹಾಕೊಂಡು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕು, ನಿಮ್ಗೆ ಲೂಸ್ ಆಗಿರ್ಬಾರ್ದು, ಕರೆಕ್ಟ್ ಆಗಿ ಫಿಟ್ ಹಾಕೊಂಡು ನೀವು ಅವ್ರ ಹತ್ರ ಹೋಗಿ ಮಾಡಿ ಎಷ್ಟು ಕಮ್ಮಿ ಟೈಮ್ ಅಲ್ಲಿ ಇರುತ್ತೋ ಅಷ್ಟು ಕಮ್ಮಿ ಇಟ್ಕೊಂಡು ಮಾಡ್ಬೇಕು. ಬೇರೆ ಟೈಮಲ್ಲಿ ಬೇರೆ ನಾರ್ಮಲ್ ಆಗಿ ಹೋಗ್ತಾ ಇದ್ರೆ, ನೀವ್ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಅಥವಾ ಬೇರೆ ಕಡೆ ಎಲ್ಲಿಗಾದ್ರೂ ಶಾಪ್ ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತಂದ್ರೆ ಅವಾಗ ಮಾಮೂಲಿ ಸರ್ಜಿಕಲ್ ಮಾಸ್ಕ್ ಅಥವಾ ನೀವು ಬಟ್ಟೆಯಿಂದ ಹೊಲ್ಸಿರೋ ಮಾಸ್ಕ್, ಅದು 1-2 ಲೇಯರ್ ಇರೋ ತರ ಹಾಕೊಂಡು ಚೆನ್ನಾಗಿ ಫಿಟ್ ಆಗ್ಬೇಕು ನಿಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್, ಮಾಸ್ಕ್ ಅನ್ನೋದು ಮೂಗು ಮತ್ತೆ ಬಾಯಿ 2 ಕವರ್ ಆಗ್ಬೇಕು. ಮುಂಚೆ ಡಾಕ್ಟರ್ ಸರಿತಾ ಅವ್ರು ಹೇಳಿರ್ತಾರ, ಇದು ನಮ್ ಬಾಯಿಂದ ಬರೋ ಪಾರ್ಟಿಕಲ್ ಅದು ಹರಡುತ್ತೆ ಕರೋನಾ ವೈರಸ್. ಸೊ ಈ ಮಾಸ್ಕ್ ಮೂಗು ಮತ್ತೆ ಬಾಯಿ 2 ಕವರ್ ಆಗಿರ್ಬೇಕು, ಬರೀ ಕೆಳಗಡೆ ಅಷ್ಟೇ ಹಾಕೊಂಡಿರ್ಬಾರ್ದು. ಹಾಕೊಂಡು ಇದನ್ನ ನೀವು ಬಟ್ಟೆ ಇರೋ ಮಾಸ್ಕ್ ಹಾಕೊಳ್ತಾ ಇದ್ರೆ ಅದನ್ನ ವಾಶ್ ಮಾಡ್ಕೊಳ್ಬೇಕು. ಅವತ್ತಿನ ದಿನ ಯೂಸ್ ಮಾಡಿದ್ರೆ ವಾಶ್ ಮಾಡ್ಕೊಂಡು ಮತ್ತೆ ಆಮೇಲೆ ಯೂಸ್ ಮಾಡ್ಕೊಳ್ಬಹುದು. Thank you, Doctor. You have anything? No, done. Thank you. ಮತ್ತೆ ಇನ್ನೊಂದು ಪ್ರಶ್ನೆ, ಕಾಮನ್ ಪ್ರಶ್ನೆ, ಡಯಾಬಿಟೀಸ್ ಮತ್ತೆ BP ಇದೆ ಅಂತ ಇಟ್ಕೊಳ್ಳಿ, ಅವ್ರು ದೇಲ್ ಬಿ ಟೇಕಿಂಗ್ ಮೆಡಿಸಿನ್ಸ್ ಅಂತವ್ರು ವ್ಯಾಕ್ಸಿನೇಷನ್ ತಗೊಂಬೋದಾ? ಅಲಾಂಗ್ ವಿತ್ ದಟ್ ಅವರು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಬೋದಾ ಅಂತ, ಅವ್ರು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಬೋದಾ ಅಂತ? ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇರೋರಿಗೆ ಬೇಸಿಕ್ ಆಗಿ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್. ಅವರು ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋದು ಉತ್ತಮ, ಯಾಕಂದ್ರೆ ದಟ್ ವಿಲ್ ಕಂಟ್ರೋಲ್ ದರ್ ಬ್ಲಡ್ ಪ್ರೆಷರ್ ಅಂಡ್ ಶುಗರ್ಸ್ ಇನ್ ದ ನಾರ್ಮಲ್ ಲೆವೆಲ್. ಅದು ನಾರ್ಮಲ್ ಆಗಿದ್ರೆ ಅವ್ರ ಇಮ್ಯುನಿಟಿನೂ ಒಂದ್ ಲೆವೆಲ್ ಅಲ್ಲಿ ಇರುತ್ತೆ. ಅಂಡ್ ಹೈಲಿ ರೆಕಮೆಂಡೆಡ್, ಎಲ್ರಿಗಿಂತ ಅಂತವ್ರೆ ತಗೋಬೇಕು ಅಂತಾನೆ ಹೇಳ್ತೀವಿ. ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ಬೇಕು. ಟ್ಯಾಬ್ಲೆಟ್ಸ್ ಆಗ್ಲಿ, ಇಂಜೆಕ್ಷನ್ಸ್ ತಗೊಳ್ತಾ ಇದ್ರು, ಇನ್ಸುಲಿನ್ ತಗೊಂಡ್ರು ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ ಆ ಟೈಮಲ್ಲಿ ವೈರಸ್ ಏನಾದ್ರು ಇನ್ಫೆಕ್ಷನ್ ಬಂದ್ರೆ, ನಾಟ್ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್, ಅದು ತೀವ್ರತೆ ಅಂದ್ರೆ ಜಾಸ್ತಿ ಇರುತ್ತೆ. ಸೊ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದ್ಕೊಂಡು ವ್ಯಾಕ್ಸಿನೇಷನ್ ತಗೊಂಡ್ರೆ ತೀವ್ರತೆ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು ಕಾಮನ್ ಪ್ರಶ್ನೆ, ಈ ಕೊರೋನಾಗೆ ಆಯುರ್ವೇದ ಮತ್ತು ಹೋಮಿಯೋಪತಿ ಅದೊಂದು ಮೆಡಿಕಲ್ ಟ್ರೀಟ್ಮೆಂಟ್, ಡಸ್ ಇಟ್ ವರ್ಕ್, ಇಸ್ ಇಟ್ ಓಕೆನಾ ಅಂತ ಕೇಳ್ತಾರೆ. ಆಯುರ್ವೇದಿಕ್ ಮತ್ತೆ ಹೋಮಿಯೋಪತಿ ಎಷ್ಟು ಕೆಲಸ ಮಾಡತ್ತೆ ಅಂತ ನಮಗ್ ಗೊತ್ತಿಲ್ಲ.
ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಪರಿಶೋಧನೆ ಮಾಡಿಲ್ಲ. ಮತ್ತೆ ಇದು ತಗೊಂಡು ಅದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗತ್ತಾ ಅಂತಾನು ನಮ್ಗೆ ಗೊತ್ತಿಲ್ಲ. ಎಷ್ಟು ದಿನ ಎಫೆಕ್ಟ್ ಇರುತ್ತೆ ಇದ್ರೂನು ಅದೂನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವಾಗ ಅಲೋಪತಿ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅದ್ರ ಜೊತೆಗೆ ಆಯುರ್ವೇದಿಕ್ ಮತ್ತೆ ಹೋಮಿಯೋಪತಿ ಮೆಡಿಸಿನ್ ತಗೊಂಡ್ರೆ ಎರಡದ್ರು ಇಂಟ್ರಾಕ್ಷನ್ ಅಂದ್ರೆ ಎರಡು ಸೇರ್ಕೊಂಡು ಏನಾದ್ರು ಹಾರ್ಮ್ ಆಗತ್ತಾ ಅಂತಾನು ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವೇನಾದ್ರೂ ಆಯುರ್ವೇದಿಕ್ ಹೋಮಿಯೋಪತಿ ತಗೊಳ್ತಿದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತಿರೋರು ಅವ್ರ ಡಾಕ್ಟರ್ ಅದ್ರಲ್ಲಿ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರ ಹತ್ರ ಸಂಪ್ರದಿಸಿ ತಗೊಳ್ಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಮಾತ್ರೆಗಳು ಹೆಂಗೆ ತಯಾರಿ ಮಾಡ್ತಿರೋದು ಅದ್ರದ್ದು ಕ್ವಾಲಿಟಿ ನೋಡ್ಕೊಳ್ಳಿ. ಎಷ್ಟೊಂದು ಮಿಕ್ಸ್ ಅಡಲ್ಟ್ರೇಟ್ ಮಾಡಿ ಕಲ್ತಿಯಾಗಿ ಕೊಡ್ತಾರೆ. ಸೊ ಹುಷಾರಾಗಿ ತಗೊಳ್ಬೇಕು. ನೀವ್ ತಗೊಳ್ತಿದ್ರೆ ಎಲ್ಲಿಂದ ಬರ್ತಿದೆ ಮಾತ್ರೆಗಳು, ಒಳ್ಳೆ ಕಡೆ ಮಾಡ್ತಿದಾರ, ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡಿ ಕ್ವಾಲಿಟಿ ಎಲ್ಲ ನೋಡ್ಕೊಂಡ್ ಮಾಡ್ತಿದಾರ ಅಂತ ನೋಡ್ಕೊಂಡು ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇಲ್ಲೊಂದು ಪ್ರಶ್ನೆ ಇದೆ. ಒಂದು ವ್ಯಾಕ್ಸಿನ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಅವ್ರ ತೂಕ ಕಡಿಮೆ ಆಗ್ತಾ ಇದೆ ಅಂತೆ, ಅದಕ್ಕೇನ್ ಕಾರಣ ಅಂತ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸರ್, ವ್ಯಾಕ್ಸಿನ್ಗೂ ವೆಯ್ಟ್ ರಿಡಕ್ಷನ್ಗೂ ಸಂಬಂಧ ಇಲ್ಲ ಅನ್ಸುತ್ತೆ ಸರ್. ವ್ಯಾಕ್ಸಿನ್ ಇಂದ ವೆಯ್ಟ್ ಕಡಿಮೆ ಆಗ್ತಾ ಇದ್ರೆ ಯಾಕೆ ಆಗ್ತಾ ಇದೀರ ಅಂತ ಒಂದ್ಸತಿ ತೋರ್ಸ್ಕೋಬೇಕು ಸರ್. ತುಂಬಾ ಜನ ತಗೊಂಡಿದ್ದಾರೆ ವ್ಯಾಕ್ಸಿನ್, ವೆಯ್ಟ್ ರಿಡಕ್ಷನ್ ಯಾರಿಗೂ ನೋಡಿಲ್ಲ. ಅದ ಬಹುಶಃ ಬೇರೆ ಏನಾದ್ರು ಕಾರಣಗಳಿರ್ಬೋದೇನೋ. ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದ್ ಉತ್ತಮ ಅನ್ಸ್ತಾ ಇದೆ. ಯಾಕಂದ್ರೆ ಶುಗರ್ ಇರೋರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಥೈರಾಯ್ಡ್ ಇರೋರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಅಥವಾ ಬೇರೆ ಕಾರಣಗಳಿದ್ರೆ ಸಿಸ್ಟಮ್ ಡಿಸಾರ್ಡರ್ಸ್ ಅಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ವ್ಯಾಕ್ಸಿನ್ ಇಂದ ವೆಯ್ಟ್ ಲಾಸ್ ಆಗೋದಿಲ್ಲ ಸರ್. ಥ್ಯಾಂಕ್ ಯು ಡಾಕ್ಟರ್. ಚೇತನ್ ಕುಮಾರ್ ಅವರೇ ಪ್ರಶ್ನೆ ಕೇಳಿ. ಕೆಮ್ಮು ತುಂಬಾ ಜಾಸ್ತಿ ಆಗ್ತಾ ಇದೆ ಮೇಡಮ್. ಜಾಸ್ತಿ ಆಗ್ತಾ ಇದೆ ತುಂಬಾ. ಅವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು, ಇವಾಗ ಕ್ಲಿಯರ್ ಆಗಿದೆ. ಬಟ್ ಕೆಮ್ಮಿನ ಅಂಶ ತುಂಬಾ ಜಾಸ್ತಿ ಇದೆ ಮೇಡಮ್, ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಏನು ಪ್ರಿಕಾಷನ್ ತಗೋಬೇಕು ಮೇಡಮ್? ಗಾಯತ್ರಿ, ಯು ವಾಂಟ್ ಟು ಆನ್ಸರ್? ಹಲೋ, ಕೋವಿಡ್ ಆಗಿ ಎಷ್ಟು ತಿಂಗಳಾಗಿದೆ ಸರ್? ಮೇಡಮ್ ಆಲ್ರೆಡಿ ಒಂದು 3 months ಆಯ್ತು ಮೇಡಮ್. ರಿಕವರಿ ಆಗಿದೆ, ಬಟ್ ಕೆಮ್ಮು ಮಾತ್ರ ಆಗ ಒಂದು 10 to 15 ಆದ್ಮೇಲೆ ಬರ್ತಾ ಇರುತ್ತೆ. ಹೌದಾ? ಎಷ್ಟು ವಯಸ್ಸು? ಅವ್ರಿಗೆ 24 years ಮೇಡಮ್. 24 years. ಓಕೆ ಓಕೆ. ಬರೀ ಕೆಮ್ಮು ಅಷ್ಟೇನಾ ಇದೆ? ಆಯಾಸ ತರ ಬರತ್ತಾ? ನಡೆಯಕ್ಕೆ ಓಡಾಡಕ್ಕೆ ಎಲ್ಲ? ಡಿಸ್ಕನೆಕ್ಟ್ ಆಯ್ತು. ಇನ್ನೊಂದು ಪ್ರಶ್ನೆ ಇದೆ ಚಾಟ್ ಅಲ್ಲಿ, BP ಪೇಷಂಟ್ಸ್ ಕ್ಯಾನ್ ಟೇಕ್ ವ್ಯಾಕ್ಸಿನೇಷನ್ ಅಂತ. ಆನ್ಸರ್ ಮಾಡಿದೀರಾ? ತಿರ್ಗಿ ಒಂದು ಪ್ರಶ್ನೆ ಬಂದಿದೆ. ಧಾರಾಳವಾಗಿ ತಗೋಬಹುದು ಸರ್, ತಗೊಳಕ್ ಹೇಳ್ಬೋದು. ಒಂದು ಡೈರೆಕ್ಟ್ ಮೆಸೇಜ್ ಬಂದಿದೆ, ಕ್ಯಾನ್ಸರ್ ಪೇಷಂಟ್ಸ್ ವ್ಯಾಕ್ಸಿನ್ ತಗೊಳ್ಬೋದಾ ಅಂತ. ಕ್ಯಾನ್ಸರ್ ಪೇಷಂಟ್ಸ್ ತಗೊಳ್ಬೋದು ವ್ಯಾಕ್ಸಿನ್, ಬಟ್ ಒಂದ್ಸತಿ ಅವ್ರು ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಿದ್ರೆ ನಿಮ್ ಸ್ಪೆಷಲಿಸ್ಟ್ ಹತ್ರ ಒಂದ್ಸತಿ ಸಂಪ್ರದಾಯಿಸಿ. ಯಾಕಂದ್ರೆ ಅವ್ರದ್ದು ರಕ್ತ ಎಲ್ಲ ಅವ್ರದ್ದು ಕರೆಕ್ಟ್ ಆಗಿದೆಯಾ ಎಲ್ಲ ನೋಡ್ತಾರೆ, ನೋಡ್ಬಿಟ್ಟು ಹೇಳ್ತಾರೆ ಅವರು. ಬಟ್ ಕ್ಯಾನ್ಸರ್ ಪೇಷಂಟ್ಸ್ ತಗೊಳ್ಬೋದು ವ್ಯಾಕ್ಸಿನ್, ಏನೂ ತೊಂದರೆ ಇಲ್ಲ. ಇನ್ನೊಂದು ಪ್ರಶ್ನೆ, ಬ್ಲಾಕ್ ಫಂಗಸ್, ಅಬೌಟ್ ಬ್ಲಾಕ್ ಫಂಗಸ್. ಇದು ಇಸ್ ಇಟ್ ಬಿಕಾಸ್ ಆಫ್ ಕೋವಿಡ್ ಇಂದ ಬರ್ತಾ ಇದೆಯಾ, ಇಲ್ಲದೆ ನಾರ್ಮಲ್ ಆಗಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಬ್ಲಾಕ್ ಫಂಗಸ್? ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಸಾಧಾರಣವಾಗಿ ಫಂಗಲ್ ಇನ್ಫೆಕ್ಷನ್ ನಾವು ನೋಡ್ತಾ ಇದ್ವಿ, ಬಟ್ ಅದು ಪ್ರಮಾಣ ಕಡಿಮೆ. ಅಂದ್ರೆ ಯಾವಾಗ ಯಾವ ಸಿಚುಯೇಷನ್ಸ್ ಅಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ, ಬಾಡಿನಲ್ಲಿ ಯಾವ್ದಾದ್ರು ಇನ್ಫೆಕ್ಷನ್ ಫೈಟ್ ಮಾಡೋ ಶಕ್ತಿ ಕಡಿಮೆ ಆಗಿದ್ರೆ, ಅಂದ್ರೆ ನಾವು ಇಮ್ಯುನಿಟಿ ಕಡಿಮೆ ಆದಾಗ ನೋಡ್ತಾ ಇದೀವಿ. ಯಾರು ಅಂತವ್ರು ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಆಗ್ಲಿ, ಅಥವಾ ಶುಗರ್ ಜಾಸ್ತಿ ಇದ್ದು ಕಂಟ್ರೋಲ್ ಇಲ್ಲದೆ ಇರೋರಾಗ್ಲಿ, ಅಥವಾ ಏನಾದ್ರು ಮೆಡಿಸಿನ್ಸ್ ತಗೊಳ್ಳೋರಾಗ್ಲಿ, ಅವ್ರ ಬಾಡಿ ಇಮ್ಯುನಿಟಿ ಕಡಿಮೆ ಇದ್ದಾಗ ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಆಗುತ್ತೆ. ಆ ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಆದಾಗ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು. ಅಂತ ಕಂಡೀಷನ್ಸ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಬರ್ತಾ ಇತ್ತು. ಅಂದ್ರೆ ಈ ತರ ಬ್ಲಾಕ್ ಫಂಗಸ್, ಮ್ಯೂಕಾರ್ಮೈಕೋಸಿಸ್ ಅಂತ ಹೇಳ್ತೀವಿ.
ಈ ಕೋವಿಡ್ ಅಲ್ಲೂ ಏನಾಗಿದೆ, ಈ ಸೆಕೆಂಡ್ ವೇವ್ ಬಂದಾಗ ಇಟ್ ಹ್ಯಾಸ್ ಅಫೆಕ್ಟೆಡ್ ಎ ಲಾಟ್. ಹೆಲ್ತ್ ಇಶ್ಯೂಸ್ ತುಂಬಾನೇ ಆಯ್ತು. ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗ್ಲಿ, ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ಲಿ, ಕಣ್ಣಿಗೆ ಅಫೆಕ್ಟ್ ಆಗೋದು, ಈ ತರ ಎಲ್ಲ ಬಂತು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ವೈರಸ್ ಅನ್ನೋದು ಬರೀ ಲಂಗ್ಸ್ ಅಲ್ದೇನೆ ಬಾಡಿನಲ್ಲಿ ಇರೋ ಎಲ್ಲಾ ಟಿಶ್ಯೂಸ್ಗೂ ಅಫೆಕ್ಟ್ ಮಾಡುತ್ತೆ. ಅಂದ್ರೆ ಆ ಟಿಶ್ಯೂಸ್ ನಲ್ಲಿ ಸೇರ್ಕೊಂಡಾಗ ಆ ಜಾಗದಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ ಫಂಗಲ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಇಂಡೈರೆಕ್ಟ್ ಆಗಿ ಎಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೋ ಅಲ್ಲಿ ಜಾಸ್ತಿ ಬರುತ್ತೆ. ಈ ಕೋವಿಡ್ ಇಂದ ಇಮ್ಯುನಿಟಿ ಜಾಸ್ತಿ ಕಡಿಮೆ ಆಯ್ತು, ಹಂಗಾಗಿ ಅವರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದೆ. ಹಂಗಾಗಿ ಫಂಗಲ್ ಇನ್ಫೆಕ್ಷನ್ ಹಂಗೆ ಜಾಸ್ತಿ ಕಾಣಿಸ್ಕೊಳ್ತು ನಮ್ಗೆ ಸೆಕೆಂಡ್ ವೇವ್ ಅಲ್ಲಿ. Is it very dangerous, doctor, black fungus? It's a good question. Dangerous ಅಂತಂದ್ರೆ it might affect some parts. ನಾವು ನೋಡಿದೀವಿ ತಮ್ಮ ಕೆಲವು ಕೇಸಸ್ ಡಿಫಿಕಲ್ಟ್ ಟು ಟ್ರೀಟ್. ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ, ಒಂದೇನಂದ್ರೆ ಐಡೆಂಟಿಫೈ ಮಾಡ್ಬೇಕು ಅರ್ಲಿ. ಸ್ವಲ್ಪ ಜನ, ತುಂಬಾ ಜನ ಐ ವಿಷನ್ ಕಳ್ಕೊಂಡಿದ್ದಾರೆ. ದೇ ಹ್ಯಾಡ್ ಟು ರಿಮೂವ್ ದರ್ ಐ ಬಾಲ್ಸ್ ಬಿಕಾಸ್ ಆಫ್ ಫಂಗಲ್ ಇನ್ಫೆಕ್ಷನ್. ಯಾಕಂದ್ರೆ ಅದೊಂಥರ ಡೆತ್ ಟಿಶ್ಯೂ ತರ ಆಗೋಗುತ್ತೆ ಟಿಶ್ಯೂಸ್ ನಲ್ಲಿ. ಅದನ್ನ ತೆಗಿದೇನೆ ಬೇರೆ ಆಪ್ಷನ್ ಇರೋದಿಲ್ಲ. ಹಂಗಾಗಿ ಐ ಬಾಲ್ ಇನ್ಫೆಕ್ಷನ್ ಆಗಿದೆ. ಆತರ ನಮ್ಮ ಕಣ್ಣಿನ ಡಾಕ್ಟರ್ಸ್ ನೋಡಿದ್ದಾರೆ ತುಂಬಾ ಕೇಸಸ್. ದೇ ಹ್ಯಾವ್ ಟು ರಿಮೂವ್ ದ ಐ ಬಾಲ್ಸ್ ಸೊ ದಟ್ ಟು ಸೇವ್ ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಹಂಗಾಗಿ ಅರ್ಲಿ ಐಡೆಂಟಿಫಿಕೇಶನ್ ಒಂದು. ಇನ್ನೊಂದೇನಪ್ಪಾ ಅಂದ್ರೆ ಅದಕ್ಕೆ ಸಿಗೋ ಅಂತ ಮೆಡಿಸಿನ್ಸ್ ಆರ್ ನಾಟ್ ಈಸಿಲಿ ಅವೈಲೇಬಲ್. ಯಾಕಂದ್ರೆ ಅದು ಇನ್ಸಿಡೆನ್ಸ್ ಕಡಿಮೆ ಇದ್ದಾಗ ಅಷ್ಟೊಂದು ಬೇಕಾಗಿರ್ಲಿಲ್ಲ ಅಷ್ಟೊಂದು ಮೆಡಿಸಿನ್ಸ್. ಯಾವಾಗ ಇದು ಇನ್ಸಿಡೆನ್ಸ್ ಜಾಸ್ತಿ ಆಯ್ತು, ಆ ಮೆಡಿಸಿನ್ಸ್ ಬೇಕಾಯ್ತು. ಅದು ಒಂದು ಎಕ್ಸ್ಪೆನ್ಸಿವ್, ಅವೈಲಬಿಲಿಟಿ ಕಡಿಮೆ, ಹಂಗಾಗಿ ಆ ತರ ಡೇಂಜರಸ್ ಆಗಿ ಬಂತು. ಸೊ ಯಾವುದೇ ಆಗ್ಲಿ ಬೇಗ ಕಂಡು ಹಿಡಿದು ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಅದನ್ನ ಕ್ಯೂರ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇಲ್ಲಿ ಇನ್ನೊಂದು ಪ್ರಶ್ನೆ, ವಾಟ್ ಶುಡ್ ಚಿಲ್ಡ್ರನ್ ಡೂ ಟು ಅವಾಯ್ಡ್ ಕೋವಿಡ್ ಅಂತ ಒಂದು ಪ್ರಶ್ನೆ ಇದೆ. ದೊಡ್ಡವ್ರಿಗೆ ಏನ್ ರೂಲ್ಸ್ ಅಪ್ಲೈ ಆಗತ್ತೋ ಅದೆಲ್ಲರಿಗೂ ಮಕ್ಕಳಿಗೂ ಅಪ್ಲೈ ಆಗತ್ತೆ. ಸೊ 5 years ಗಿನ್ನ ಜಾಸ್ತಿ ಅವ್ರ ಮಾಸ್ಕ್ ಹಾಕೊಳ್ಳಕ್ಕೆ ಹೇಳ್ತೀವಿ. ಅದಕ್ಕೆ ಚಿಕ್ಕವ್ರಿಗೆ ಕಷ್ಟ ಸ್ವಲ್ಪ ಮಾಸ್ಕ್ ಹಾಕೊಳ್ಳೋದು. ಸೊ ಅವ್ರನ್ನ ದೂರ ಇರೋದು, ಕ್ರೌಡ್ಸ್ ತುಂಬಾ ಜನ ಇರೋ ಕಡೆ ಕರ್ಕೊಂಡು ಹೋಗ್ಬೇಡಿ. ಮತ್ತೆ ಮಾಸ್ಕ್ ಅನ್ನೋದು ಹಾಕೊಳ್ಬೋದು ನೀವೆಲ್ಲಾದ್ರೂ ಶಾಪಿಂಗ್ ಹತ್ರ ಹೊರಗಡೆ ಹೋಗ್ತಾ ಇದ್ರೆ. ಬಟ್ ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರದಲ್ಲಿ ಇನ್ನ ವ್ಯಾಕ್ಸಿನ್ ಬಂದಿಲ್ಲ. ಬರೀ 18 years ಆದ್ಮೇಲೆ ಅವ್ರಿಗೆ ಸದ್ಯಕ್ಕೆ ಎಲ್ಲಾ ಪರಿಶೋಧನೆಗಳು ನಡೆದು ಕೊಡ್ತಾ ಇದ್ದಾರೆ. ಇನ್ನ ಚಿಕ್ಕ ಮಕ್ಕಳಿಗೆ ಪರಿಶೋಧನೆ ನಡೀತಾ ಇದೆ. ಸೊ ಅವ್ರಿಗೂ ವ್ಯಾಕ್ಸಿನ್ ಅನ್ನೋದು ಬಂದ್ಮೇಲೆ ಸ್ವಲ್ಪ ನಮ್ಗೆ ಧೈರ್ಯ ಬರುತ್ತೆ ಅವ್ರನ್ನು ಹೊರಗಡೆ ಕರ್ಕೊಂಡು ಹೋಗಕ್ಕೆ, ಸ್ಕೂಲ್ಸ್ಗೆಲ್ಲ ಹೋಗಕ್ಕೆ ಎಲ್ಲ. ಸೊ ಒಂದು ದೂರ ಇರೋದು, ಇನ್ನೊಂದು ಮಾಸ್ಕ್ ಹಾಕೊಳ್ಳೋದು, ಕೈ ತೊಳ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ಬೇಕು ಅವ್ರಿಗೆ. ಬೇರೆ ಅವ್ರ ಜೊತೆ ಆಟ ಆಡ್ಬೇಕಾದ್ರೆ ಏನಾದ್ರು ಮಾಡ್ಬೇಕಾದ್ರೆ ಬಂದು ಎಲ್ಲ ಕೈ ತೊಳ್ಕೊಂಡು ಒಳಗಡೆ ಬರ್ಬೇಕು ಅಂತ. ಯಾರಿಗಾದ್ರೂ ಮನೆಯಲ್ಲಿ ಕೋವಿಡ್ ಇನ್ಫೆಕ್ಷನ್ ಬಂದಿದ್ರೆ ಮಕ್ಕಳನ್ನ ಅವರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ಒಂದು ನಾವೇನ್ ನೋಡಿದೀವಿ ಅಂದ್ರೆ ಈ ಎಲ್ಲಾ ಫಸ್ಟ್ ವೇವ್ ಸೆಕೆಂಡ್ ವೇವ್ ಅಲ್ಲಿ ಮಕ್ಕಳಲ್ಲಿ ತುಂಬಾ ಕಮ್ಮಿ ಆಗಿ ಬರ್ತಾ ಇದೆ. ತುಂಬಾ ಎಷ್ಟೊಂದ್ ಜನಕ್ಕೆ ಬರೀ ನೆಗಡಿ, ಕೆಮ್ಮು, ಜ್ವರ ಆ ತರ ಬಂದು ಕಮ್ಮಿ ಆಗಿ ಹೋಗ್ತಿದೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ತುಂಬಾನೇ ಹುಷಾರ್ ತಪ್ಪಿರೋ ಮಕ್ಕಳು ತುಂಬಾ ಕಮ್ಮಿ ಇದ್ದಾರೆ. ಸೊ ಸ್ವಲ್ಪ ಧೈರ್ಯವಾಗಿರ್ಬೋದು ಮಕ್ಕಳ ಜೊತೆಗೆ. ಬಟ್ ಅದೇ ಟೈಮಲ್ಲಿ ಎಲ್ಲ ನಾವು ದೊಡ್ಡವ್ರಿಗೆ ಏನು ಆಚರಿಸ್ತಿದೀವೋ ಅದೆಲ್ಲ ನಾವು ಮಕ್ಕಳ ಜೊತೆನೂ ಮಾಡ್ಬೇಕು. ಥ್ಯಾಂಕ್ ಯು ಡಾಕ್ಟರ್. ಸಲೀನಾ ಅವರೇ ನಿಮ್ 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟ್ರು. ಮಂಜುಳಾ ಅವರೇ ನಿಮ್ ಪ್ರಶ್ನೆ ಕೇಳಿ. ಮಂಜುಳಾ. ನಂದು ಫಸ್ಟ್ ಡೋಸ್ ವ್ಯಾಕ್ಸಿನ್ ಆಗಿದೆ ಸರ್. ಫಸ್ಟ್ ಡೋಸ್ ವ್ಯಾಕ್ಸಿನ್ ಆಗಿದೆ. ಆದ್ರೆ ನನಗೆ ಪ್ರಾಬ್ಲಮ್ ಇರೋದೇನಂದ್ರೆ, ಈಗ ನಾನು ಇದನ್ನ ಒಂದು ಸಿರಪ್ ತಗೊಳ್ತಿದ್ದೀನಿ, ಅಮೃತನೋನಿ ಅಂತ ಹೇಳಿ. ಅಮೃತನೋನಿ ಅಂತ ಸಿರಪ್ ತಗೊಳ್ತಾ ಇದ್ದೀನಿ. ಸೊ ಈಗ ಸೆಕೆಂಡ್ ಡೋಸ್ ಟೈಮ್ ಆಗಿದೆ, ನಾನು 84 days ಕಂಪ್ಲೀಟ್ ಆಗಿದೆ. ಸೊ ನಾನು ತಗೊಳ್ಬಹುದಾ ಈಗ? ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಲಿಕ್ಕೆ. ಮೇಡಮ್, ಅಮೃತನೋನಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದು? ಹೌದು ಹೌದು ಮೇಡಮ್, ಹೌದು. ಬೋನ್ ಸ್ಟ್ರೆಂತ್ ತಗೋತಾ ಇದ್ದೀರಾ? ಹೌದು ಮ್ಯಾಮ್. ಅದು ಜಾಯಿಂಟ್ಸ್ ಪೇನ್ ಇದೆ, ನೀ ಪೇನ್ ತುಂಬಾ ಇರೋದ್ರಿಂದ ಅದನ್ನ ತಗೊಳ್ತಾ ಇದೀನಿ 1 month ಇಂದ. ಅದೇನು ಕಷಾಯನ, ಲೇಹನ, ಯಾವ ತರ ತಗೋತಾ ಇದೀರಾ? ಕಷಾಯ ಮೇಡಮ್, ಕಷಾಯ ಜ್ಯೂಸ್ ತರ. ನಿಮ್ಗೆ ಶುಗರ್ ಹತ್ರ ಏನಿಲ್ಲ ಅಲ್ವಾ? ಇಲ್ಲ ಮ್ಯಾಮ್, ಯಾವ್ದು ಪ್ರಾಬ್ಲಮ್ ಏನಿಲ್ಲ. ಅದೇ ಇವಾಗ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ತಗೊಳ್ಳಿ, ಏನಾಗಲ್ಲ.
ಹಾ ನೀವು ಒಂದ್ಸತಿ ಆಯುರ್ವೇದಿಕ್ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ತಗೊಳ್ಳಿ. ಓಕೆ ಮ್ಯಾಮ್. ಇವಾಗಲೇ ಒಂದು 2 days ಇಂದ ಅದು ಕಂಪ್ಲೀಟ್ ಆಗಿದೆ, ಒಂದು ಬಾಟಲ್ ಪೂರ್ತಿ. ನೆಕ್ಸ್ಟ್ ಬಾಟಲ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ನಾನು. ಇವಾಗ ಒಂದೆರಡು ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ. ದೀಪಾ ಅವರ ಪ್ರಶ್ನೆ ಕೇಳಿ. ಎನ್ ದೀಪಾ. ಮ್ಯಾಮ್, ವ್ಯಾಕ್ಸಿನೇಷನ್ ಆಗಿ ನೆಕ್ಸ್ಟ್ ಏನಾದ್ರು ಈ ತರ ಜ್ವರ ಅಥವಾ ಏನಾದ್ರು ಬೇರೆ ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಹೇಳಿದ್ರು 1 month. ಅದ್ ಯಾವ ತರ ಮ್ಯಾಮ್? ಹಾಗೇನಿಲ್ಲಮ್ಮ, ವ್ಯಾಕ್ಸಿನೇಷನ್ ಆದ್ಮೇಲೆ ಟ್ರೀಟ್ಮೆಂಟ್. ನಿಮ್ ಕ್ವಶನ್ ಇನ್ನೊಂದ್ಸತಿ ಬನ್ನಿ. ಮ್ಯಾಮ್, ಮೊನ್ನೆ ಇಲ್ಲೇ ರೀಸೆಂಟ್ ಆಗಿ ವ್ಯಾಕ್ಸಿನೇಷನ್ ತಗೊಂಡಿದ್ರು. ಕಾಲ್ ನೋವು ಅಂದ್ಬಿಟ್ಟು ಹೋಗಿ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿಲ್ವಂತೆ. ವ್ಯಾಕ್ಸಿನೇಷನ್ ಆಗಿ 1 month ಮೇಲೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ, ಇವಾಗ ತಗೋಬೇಡಿ ಅಂತ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ. ಜಾಯಿಂಟ್ ಪೈನ್ ಗಮ್ಮ, ಜಾಯಿಂಟ್ ಅಲ್ಲಿ ಇಂಜೆಕ್ಷನ್ ಕೊಡ್ಬೇಕಂತ ಏನಾರು ಹೇಳಿದಾರ? ಇಲ್ಲ ಮ್ಯಾಮ್, ಇದು ಜಾಯಿನ್ ಇಂದ ಕೆಳಗಡೆ ಸ್ವಲ್ಪ ಪೇನ್ ಆಗ್ತಾ ಇತ್ತು ಅಂತ ಹೋಗಿ ತೋರ್ಸ್ಕೊಂಡ್ ಬಂದಿದ್ರು. ಓಕೆ. ಆತರ ಇಂಜೆಕ್ಷನ್ಸ್ಗೂ ವ್ಯಾಕ್ಸಿನೇಷನ್ಗೂ ಲಿಂಕ್ ಇಲ್ಲ. ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಆದ್ರೆ ಹೇಳ್ತೀವಿ ಆತರ. ಇವ್ರಿಗೆ ಜಾಯಿಂಟ್ ಪೇನ್ ಆತರ ಬಂದು ಸಡನ್ ಆಗಿ ನಡೆಯಕ್ಕಾಗದೆ ಆತರ ಇಂಜೆಕ್ಷನ್ ಕೊಡ್ಬೇಕಂದ್ರೆ ಕೊಡ್ತಾರೆ. ಇಲ್ಲ ಅಂತಂದ್ರೆ ನಾವು ರೆಕಮೆಂಡ್ ಮಾಡ್ತೀವಮ್ಮ. ಇಂಜೆಕ್ಷನ್ ವ್ಯಾಕ್ಸಿನೇಷನ್ಗೂ ರೊಟೀನ್ ಟ್ರೀಟ್ಮೆಂಟ್ಗೆ ಏನು ಡಿಫರ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಗಾಯತ್ರಿ, ಯು ವಾಂಟ್ ಟು ಆಡ್ ಆನ್? ನೋ. ಓಕೆ. ಒಂದು ಪ್ರಶ್ನೆ ಇದೆ ಡಾಕ್ಟರ್ ಚಾಟ್ ಅಲ್ಲಿ. ಅವರು ಫಸ್ಟ್ ವ್ಯಾಕ್ಸಿನ್ ಕೋವಿಡ್ ಶೀಲ್ಡ್ ತಗೊಂಡಿದಾರಂತೆ. ಸೊ ಸೆಕೆಂಡ್ ಡೋಸು ಅವ್ರು ಕೋವಿಶೀಲ್ಡ್ ಆರ್ ಕೋವ್ಯಾಕ್ಸಿನ್ ತಗೊಂಬೋದಾ ಅಂತ. ಸರ್, ಕೋವಿಶೀಲ್ಡ್ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಈ ತರ ಮಿಕ್ಸಿಂಗ್ ವ್ಯಾಕ್ಸಿನೇಷನ್ ಇನ್ನು ಬಂದಿಲ್ಲ. ಸೊ ಬೆಟರ್ ಟು ಗೋ ಫಾರ್ ಕೋವಿಶೀಲ್ಡ್ ಓನ್ಲಿ ಇಫ್ ದೇ ಟೇಕನ್ ಫಸ್ಟ್ ಒನ್ as ಕೋವಿಶೀಲ್ಡ್. ಹಲೋ, ಹೇಳಿ ಮೇಡಮ್. ನಮ್ ಬಾಬುನಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಅವರು ವ್ಯಾಕ್ಸಿನ್ ಹಾಕಿಸ್ಕೊಬೋದಾ? ಧಾರಾಳವಾಗಿ ಹಾಕಿಸ್ಕೋಬೋದಮ್ಮ. ಬಟ್ ಅವ್ರ ಶುಗರ್ಸ್ ಅದೆಲ್ಲ ಕಂಟ್ರೋಲ್ ಅಲ್ಲಿ ಇದೆಯಾ? ಮಾಡ್ತಾರೆ, ಬಿಡಿ ಸೇದೋದು ಇದೆಲ್ಲ ಇದೆ. ಓಕೆ, ವ್ಯಾಕ್ಸಿನೇಷನ್ ಹಾಕಿಸ್ಕೋಬಹುದು. ವ್ಯಾಕ್ಸಿನೇಷನ್ ಇದು ಆಲ್ರೆಡಿ ಡಾಕ್ಟರ್ ಗಾಯತ್ರಿ ಇದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಬಿಡಿ ಸೇದೋದು, ಕುಡಿಯೋದು ಎಲ್ಲ ಇಮ್ಯುನಿಟಿ ಕಡಿಮೆ ಮಾಡುತ್ತೆ. ಆಮೇಲೆ ಡಯಾಲಿಸಿಸ್ ಮಾಡಿದ್ರು ಅವ್ರಿಗೆ ಆಲ್ರೆಡಿ ಇಮ್ಯುನಿಟಿ ಕಡಿಮೆ ಆಗಿದೆ ಅಂದ್ರೆ ವ್ಯಾಕ್ಸಿನೇಷನ್ ಎಫೆಕ್ಟ್ ಜಾಸ್ತಿ ಇರ್ಬೇಕು ಅಂತಂದ್ರೆ ಇದನ್ನು ಕಡಿಮೆ ಮಾಡಿದ್ರೆ ಒಳ್ಳೇದಮ್ಮ, ಕೊಡಿಸ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಅವರೇ ಪ್ರಶ್ನೆ ಕೇಳಿ. ನಮಸ್ತೆ ಎಲ್ರಿಗೂ. ನಮಸ್ತೆ. ನನ್ ಪ್ರಶ್ನೆ ಆಕ್ಚುಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎಲ್ರಿಗೂ ಕನ್ಫ್ಯೂಷನ್ ಇದೆ ಯಾವ್ದು ತಗೋಬೇಕು ಅಂತ. ಬಟ್ ಎಲ್ಲರೂ ಪ್ರಿಫರ್ ಮಾಡೋದು ಕೋವಿಶೀಲ್ಡ್. ಏನ್ ಡಿಫ್ರೆನ್ಸ್ ಇದೆ ಕೋವ್ಯಾಕ್ಸಿನ್ಗೂ ಕೋವಿಶೀಲ್ಡ್ಗೂ? ಗಾಯತ್ರಿ ಹೇಳಿ, ಕಂಟಿನ್ಯೂ ಮಾಡಿ. ಎರಡು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಎರಡು ಒಂದೇ ತರ ಎಫೆಕ್ಟ್ ಇದೆ ವಿಜಯಲಕ್ಷ್ಮಿ ಅವರೇ. ಸೊ ಏನು ತೊಂದ್ರೆ ಇಲ್ಲ, ಎರಡು ತಗೊಳ್ಬಹುದು. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸ್ವಲ್ಪ ಅದ್ರದ್ದು ಫಾರ್ಮುಲಾ ಎರಡದ್ದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಕೋವಿಶೀಲ್ಡ್ ಅದು UK ಫಾರ್ಮುಲಾ, ಕೋವ್ಯಾಕ್ಸಿನ್ ಅನ್ನೋದು ಇಂಡಿಯನ್ ಅವ್ರದ್ದು ಫಾರ್ಮುಲಾ. ಬಟ್ ಅದ್ ಹೆಂಗೆ ಕೆಲಸ ಮಾಡತ್ತೆ, ನಮ್ಮಲ್ಲಿ ಇಮ್ಯುನಿಟಿ ಹೆಂಗ್ ಜಾಸ್ತಿ ಮಾಡತ್ತೆ ಅನ್ನೋದು ಎರಡು ಸೇಮ್ ಆಗಿ ಕೆಲಸ ಮಾಡ್ತಿದೆ. ಸೊ ಯಾವ್ದು ನಿಮ್ಗೆ ಸಿಗತ್ತೋ ಫಸ್ಟ್ ಅದೇನೆ ತಗೊಳ್ಳಿ. ಯೋಚಿಸ್ಲೇಬೇಡಿ ನೀವು ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಅಂತ. ಓಕೆ ಮೇಡಮ್, ಒನ್ ಮೋರ್ ಕ್ವಶನ್. ವ್ಯಾಕ್ಸಿನೇಷನ್ ಆಗಿರೋರಿಗೆ ಮೈನರ್ ಆಪರೇಷನ್ ಕೂಡ ಮಾಡೋ ಆಗಿಲ್ಲ ಅಂತ ಕೆಲವ್ರ ಮೈಂಡ್ ಅಲ್ಲಿ ಇದೆ, ನಿಜನಾ? ಇಲ್ಲ ಮೇಡಮ್, 2-3 weeks ಆದ್ಮೇಲೆ ಮಾಡಿಸ್ಕೋಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ವೆಂಕಟಲಕ್ಷ್ಮಿ ಅವರೇ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ಮೇಡಮ್. ನನಗೆ ಕೋವಿಡ್ ಬಂದಿತ್ತು, ಒಂದು 3 months ಆಯ್ತು. ಮತ್ತೆ ನನಗೆ 84 days ಆದ್ಮೇಲೆನೆ ನಂದು ಸೆಕೆಂಡ್ ಡೋಸ್ ತಗೊಂಡಿದ್ದೀನಿ ನಿನ್ನೆ. ಗುಡ್. ಮತ್ತೆ ನನಗೆ ಈಗ ತುಂಬಾನೇ ಮೋಷನ್ಸ್ 4 times 5 times ಆಗ್ತಿರತ್ತೆ. ಮೋಷನ್ ಎಲ್ಲ ನಾರ್ಮಲ್ಲೇನೆ, ಟಾಯ್ಲೆಟ್ ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ ಮೇಡಮ್. ಇದು ಯಾವಾಗಿಂದ ಆಗ್ತಾ ಇರೋದಮ್ಮ? ಕೋವಿಡ್ ಬಂದ ಆದ್ಮೇಲೆ ಮೇಡಮ್ ಈ ಪ್ರಾಬ್ಲಮ್. ಕೋವಿಡ್ ಬಂದಾದ್ಮೇಲೆ. ಈಗ ಏನಾದ್ರು ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಏನಿಲ್ಲ ಮೇಡಮ್.
ಯಾವ್ದು ಇಲ್ಲ. ಓಕೆ ಓಕೆ. ಮೋಷನ್ಸ್ ಅಲ್ಲಿ ಸ್ಮೆಲ್ ಬರೋದು ಆತರ ಏನಾರ ಆಗ್ತಾ ಇದೆಯಾ? ಆತರ ಏನಿಲ್ಲ, ಊಟ ಮಾಡಿದ ತಕ್ಷಣ ಹೋಗ್ಬೇಕು ಅನ್ಸ್ತಾ ಇರುತ್ತೆ ಅಷ್ಟೇ. ಓಕೆ ಓಕೆ. ವೆಯ್ಟ್ ಲಾಸ್ ಏನಾಗಿಲ್ಲ ಅಲ್ಲ? ಇಲ್ಲ ಮೇಡಮ್, ಏನಾಗಿಲ್ಲ. ಓಕೆ ಅಮ್ಮ. ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗಿ ಆತರ ಆಗ್ಬೋದು, ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಹಂಗೆ ಐರನ್ ಟ್ಯಾಬ್ಲೆಟ್ ಏನಾರ ತಗೋತಾ ಇದೀರಾ? ಜಾಸ್ತಿ ಏನಿಲ್ಲ, ಮಲ್ಟಿವಿಟಮಿನ್ಸ್ ಯಾವ್ದು ತಗೋತಾ ಇಲ್ಲ? ಇಲ್ಲ, ಜೀನಿ ಒಂದ್ ಕುಡಿತೀವಿ ಅಷ್ಟೇ ಮೇಡಮ್. ಏನಮ್ಮ? ಜೀನಿ ಒಂದು ಗಂಜಿ ತರ ಬರುತ್ತಲ್ಲ, ಅದೊಂದು ಕುಡಿತೀವಿ ಅಷ್ಟೇ, ಇನ್ಯಾವ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಿಲ್ಲ. ಓಕೆ. ಯೂಶಲಿ ಇದಕ್ಕೆ ಏನು ಮೆಡಿಸಿನ್ಸ್ ಬೇಕಾಗಲ್ಲ. ಸ್ವಲ್ಪ ಮೊಸರು ಮಜ್ಜಿಗೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ ಊಟದಲ್ಲಿ. ನ್ಯಾಚುರಲ್ ಆಗಿ ಸಿಗೋ ಪ್ರೋಬಯೋಟಿಕ್ಸ್ ಅಂದ್ರೆ ನಾವು ಮನೇಲಿ ಮಾಡ್ಕೊಂಡಂತ ಮೊಸರು ಮಜ್ಜಿಗೆ ಅಂತ ತಗೊಳ್ಬೇಕಾಗತ್ತೆ. ಅದರಿಂದ ಗಟ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಸ್ಲೋಲಿ ನಿಮ್ಗೆ ಇದು ಕಡಿಮೆ ಆಗುತ್ತೆ. ಆಮೇಲೆ ಆದಷ್ಟು ವೆಲ್ ಕುಕ್ ಬಾಯ್ಲ್ಡ್ ಫುಡ್ ತಗೊಳ್ಳಿ. ನಾನ್ ವೆಜ್ ಏನಾದ್ರು ತಗೊಳ್ತಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ 1-2 ವಾರ. ನಾವು ವೆಜಿಟೇರಿಯನ್ ಮೇಡಮ್ ನಾವು. ಓಕೆ, ಹಾಗಿದ್ರೆ ಸ್ವಲ್ಪ ಬಾಯ್ಲ್ಡ್ ಸ್ಪೈಸಿ ಫುಡ್ ಅವಾಯ್ಡ್ ಮಾಡ್ಬಿಟ್ಟು ಈ ಪ್ರೋಬಯೋಟಿಕ್ಸ್ ತಗೊಳ್ಳಿ. ಸರಿ ಹೋಗುತ್ತೆ. 2 ವೀಕ್ಸ್ ಆದ್ಮೇಲೆ ಹಂಗೆ ಇದ್ರೆ ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿಮ್ಮ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಪ್ರಕಾಶ್ ಸರ್, ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಕೋವಿಡ್ ಬಂದಿರೋದ್ರಿಂದ ಮೊದಲನೇ ಅಲೆಯಲ್ಲಿ ವಯಸ್ಸಾದವರಿಗೆ ಇಮ್ಯುನಿಟಿ ಪವರ್ ಇರಲ್ಲ ಅಂತ ಜಾಸ್ತಿ ಸಾವು ನೋವುಗಳು ಜಾಸ್ತಿ ಕಂಡು, ಅಂತ ಇಮ್ಯುನಿಟಿ ಪವರ್ ಇರ್ತಕ್ಕಂತ ಈಗ ಯಂಗ್ಸ್ಟರ್ ಏನು 30 to 60 and ಬಿಲೋಗೆ 2ನೇ ಅಲೆಯಲ್ಲಿ ಜಾಸ್ತಿ ಒತ್ತಡ ಆಯ್ತು ಅಂತ ಬರ್ತಾ ಇದೆ. ಈಗ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಬರ್ತಾ ಇದೆ ಅಂತ, ಬಟ್ ಆ ಮಕ್ಕಳಿಗೆ ಅಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೂ ಏನಾದ್ರು ಬೇರೆ ಯಾವ ವೈರಸ್ ಅಲ್ಲಿ ಏನಾದ್ರು ಬದಲಾವಣೆ ಇದೆಯಾ ಅಂತ ನನ್ನ ಪ್ರಶ್ನೆ ಮೇಡಮ್. ಸೊ ನಮ್ಗೆ ಇನ್ನ ಗೊತ್ತಿಲ್ಲ 3ನೇ ಅಲೆ ಬರತ್ತೋ ಇಲ್ವೋ ಅಂತಾನು ನಮಗ್ ಗೊತ್ತಿಲ್ಲ. ನಾವೆಲ್ಲರೂ ಎಚ್ಚರವಾಗಿದ್ದು ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಒಬ್ರಿಂದ ಇನ್ನೊಬ್ರು ದೂರ ಇದ್ದು ಈ ಕ್ರೌಡಿಂಗ್ ಎಲ್ಲ ಅವಾಯ್ಡ್ ಮಾಡಿ ಎಲ್ಲಾರು ವ್ಯಾಕ್ಸಿನ್ ಅನ್ನೋದು ತಗೊಂಡ್ರೆ 3ನೇ ಅಲೆ ಅನ್ನೋದು ತುಂಬಾ ಕಮ್ಮಿ ಆಗಿ ಬರುತ್ತೆ. ಸೊ ಅದು ನಮ್ ಏಮ್. ನಾವ್ ವ್ಯಾಕ್ಸಿನ್ ಯಾಕೆ ಕೊಡ್ತಿದೀವಿ, ಇದೆಲ್ಲ ಯಾಕೆ ಮಾಡ್ತಿದೀವಿ ಅಂದ್ರೆ 3ನೇ ಅಲೆ ಬರ್ದೇ ಇರೋ ತರ ಮಾಡ್ಬೇಕು ಅಂತ ಅನ್ನೋದು ಆಸೆ. ಸೊ ಫಸ್ಟ್ ವೇವ್ ಅಲ್ಲಿ ಹೌದು ತುಂಬಾ ಕಮ್ಮಿ ಆಗಿ ಬಂದಿತ್ತು, ಬರೀ ದೊಡ್ಡವ್ರಿಗಷ್ಟೇ ಬಂದಿತ್ತು. ಸೆಕೆಂಡ್ ವೇವ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ, ಯಾಕಂದ್ರೆ ಅದು ಚೇಂಜ್ ಆಯ್ತು ವೈರಸ್. ಸೊ ಅದು ತುಂಬಾ ತೀವ್ರವಾಗಿ ಅದು ಶಕ್ತಿಶಾಲಿ ಆದ್ರೆ ಎಲ್ಲಾರ್ಗೂ ಅದು ಎಫೆಕ್ಟ್ ಆಗುತ್ತೆ ಜಾಸ್ತಿ ಆಗಿ. ಸೊ ಇವಾಗ ನಾವೆಲ್ಲರೂ ವ್ಯಾಕ್ಸಿನ್ ತಗೊಂಡು ಒಬ್ರಿಂದ ಒಬ್ರು ಹರಡೋದ್ ಕಮ್ಮಿ ಅನ್ನೋದ್ ಮಾಡಿದ್ರೆ 3ನೇ ಅಲೆ ಬರ್ದೇನೆ ಇರಬಹುದು. ಈ 3ನೇ ಅಲೆ ಮಕ್ಕಳಿಗೆ ಬರುತ್ತೆ ಅನ್ನೋದು ಸುಳ್ಳು. ಎಲ್ಲೂನು ಯಾರು ಹೇಳಿಲ್ಲ, ಗವರ್ಮೆಂಟ್ ಅವರು ಮಾಧ್ಯಮಗಳು ಸೃಷ್ಟಿಯಿಂದ ನಮಗೂ ಮಕ್ಕಳಿಗೂ ಅಷ್ಟೇ ಭಯವನ್ನು ಹುಟ್ಟಿಸ್ತಾ ಇದಾರೆ. ಈಗ ಶಾಲೆ ಪ್ರಾರಂಭ ಮಾಡೋದ್ರಲ್ಲೇ ಈಗ ನಮಗೆ ಸರ್ಕಾರನು ಸಹ ಎಣಿಸ್ತಾ ಇದೆ ಏನ್ ಮಾಡ್ಬೇಕು ಬರುತ್ತೆ, ಬಂದಾಗ ತೊಂದ್ರೆ ಆಗುತ್ತೆ ಅಂತ ಅದನ್ನು ಯೋಚನೆ ಮಾಡ್ತಾರೆ. ಬಟ್ ಈಗ ಇಮ್ಯುನಿಟಿ ಪವರ್ ಇರೋರಿಗೆ ಕಡಿಮೆ ಅಂತ ಅಂತೀವಿ, ಆದ್ರೆ ಈ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಮತ್ತೆ ಯಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತ ಒಂದು 20 to 40 ಇಮ್ಯುನಿಟಿ ಪವರ್ ಇರ್ತದೆ, ಆದ್ರೂ ಸಹ ಅವರಲ್ಲೇ ಹೆಚ್ಚು ಸಾವು ನೋವುಗಳು ಕಂಡುವಲ್ಲ 2ನೇ ಅಲೆಯಲ್ಲಿ ಅಂತ. ಅದಕ್ಕೆ ಇದನ್ನ ಪ್ಯಾಂಡಮಿಕ್ ಮತ್ತೆ ಇಷ್ಟೊಂದು ಇದ್ರ ಬಗ್ಗೆ ನಾವು ಮಾತಾಡ್ಬೇಕಾಗ್ತಿದೆ. ಯಾಕಂದ್ರೆ ಈ ವೈರಸ್ ಅನ್ನೋದು ತುಂಬಾನೇ ಒಂಥರ ನಮ್ಗೆ ಗೊತ್ತಾಗದೆ ಇರೋ ತರ ಅದು ಬಿಹೇವ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವ್ ಎಷ್ಟು ಜೋಪಾನವಾಗಿರ್ಬೇಕು ಅಷ್ಟು ಆಗ್ತಾ ಇದೆ ಸದ್ಯಕ್ಕೆ. ಸೊ ಅದಕ್ಕೆ ಈ ವ್ಯಾಕ್ಸಿನ್ ಅನ್ನೋದು ನಾರ್ಮಲಿ ಒಂದು 2-3 years ಆಗತ್ತೆ ಹೊರಗಡೆ ಬರಕ್ಕೆ. ಸೊ ಇಷ್ಟೊಂದು ಕ್ವಿಕ್ ಆಗಿ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅದ್ರದ್ದು ಹೆಂಗೆ ಅದು ಹೋಗ್ತಾ ಇದೆ, ಹೆಂಗೆ ಅದು ಪ್ರೆಸೆಂಟ್ ಮಾಡ್ತಾ ಇದೆ, ಹೆಂಗೆ ಇಷ್ಟೊಂದ್ ಜನನ ಕೊಲ್ತಾ ಇರೋದು ಅನ್ನೋದು ತುಂಬಾನೇ ಕಷ್ಟವಾಗಿದೆ ತಿಳ್ಕೊಳ್ಳೋದು ಇಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ. ಸೊ ಅದಕ್ಕೆ ನಾವು ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ಇದೂನು ಹೊಸಾನೇ ರೋಗ ನಮ್ಗೆ ಎಲ್ಲಾರ್ಗು. ಸೊ ಅದಕ್ಕೆ ನಾವ್ ಇಷ್ಟೊಂದು ಎಚ್ಚರವಾಗಿ ಇರ್ಬೇಕಾಗ್ತದೆ. ಹೇಳೋದೆಲ್ಲ ಕರೆಕ್ಟ್. ಕಷ್ಟ ಇದೆ, ಎಲ್ಲಾರ್ಗು ಕಷ್ಟ ಇದೆ. ಬಟ್ ನಾವೆಲ್ಲರೂ ಸೇರ್ಕೊಂಡು ನಮ್ ಕರ್ತವ್ಯಗಳನ್ನ ಮಾಡಿದ್ರೆ ಇದನ್ನ ನಾವು ಕಮ್ಮಿ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ, ಹೌ ವಿಲ್ ಐ ನೋ ಇಫ್ ಐ ಆಮ್ ಎಲಿಜಿಬಲ್ ಫಾರ್ ವ್ಯಾಕ್ಸಿನೇಷನ್ ಅಂತ? ವೆರಿ ಗುಡ್ ಕ್ವಶನ್. ಒಂದು ಏಜ್ ಅಬೌವ್ 18 years ಯು ಆರ್ ಎಲಿಜಿಬಲ್. ಆಮೇಲೆ ಓನ್ಲಿ ಕಂಡೀಷನ್ಸ್ ವೇರ್ ವಿ ಆಸ್ಕ್ ಯು ನಾಟ್ ಟು ಗೋ ಫಾರ್ ವ್ಯಾಕ್ಸಿನೇಷನ್ ಅಂದ್ರೆ ನಿಮ್ಗೆ ಏನಾದ್ರು ಅಲರ್ಜೀಸ್ ಇದ್ರೆ, ಅಲರ್ಜೀಸ್ ಟು ದ ವ್ಯಾಕ್ಸಿನೇಷನ್ ಅರ್ಲಿಯರ್ ಆಗಿದ್ರೆ, ಅಥವಾ ಈಗ ಏನಾರ ಅಕ್ಯೂಟ್ ಇನ್ಫೆಕ್ಷನ್ ಅಂದ್ರೆ, ಅಕ್ಯೂಟ್ ಅಂದ್ರೆ 2 to 3 weeks ಅಲ್ಲಿ ನಿಮ್ಗೆ ಏನಾದ್ರು ಇನ್ಫೆಕ್ಷನ್ ಇದ್ರೆ ಅವಾಗ ಕೊಡಲ್ಲ. ಜ್ವರ ಆಗ್ಲಿ, ಲಂಗ್ ಇನ್ಫೆಕ್ಷನ್ ಆಗ್ಲಿ, ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗ್ಲಿ, ಎಲ್ಲಿ ಇನ್ಫೆಕ್ಷನ್ ಇದ್ರು ಬಾಡಿನಲ್ಲಿ ಅವಾಯ್ಡ್ ಮಾಡ್ತೀವಿ. ನಿಮ್ಗೆ ಅಲರ್ಜಿ ಒಂದಿದ್ರೆ, ಇನ್ಫೆಕ್ಷನ್ ಇದ್ರೆ, ಲೆಸ್ ದನ್ 18 ಇದ್ರೆ ಕೊಡಲ್ಲ. ಇನ್ನೆಲ್ಲರೂ ಎಲಿಜಿಬಲ್. ಥ್ಯಾಂಕ್ ಯು ಡಾಕ್ಟರ್. ಐ ಥಿಂಕ್ ಯಾರೊಬ್ರು ಪ್ರಶ್ನೆ, ಚಿಲ್ಡ್ರನ್ ವ್ಯಾಕ್ಸಿನ್ ಬಂದಿದ್ಯಾ ಅಂತ? ವ್ಯಾಕ್ಸಿನ್ ಫಾರ್ ಚಿಲ್ಡ್ರನ್. ಚಿಲ್ಡ್ರನ್ ವ್ಯಾಕ್ಸಿನ್ ಇನ್ನ ಬಂದಿಲ್ಲ. ಯೂಶಲಿ ವ್ಯಾಕ್ಸಿನ್ ಅನ್ನೋದು ಹೊರಗಡೆ ಬರ್ಬೇಕಂದ್ರೆ 3 stage ಕ್ರಾಸ್ ಮಾಡ್ಬೇಕು. ಅಂದ್ರೆ ಅವರು ಟೆಸ್ಟ್ ಗಳೆಲ್ಲ ಮಾಡ್ತಾರೆ, ಸೈಡ್ ಎಫೆಕ್ಟ್ಸ್ ಹೆಂಗ್ ಬರ್ತಿದೆ ಅಥವಾ ಏನಾದ್ರು ತೊಂದರೆ ಆಗ್ತಿದ್ಯಾ ಇಲ್ವಾ ಅಂತ ಎಲ್ಲ ಸ್ಟಡಿ ಮಾಡಿ ಅವರು ಕೊಡ್ತಾರೆ ಮಕ್ಕಳಿಗೆ. ಸೊ ಇನ್ನ ಅದನ್ನ ಪರಿಶೋಧನೆ ಅನ್ನೋದು ನಡೀತಾ ಇದೆ. ಮಕ್ಕಳಲ್ಲಿ ತುಂಬಾ ಕಮ್ಮಿ ಆಗಿ ಬಂದಿದೆ. ಅವರೆಲ್ಲ ಹಾಸ್ಪಿಟಲ್ಗೆ ಹೋಗಿ ಸಾಯೋದು ಆತರ ಎಲ್ಲ ನಾವ್ ನೋಡಿಲ್ಲ. ತುಂಬಾನೇ ಕಮ್ಮಿ ಆಗಿ ಎಫೆಕ್ಟ್ ಆಗಿದೆ ಮಕ್ಕಳಿಗೆ. ಅದಕ್ಕೆ ಅವ್ರು ಅಷ್ಟೊಂದ್ ಜಾಸ್ತಿ ಇವಾಗ್ಲೇ ಪುಷ್ ಮಾಡ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಎಲ್ಲ ಸ್ಟಡಿ ಮಾಡಿ ಅವರು ತಿಳ್ಕೊಂಡು ಆ ಮಕ್ಕಳು ಕೊಡ್ಬೇಕಾ ಇಲ್ವಾ ಅಂತ ನಮ್ಗೆ ಇನ್ನ ಬರ್ತಾ ಗೊತ್ತಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು ಪ್ರಶ್ನೆ, ಕ್ಯಾನ್ ಪೀಪಲ್ ಹೂ ಹ್ಯಾವ್ ರೀಸೆಂಟ್ಲಿ ರಿಕವರ್ಡ್ ಫ್ರಮ್ COVID-19 ಟ್ರಾವೆಲ್ ಅಂತ? ರಿಕವರಿ ಆಗಿರೋ ಪೇಷಂಟ್ ಟ್ರಾವೆಲ್ ಮಾಡಬಹುದಾ ಅಂತ? ಅದು ಏನು ಅಂತ ಮೆನ್ಷನ್ ಮಾಡಿಲ್ಲ, ಏರ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸುಮಿತ್ ಕುಮಾರ್ ಅವ್ರು ಕೇಳಿದ್ದಾರೆ, ಟ್ರಾವೆಲ್ ಮಾಡಬಹುದಾ ಅಂತ. ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್, ನಾವು ನಿಜವಾಗ್ಲೂ ಟ್ರಾವೆಲ್ ಮಾಡ್ಬೇಕಂತ ನೀವು ಕ್ವಶನ್ ಕೇಳ್ಬೇಕು. ಯಾಕಂದ್ರೆ ಟ್ರಾವೆಲ್ ಅಲ್ಲಿ ಎಷ್ಟೊಂದ್ ಜನ ಇರ್ತಾರೆ, ಬಸ್ ಅಲ್ಲಿ, ಟ್ರೈನ್ ಅಲ್ಲಿ ಅಥವಾ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ. ಸೊ ಒಬ್ರಿಂದ ಇನ್ನೊಬ್ರು ಹರಡೋ ಚಾನ್ಸಸ್ ಇನ್ನ ಇದೆ. ಸೊ ನೀವು ಆ ರಿಸ್ಕ್ ಅನ್ನೋದು ತಗೊಳ್ತಿದ್ದೀರಾ, ಆ ರಿಸ್ಕ್ ತಗೊಳ್ಳೋದು ಇಂಪಾರ್ಟೆಂಟಾ ಅನ್ನೋದು ಕೇಳ್ಬೇಕು. ಟ್ರಾವೆಲ್ ನಿಮ್ಗೆ ವ್ಯಾಕ್ಸಿನ್ ಆಗಿದ್ಯಾ ಏನೋ ಗೊತ್ತಿಲ್ಲ ನಮ್ಗೆ. ಸೊ ತುಂಬಾನೇ ಇಂಪಾರ್ಟೆಂಟ್, ಹೋಗ್ಲೇಬೇಕು. ಈ ಟ್ರಾವೆಲ್ ಇಂದ ನಮ್ಗೆ ಕಷ್ಟ ಆಗತ್ತೆ ಅಂತಂದ್ರೆ ಟ್ರಾವೆಲ್ ಮಾಡ್ಬೋದು. ವ್ಯಾಕ್ಸಿನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವ್ಯಾಕ್ಸಿನ್ ತಗೊಂಡಿರೋರ್ಗೆ ಸ್ವಲ್ಪ ನಾವ್ ಧೈರ್ಯವಾಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಇನ್ನ ಇದ್ರ ತೀವ್ರತೆಗೆ ತುಂಬಾ ಇನ್ನ ಈ ರೋಗ ಅನ್ನೋದು ಇನ್ನ ಇದೆ. ಸೊ ಅನ್ನೋದು ನಾವು ಮನ್ಸಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ಬೇಕಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು, ವ್ಯಾಕ್ಸಿನ್ ತಗೊಂಡ್ರೆ ಇಮ್ಯುನಿಟಿ ಕಮ್ಮಿ ಆಗತ್ತೆ ಅಂತ ಒಂದು ಇಂಪ್ರೆಷನ್ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ವ್ಯಾಕ್ಸಿನ್ ತಗೊಂಡ್ರೆ ಇಮ್ಯುನಿಟಿ ಕಡಿಮೆ ಆಗಲ್ಲ. ವ್ಯಾಕ್ಸಿನ್ ತಗೊಂಡ್ರೆ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ನ ಸ್ಟಿಮ್ಯುಲಸ್ ಮಾಡುತ್ತೆ. ಆಕ್ಚುಯಲ್ ವೈರಸ್ ಬಂದ್ರೆ ಆ ವೈರಸ್ ಜೊತೆ ಹೆಂಗ್ ಫೈಟ್ ಮಾಡ್ಬೇಕು ಅನ್ನೋದನ್ನ ಇಮ್ಯುನಿಟಿನ ಟ್ರಿಗರ್ ಮಾಡುತ್ತೆ. ಹಂಗಾಗಿ ವ್ಯಾಕ್ಸಿನ್ ಕೊಡ್ತೀವಿ. ಚಿಕ್ಕ ಮಕ್ಳಿಗೆಲ್ಲ DPT ಅದೆಲ್ಲ ಕೊಡ್ತಾ ಇದ್ವಲ್ವಾ ನಾವು ಚಿಕ್ಕ ಮಕ್ಳಿದ್ದಾಗ, ಈಗ್ಲೂ ಮಕ್ಳಿಗೆ ಕೊಡಿಸ್ತೀವಲ್ವಾ. ಯಾಕೆ ಕೊಡಿಸ್ತೀವಿ? ಆ ವೈರಸ್ ಬರಬಾರ್ದು ಅಂತ. ಬಂದ್ರೂ ಬಾಡಿನಲ್ಲಿ ಆಲ್ರೆಡಿ ಆಂಟಿಬಾಡೀಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ವೈರಸ್ ಇಂದ ತೀವ್ರತೆ ಕಡಿಮೆ ಆಗುತ್ತೆ, ಇಲ್ಲ ಬರೋದನ್ನೇ ತಡೆಗಟ್ಟುತ್ತೆ. ವ್ಯಾಕ್ಸಿನೇಷನ್ ಇಂದ ಇಮ್ಯುನಿಟಿ ಕಡಿಮೆ ಆಗಲ್ಲ, ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಬಟ್ ಹಾಕಿದಾಗ 1-2 ದಿನ ನಿಮ್ಗೆ ಅದು ನೋವು, ಸ್ವಲ್ಪ ಮೈಲ್ಡ್ ಫೀವರ್, ಟಯರ್ಡ್ನೆಸ್ ಅಥವಾ ಅಬ್ಡಾಮಿನಲ್ ಪೇನ್ಸ್ ಈ ತರ ಬರ್ಬೋದು. ಅದು ಎಲ್ಲ ಸೈಡ್ ಎಫೆಕ್ಟ್, ಕಾಮನ್ ಸೈಡ್ ಎಫೆಕ್ಟ್ಸ್ ಫಾರ್ ಎನಿ ವ್ಯಾಕ್ಸಿನೇಷನ್ ಇರುತ್ತೆ. ಸೊ ದಯವಿಟ್ಟು ವ್ಯಾಕ್ಸಿನ್ ಬಗ್ಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಅಂತ ಯೋಚನೆ ಬಿಟ್ಬಿಡಿ, ಧೈರ್ಯವಾಗಿ ತಗೊಳ್ಳಿ. ನಾವೆಲ್ಲ ತಗೊಂಡಿದೀವಿ, ನೀವು ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಚೇತನ್ ಕುಮಾರ್ ಅವರ ಪ್ರಶ್ನೆ ಕೇಳಿ. ನಮ್ಮ ತಾಯಿಯವ್ರದ್ದು 84 ಸೆಕೆಂಡ್ ಡೋಸೇಜ್ ತಗೊಂಡ್ರು ವ್ಯಾಕ್ಸಿನೇಷನ್. ಸೊ ತುಂಬಾನೇ ಬಾಡಿ ಪೇನ್ ಅಂತ ಹೇಳ್ತಿದ್ದಾರೆ ಮೇಡಮ್, ಅದಕ್ಕೆ ಪ್ರಿಕಾಷನ್ ಏನಾದ್ರು ತಗೋಬೋದಾ? ಸರ್ ನೀವು ತುಂಬಾ ಫಾಸ್ಟ್ ಆಗಿ ಮಾತಾಡಿದ್ರಿ ಮೇಡಮ್. ನಮ್ಮ ತಾಯಿಯವರು ನಿನ್ನೆ ತಾನೇ 84 days ಕಂಪ್ಲೀಟ್ ಆಗಿ ವ್ಯಾಕ್ಸಿನೇಷನ್ ತಗೊಂಡು ಸೆಕೆಂಡ್ ಡೋಸ್. ಸೊ ಇವಾಗ ತುಂಬಾ ಬಾಡಿ ಪೇನ್ ಆಗ್ತಾ ಇದೆ. ಸೊ ಇಲ್ಲೇ ಎದ್ದು ಓಡಾಡಕ್ ಆಗ್ತಲ್ಲ ಅವ್ರ ಕೈಲಿ. ಸೊ ಅದಕ್ಕೇನಾದ್ರು ಪ್ರಿಕಾಷನ್ಸ್ ತಗೋಬೋದಾ? ಬಾಡಿ ಪೇನ್ಗೆ ಪ್ಯಾರಾಸಿಟಮಾಲ್ ಕೊಡ್ಬೋದು ಸರ್. ಅವ್ರು ಬೇರೆ ಏನಾದ್ರು ಮಾತ್ರೆ ತಗೊಳ್ತಿದ್ದೀರಾ? ಇಲ್ಲ ಮೇಡಮ್ ಥೈರಾಯ್ಡ್ ತಗೊಂತಾರೆ. ಮಾರ್ನಿಂಗ್ ಟೈಮ್ ಥೈರಾಯ್ಡ್ ಇದೆ, ಸೊ ಅದೊಂದು ತಗೊಂತಾರೆ. ಅದು ಬಿಟ್ಟು ಬೇರೆ ಯಾವ್ದು ತಗೊಳಲ್ಲ.
ಓಕೆ, ಪ್ಯಾರಾಸಿಟಮಾಲ್ ಕೊಡ್ಬೋದು ಸರ್ ಬಾಡಿ ಪೇನ್ಗೆ ಎಲ್ಲ. ನೀವ್ ಡೋಲೋ ಅಂತ ಹೇಳ್ತೀರಾ ಕ್ರೋಸಿನ್, ಅದು ಅವ್ರು ಕೊಡ್ಬೋದು. ಬಾಡಿ ಪೇನ್ ಅನ್ನೋದು ಕಮ್ಮಿ ಆಗತ್ತೆ. ಸೈಡ್ ಎಫೆಕ್ಟ್ಸ್ ಈ ತರ ಬರುತ್ತೆ. ಬಾಡಿ ಪೇನ್ ಅನ್ನೋದು ಒಂದು ಸೈಡ್ ಎಫೆಕ್ಟ್ ಕೆಲವು ಜನಕ್ಕೆ ಬರುತ್ತೆ, ಜಾಸ್ತಿ ದಿನ ಇರೋದಿಲ್ಲ. ತುಂಬಾ ಜಾಸ್ತಿ ಆಯ್ತು ಆತರ ಏನಾದ್ರು ಇದ್ರೆ ಒಂದ್ಸತಿ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ. ಮತ್ತೆ ಮೇಡಮ್ ಇನ್ನೊಂದು ಪ್ರಶ್ನೆ, ನಮ್ಮ ಮನೇಲಿ ಪಾಪು ಇದೆ, 5 months ಬೇಬಿ ಇದೆ. ಸೊ ಮೊನ್ನೆ ಪೇಪರ್ ಅಲ್ಲಿ ಕೊಟ್ಟಿದ್ರು, ಅದಕ್ಕೂ ವ್ಯಾಕ್ಸಿನೇಷನ್ ಕೊಡ್ಬೇಕು ಅಂತ ಹೇಳಿ ಹಾಕ್ಸ್ಬೇಕಂದ್ರೆ ಅದನ್ನ ಹಾಕ್ಸ್ಬೇಕೋ ಬೇಡವಾ ಮೇಡಮ್? ಇಲ್ಲ ಸರ್, ಮಕ್ಕಳಿಗಿನ್ನ ಕೊಡ್ತಾ ಇಲ್ಲ ಗವರ್ಮೆಂಟ್ ಅವರು. ನಮ್ಗೆ ಈ ತರ ಒಂದ್ 2-3 ಸತಿ ಪ್ರಶ್ನೆ ಬಂದಿದೆ, ಮಕ್ಕಳಿಗೆ ಕೊಡ್ತಿದೀವಿ ಅಂತ ದುಡ್ಡು ತಗೊಂಡು ಕೊಡ್ತಿದ್ದಾರೆ ಅಂತ. ಸೊ ದಯವಿಟ್ಟು ಕೊಡ್ಸ್ಬೇಡಿ ಮಕ್ಕಳಿಗೆ, ಯಾಕಂದ್ರೆ ಗವರ್ಮೆಂಟ್ ಇನ್ನ ಅಪ್ರೂವ್ ಮಾಡಿಲ್ಲ ಇದ್ರ ಬಗ್ಗೆ. ಇನ್ನೊಂದು ಪ್ರಶ್ನೆ ಸರ್, ಮ್ಯೂಟ್ ಅಲ್ಲಿ ಇದ್ದೀರಾ? ರಮೇಶ್ ಸರ್ ಮ್ಯೂಟ್ ಅಲ್ಲಿ ಇದ್ದೀರಾ? ಓಕೆ, ವೈರಸ್ ಸರ್ಫೇಸ್ ಮೇಲೆ ಎಷ್ಟೊತ್ತರೂ ಸರ್ವೈವ್ ಆಗತ್ತೆ ಅಂತ, ಆನ್ ಎನಿ ಸರ್ಫೇಸ್? ಸೊ ವೈರಸ್ ಅನ್ನೋದು ಬೆಳೆಯಕ್ಕೆ ಅದಕ್ಕೆ ಆಹಾರ ಬೇಕು ಒಂದು, ಮತ್ತೆ ನೀರಿನ ಅಂಶ ಬೇಕಾಗತ್ತೆ. ಸೊ ಸರ್ಫೇಸ್ ಗಳು ಡ್ರೈ ಆಗಿದ್ರೆ ಅದ್ರ ಮೇಲೆ ತುಂಬಾ ಕಮ್ಮಿ ಹೊತ್ತು ಇರುತ್ತೆ. ಅದೇ ಒದ್ದೆ ಆಗಿದ್ದು ಆತರ ಇದ್ರೆ ಜಾಸ್ತಿ ಹೊತ್ತು ಇರುತ್ತೆ. ಸೊ ಇವಾಗ ಮುಂಚೆ 2 to 4 hours ಅಂತ ಹೇಳ್ತಿದ್ರು ಬೇರೆ ಎಲ್ಲ ಸರ್ಫೇಸಸ್ ಮೇಲೆ, ಬಟ್ ಇವಾಗ ಬರ್ತಾ ಬರ್ತಾ ತುಂಬಾ ಅಷ್ಟೊಂದ್ ಜಾಸ್ತಿ ಹೊತ್ತು ಇರಲ್ಲ ಅಂತ ಗೊತ್ತಾಗ್ತಾ ಇದೆ ಪರಿಶೋಧನೆಯಿಂದ. ಸೊ ತುಂಬಾನೇ ತಲೆ ಕೆಡ್ಸ್ಕೊಳ್ಬೇಡಿ, ನೀಟಾಗಿರೋದು ಇಂಪಾರ್ಟೆಂಟ್. ಕೈ ತೊಳ್ಕೊಳ್ಳೋದು ಆತರ ಮಾಡ್ಕೊಳ್ಳೋದು ಇನ್ನ ಇಂಪಾರ್ಟೆಂಟ್. ಥ್ಯಾಂಕ್ ಯು ಡಾಕ್ಟರ್. ಮತ್ತೆ ಇನ್ನೊಂದು ಪ್ರಶ್ನೆ, ನಾಳೆಯಿಂದ ಎಕ್ಸಾಮ್ಸ್ ಶುರು ಆಗ್ತಾ ಇದೆ ಇಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ. SSLC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ ಕಡೆಯಿಂದ ಏನಾದ್ರು ಎನಿ ಪ್ರಿಕಾಷನ್ಸ್, protocols maintain ಮಾಡ್ಬೇಕಾ? I mean, they're taking all precautions because education board have put in all the forces behind to have this to take care of the exam students na. But anything else ನೀವು add ಮಾಡ್ಬೇಕಾ ಡಾಕ್ಟರ್ ಅಂತ? SSLC ಎಕ್ಸಾಮಿನೇಷನ್ಸ್ ಅನ್ನೋದು ಎಲ್ಲಾರ್ಗು ತುಂಬಾ ಇಂಪಾರ್ಟೆಂಟ್. ಬೇರೆ ಮಕ್ಕಳಿಗೂ ಎಲ್ಲಾರ್ಗು ತುಂಬಾ ಇಂಪಾರ್ಟೆಂಟ್. ಸೊ ನಾವೇ ಒಂದೇ ಏನ್ ಹೇಳೋದು ಅಂದ್ರೆ, ನಿಮ್ಗೆ ಏನಾದ್ರೂ ಜ್ವರ ಅಥವಾ ಕೆಮ್ಮು ಅಥವಾ ಏನಾದ್ರೂ ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ಹೋಗ್ಬೇಡಿ ಎಕ್ಸಾಮ್ ಸೆಂಟರ್ಗೆ. ನಿಮ್ಮ ಟೀಚರ್ಸ್ಗೆ ಹೇಳಿ ನೀವ್ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಮನೇಲಿರ್ಬೇಕು. ಬೇರೆ ಟೈಮ್ಗೆ ನೀವು ತಗೊಳ್ಬೋದಾ ಅಂತ ಪ್ಲೀಸ್ ಕೇಳ್ಕೊಳ್ಳಿ. ಯಾಕಂದ್ರೆ ನೀವು ಎಕ್ಸಾಮ್ ಇದೆ ಹೋಗ್ಲೇಬೇಕು ನಾನ್ ಹೆದರ್ಕೊಂಡು ಅಂತ ನೀವು ಜ್ವರ ಇದ್ರೂನು ಹೋದ್ರೆ ಇರ್ತೀರಾ, ಸೊ ಅವ್ರಿಗೂನು ತೊಂದ್ರೆ ಆಗುತ್ತೆ. ಅದು ಇಂಪಾರ್ಟೆಂಟ್. ಹೋಗಿದ್ ಕಡೆ ಎಲ್ಲ ಮಾಸ್ಕ್ ಹಾಕೊಳ್ಳೋದು, ಕೈ ತೊಳ್ಕೊಳ್ಳೋದು, ದೂರ ಇರೋದು, ಅದನ್ನು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಡಾಕ್ಟರ್. ಸರ್ ನಮಸ್ಕಾರ. ಹೇಳಿ ಸರ್. ಮುನ್ಸ್ವಾಮಿ ಸರ್ ಹೇಳಿ ಸರ್. ನಮಸ್ಕಾರ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಏನಪ್ಪಾ ಅಂದ್ರೆ, ನಮ್ಮ ಗೌರವಾನ್ವಿತ PGR ಸಿಂಧ್ಯಾ ಸಾಹೇಬ್ರು ಈ ಒಂದು ಅವಕಾಶಗಳನ್ನ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ಗಳು, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಝೂಮ್ ಮೀಟ್ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ, ನಮ್ಮ PGR ಸಿಂಧ್ಯಾ ಸಾಹೇಬ್ರಿಗೆ. ಥ್ಯಾಂಕ್ ಯು. ಈ ಅವಕಾಶಗಳು ಯಾರಿಗೂ ಸಿಕ್ಕಿರ್ಲಿಲ್ಲ, ಆದ್ರೂ ಸಿಗ್ತಾ ಇದೆ. ನಿಜವಾಗ್ಲೂ ಅಷ್ಟೊಂದು ಖುಷಿ ಆಗತ್ತೆ. ಈಗ ತಾನೇ ನಮ್ಮ ಸಾಹೇಬರು ಕೋಲಾರ ಜಿಲ್ಲೆಯ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜಯಚಾಮರಾಜೇಂದ್ರ ಒಡೆಯರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಖುಷಿ ಆಯ್ತು. ಈಗಲೂ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಗಾಯತ್ರಿ ಡಾಕ್ಟರ್ ಮೇಡಮ್ ನವರು ಲಾಸ್ಟ್ ಟೈಮು ಕೂಡ ನಾನು ಕ್ವಶನ್ ಕೇಳಿದ್ದೆ ಒಂದು, ಏನಪ್ಪಾ ಅಂತಂದ್ರೆ, ನಿಜವಾಗ್ಲೂ ಈ ಮಕ್ಕಳಿಗೆ 3ನೇ ಅಲೆ ಬರ್ತಾ ಇದೆ, ಎದುರಿಸ್ತಾ ಇದ್ದಾರೆ. 3ನೇ ಅಲೆ ಬಂದು ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅಂತ ಎದುರಿಸ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ 3ನೇ ಅಲೆ ಬರ್ತಾ ಇದೆಯಾ? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಯಾಕೆ ಈ ತರ ಸುಮ್ನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ? ನಿಜವಾಗ್ಲೂ ಇದು ಒಂಥರ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾವು ಶಾಲೆಗಳು ಪ್ರಾರಂಭ ಆಗ್ಲಿ,
ಬೇಗ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡೋಣ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಮಕ್ಕಳಿಗೆ ಅನೇಕ ಶಿಕ್ಷಕರು ನಾವು ಶಾಲೆಗಳಿಗೆ ಹೋಗ್ತಾ ಇದ್ದೀವಿ, ಡೈಲಿಯ ಶಾಲೆಗಳಿಗೆ ಹೋಗ್ತಾ ಇದ್ದೀವಿ. ಈ ಶಾಲೆಗಳಲ್ಲಿ ಪೋಷಕರು ಬಂದ್ಬಿಟ್ಟು ನಮ್ಗೆ ಸರ್ ಕ್ಲಾಸ್ ಪ್ರಾರಂಭ ಮಾಡಿ, ದಯವಿಟ್ಟು ಮಕ್ಕಳು ಕೆಟ್ಟೋಗ್ತಾ ಇದಾರೆ, ಮಕ್ಕಳು ಓದ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಎಲ್ಲ ಮರ್ತೋಗಿದ್ದಾರೆ, ABCD ಕೂಡ ಮರ್ತೋಗಿದ್ದಾರೆ, ಶಾಲೆಗಳು ಪ್ರಾರಂಭ ಮಾಡಿ ಅಂತ ತುಂಬಾನೇ ಹೇಳ್ತಾ ಇದ್ದಾರೆ. ನಾವು ಸಿದ್ಧರಾಗಿದ್ದೀವಿ. ನಮ್ಮ ಎಜುಕೇಶನ್ ಏನ್ ಇಲಾಖೆ ಇದೆ, ನಮ್ಮ ಟೀಚರ್ಸ್, ನಮ್ಮ ಸ್ಕೌಟ್ ಅಂಡ್ ಗೈಡ್ ಏನ್ ಇಲಾಖೆ ಇದೆ, ಎಲ್ಲ ನಮ್ಗೆ ಮಾಹಿತಿಗಳನ್ನ ಕೊಟ್ಟು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಿದ್ಧವಾಗಿದ್ದೀವಿ. ಇಂತಹ ಸಂದರ್ಭದಲ್ಲಿ ಏನು ಕೋವಿಡ್ ಬರ್ತಾ ಇದೆ, 3ನೇ ಅಲೆ ಬರ್ತಾ ಇದೆ ಅಂತ ಎದುರಿಸ್ತಾ ಇದ್ದಾರೆ. ಅದು ಒಂದು. ಎರಡನೇದಾಗಿ ನಿಜವಾಗ್ಲೂ ಅನೇಕ ಕಡೆ ಕೂಡ ಜನಗಳಿಗೂ ಕೂಡ ಈ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ನಾವು ಒಂದು ಕೋವಿಡ್ ವ್ಯಾಕ್ಸಿನ್ ಹಾಕ್ಸುವಾಗ ಒಬ್ಬರು ಲೇಡಿ ಬಂದ್ಬಿಟ್ಟು, ಸರ್ ಕಾಲುಗಳ ಮೇಲೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ, ಫಸ್ಟ್ನೇ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ, ಆ ಕಾಲುಗಳ ಮೇಲೆ ಏನೋ ಮಚ್ಚೆಗಳಾಗಿದೆಯಂತೆ. ಸೊ ಇದು ಏನಾಯ್ತು, ನಮ್ಗೆ ತೊಂದರೆ ಆಗ್ತಾ ಭಯ ಆಗ್ತಾ ಇದೆ ಅಂತ ಕೇಳಿದಾಗ, ಏನು ಆಗಲ್ಲ, ಎದುರ್ಕೊಂಬೇಡಿ, ಏನೋ ಸಿಂಪ್ಟಮ್ಸ್ ಆಗಿರ್ತದೆ, ತೋರಿಸಿ ಡಾಕ್ಟರ್ ಅಂತ ಹೇಳಿದೆ. ಅದಕ್ಕೊಂದು ಆನ್ಸರ್ ಬೇಕು ನಮ್ಮ ಕಡೆಯಿಂದ. ಸೊ ಈ ರೀತಿಯಾಗಿ ಅನೇಕ ತೊಂದರೆಗಳು ದೂರ ಆಗ್ಬೇಕು. ನಾವು ನಾಳೆ 19 ಮತ್ತು 22ನೇ ತಾರೀಕು SLC ಎಕ್ಸಾಮ್ ಸಿದ್ಧರಾಗಿದ್ದೀವಿ. ನಮ್ಮ ಮುಖ್ಯ ಆಯುಕ್ತರ ಅವ್ರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಸಿದ್ಧರಾಗಿದ್ದೀವಿ. ಸುಮಾರು ನಮ್ಮ ತಾಲೂಕಿನಲ್ಲಿ, ಹೊಸಕೋಟೆ ತಾಲೂಕಿನಲ್ಲಿ 62 ಜನ ಸಿದ್ಧರಾಗಿದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ ಎಕ್ಸಾಮ್ ಡ್ಯೂಟಿ ಮಾಡ್ಲಿಕ್ಕೆ, ಮಕ್ಳಿಗೆ ಧೈರ್ಯ ತುಂಬಲಿಕ್ಕೆ, ಮಕ್ಳಿಗೆ ಏನು SLC ಎಕ್ಸಾಮ್ ಬರೀಲಿಕ್ಕೆ ಏನು ಅವಕಾಶ, ಏನೇನ್ ಮಾಡ್ಬೇಕು, ಮಾರ್ಗದರ್ಶನ ಎಲ್ಲ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ನಾವು ಸಿದ್ಧವಾಗಿದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಅನೇಕ ಧನ್ಯವಾದಗಳು ಸರ್. ಇದಕ್ಕೊಂದು ಮಾರ್ಗದರ್ಶನ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಡಾಕ್ಟರ್ ಮೇಡಮ್ ಮತ್ತೆ ಡಾಕ್ಟರ್ ಗಾಯತ್ರಿ ಮೇಡಮ್ ಅವ್ರಿಗೆ ಮತ್ತೆ ರಮೇಶ್ ಸರ್ಗೆ. ಸೊ ವಂದನೆಗಳು ಸರ್. ಧನ್ಯವಾದಗಳು ಮುನಿಸ್ವಾಮಿ ಅವರೇ. ನೀವು ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಎಷ್ಟೊಂದ್ ಧೈರ್ಯವಾಗಿದ್ದೀರಾ. ಸೊ ಈ ಧೈರ್ಯನ ನಾವು ಮಕ್ಕಳಲ್ಲಿ ಮತ್ತೆ ಎಲ್ಲರಲ್ಲೂ ತರ್ಬೇಕು. ಸೊ ಈ 3ನೇ ಅಲೆ ಬರೋದನ್ನೋದು ಸುಳ್ಳು. ಎಲ್ಲಿಂದ ಬರ್ತಿದೆ, ಯಾಕೆ ಹಂಗ್ ಮಾಡ್ತಿದ್ದಾರೆ ಅನ್ನೋದು, ಇದು ಸೋಷಿಯಲ್ ಮೀಡಿಯಾ ಒಂದ್ ಸ್ವಲ್ಪ ತುಂಬಾ ಒಳ್ಳೆನೂ ಇರತ್ತೆ. ಈ ತರ ಝೂಮ್ ಮೀಟಿಂಗ್ಸ್ ಮಾಡ್ಕೊಳ್ಬೋದು. ಎಷ್ಟೊಂದ್ ಕೆಟ್ಟದು ಮಿಸ್ಇನ್ಫಾರ್ಮೇಶನ್ ಬರ್ತಾ ಇದೆ, ಹೆದರ್ಸ್ತಾ ಇದ್ದಾರೆ ಎಲ್ಲಾರ್ನು. ಸೊ ನಾವ್ ಧೈರ್ಯವಾಗಿ ಮುಂದೆ ಹೋಗ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಈ ರೋಗದ ಬಗ್ಗೆ ತಿಳ್ಕೊಳ್ಬೇಕು, ಎಲ್ಲಾರು ತಿಳ್ಕೊಳ್ಬೇಕು. ಬಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಬರ್ತಾ ಇದೆ, ಏನ್ ಮಾಡ್ಬೇಕು ಬಂದ್ರೆ ಅನ್ನೋದು ನಮ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ, ಕರೆಕ್ಟ್ ಇನ್ಫಾರ್ಮೇಶನ್, ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗ್ ಗೊತ್ತಾಗತ್ತೆ. ಸೊ ಇದನ್ನ ನಾವು ಮಕ್ಕಳಲ್ಲಿ ಹೇಳ್ಬೇಕು, ಮತ್ತೆ ನಮ್ಗೆ ಗೊತ್ತಿರೋರು ಎಲ್ಲಾರ್ಗೂನು ಆತರ ಹೇಳ್ಬೇಕು. ಈ ತರ 3ನೇ ಅಲೆ ಬರ್ತಿದೆ, ಮಕ್ಕಳಿಗೆ ಎಫೆಕ್ಟ್ ಆಗ್ತಿದೆ ಅಂತ ಎಲ್ಲೂ ಏನೂ ಇಲ್ಲ, ಯಾರು ಹೇಳಿಲ್ಲ. ಡಾಕ್ಟರ್ಸ್ ಅಥವಾ ಗವರ್ಮೆಂಟ್ ಇಂದ ಏನೂ ಬಂದಿಲ್ಲ ಆತರ. ಸೊ ನಾವು ಧೈರ್ಯವಾಗಿರ್ಬೋದು. ಎಷ್ಟೊಂದ್ ಜನ ಇವಾಗ ವ್ಯಾಕ್ಸಿನ್ಸ್ ಅನ್ನು ತಗೊಳ್ತಾ ಇದ್ದಾರೆ, ತುಂಬಾ ಒಳ್ಳೇದು. ತಗೊಂಡ್ರೆ ಒಬ್ರಿಂದ ಒಬ್ರು ಕಮ್ಮಿ ಆಗತ್ತೆ ಹರಡೋದು, ಇದ್ರ ತೀವ್ರತೆ ಕಮ್ಮಿ ಆಗತ್ತೆ, ಮಕ್ಕಳಲ್ಲೂ ಬರೋದಿಲ್ಲ. ಎಲ್ಲಾ ಬೇರೆ ದೇಶದಲ್ಲೂ ಬೇರೆ ಕಡೆ ಎಲ್ಲಾ ನೋಡಿದೀವಿ, ಮಕ್ಕಳಲ್ಲಿ ತುಂಬಾ ಕಮ್ಮಿಯಾಗಿ ಬಂದಿದೆ, ತುಂಬಾನೇ ತೀವ್ರತೆ ಜಾಸ್ತಿ ಅನ್ನೋದೇ ಇಲ್ಲೇ ಇಲ್ಲ. ಇನ್ನೊಂದು ಕೇಳಿದ್ದು ಸೈಡ್ ಎಫೆಕ್ಟ್ ತರ ಆಗಿರ್ಬೇಕು. ವ್ಯಾಕ್ಸಿನ್ ಇಂದ ಇಮಿಡಿಯೇಟ್ ಆಗಿ ರ್ಯಾಶ್ ತರ ಬಂದಿರೋದು ಎಲ್ಲಾರ್ಗು ಬರೋದಿಲ್ಲ, ತುಂಬಾ ರೇರ್ ಆಗಿ ನೋಡ್ತೀವಿ. ಸೊ ಅವ್ರಿಗೆ ಅದು ಬೇರೆ ಏನಾದ್ರು ತೊಂದ್ರೆ ಇದೆಯಾ, ಸ್ಕಿನ್ ಪ್ರಾಬ್ಲಮ್ ಏನಾದ್ರು ಇದೆಯಾ, ಒಂದ್ಸತಿ ತೋರ್ಸ್ಕೊಳ್ಬೇಕು. ಅವ್ರ ಡಾಕ್ಟರ್ನ ಸಂಪ್ರದಿಸಿ ಅಂತ ಹೇಳಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಸರಿತಾ ಡಿವಾಂಡ ಸರ್, ಅದೇ ಸರ್, ನೀವು ಮಾಡೋ ಕೆಲಸ ನಿಜವಾಗ್ಲೂ ಸಂತೋಷ. ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಯೋಚಿಸ್ತೀನಿ ಅಂದ್ರೆ, ಲಾಕ್ ಡೌನ್ ತೆಗೆದ್ಮೇಲೆ ಎವ್ರಿಥಿಂಗ್ ಆರ್ ಕಮಿಂಗ್ ಟು ನಾರ್ಮಲ್. ಹೋಟೆಲ್ಸ್ ಹತ್ರ ಮಾಸ್ಕ್ ಹಾಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ. ಅವಶ್ಯಕ ಇದ್ದಾಗ ಮಾತ್ರನೇ ಹೋಗಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಅನ್ನೆಸೆಸರಿ ಟ್ರಾವೆಲ್, ಅನ್ನೆಸೆಸರಿ ಗ್ಯಾದರಿಂಗ್ ಅವಾಯ್ಡ್ ಮಾಡಿದ್ರೆ ಬೆಟರ್ ಸರ್. ಅದನ್ನ ಇಟ್ ಹ್ಯಾಸ್ ಟು ಬಿ ಸ್ಪ್ರೆಡ್ ಔಟ್ ಲೈಕ್ ಎನಿಥಿಂಗ್. ಆಮೇಲೆ ವ್ಯಾಕ್ಸಿನ್ ಡಾಕ್ಟರ್ ಗಾಯತ್ರಿ ಹೇಳ್ದಂಗೆ ರ್ಯಾಶಸ್ ಕೂಡ ಮೈಲ್ಡ್ ಸೈಡ್ ಎಫೆಕ್ಟ್ಸ್ ಬರಬಹುದು. ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು. ಅದರಿಂದ ಅವ್ರಿಗೆ ತುಂಬಾ ಅಷ್ಟೊಂದು ಬೇಸರ ಆಗೋದು ಬೇಕಾಗಿಲ್ಲ ಸರ್. ಎಷ್ಟೊಂದು ಮಕ್ಳಿಗೂ ವ್ಯಾಕ್ಸಿನೇಷನ್ ಕೊಟ್ಟಾಗ ಸೈಡ್ ಎಫೆಕ್ಟ್ಸ್ ಬರುತ್ತೆ, 2-3 ದಿನ ಅಳ್ತವೆ ಮಕ್ಳು, ನೋಡ್ಕೋತೀವಿ. ಇದು ಅದೇ ತರ ಸರ್, ಇಟ್ಸ್ ಎ ಟ್ರಾನ್ಸಿಯಂಟ್ ಪ್ರಾಬ್ಲಮ್, ಇದು ಹೊರಟೋಗುತ್ತೆ ಸರ್. ತಮ್ಮ ಡಾಕ್ಟರ್ಗಳ ಸಲಹೆಯಂತೆ, ತಮ್ಮಿಬ್ಬರ ಏನೋ ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ಗಳಿದ್ದೀರಿ, ತಮ್ಮೆಲ್ಲರ ಸಲಹೆಯಂತೆ ಆದಷ್ಟು ಬೇಗ ಶಾಲೆಗಳು ಪ್ರಾರಂಭ ಆಗ್ಬೇಕು, ಮಕ್ಕಳು ಶಾಲೆಗಳು ಬರಬೇಕು, ತಮ್ಮ ಧೈರ್ಯ ಎಲ್ಲರಿಗೂ ತಲುಪಬೇಕು. ನಮ್ಮ PGR ಸಂಧ್ಯಾ ಸಾಹೇಬ್ರ ಕಡೆಯಿಂದ ಎಲ್ಲರಿಗೂ ತಲುಪಬೇಕು, ಇಡೀ ರಾಜ್ಯದಲ್ಲಿ ಬೇಗ ಶಾಲೆಗಳು ಪ್ರಾರಂಭ ಆಗ್ಬೇಕು ಅಂತ ನಾನು ಹೇಳ್ಕೊಂತೀನಿ. ಥ್ಯಾಂಕ್ ಯು ಮುನಿಸ್ವಾಮಿ ಸರ್, ಥ್ಯಾಂಕ್ ಯು.
ಇಲ್ಲಿ ತಿರ್ಗಾ ಸೇಮ್ ಪ್ರಶ್ನೆ ಒಂದು ಬಂದಿದೆ ಡಾಕ್ಟರ್. ಒಂದು 3ನೇ ಅಲೆ ಚಿಲ್ಡ್ರನ್ ಎಫೆಕ್ಟ್ ಆಗತ್ತಾ ಅಂತ. ಅವ್ರ ಇನ್ನೊಂದು ಪ್ರಶ್ನೆ ಬ್ಲಾಕ್ ಫಂಗಸ್ ಕ್ಯಾನ್ ಕಿಲ್ ಪೀಪಲ್ ಅಂತ ಕಿರಣ್ ಅಂತ ಕೇಳಿದ್ದಾರೆ. ಒಬ್ರೇ ಕೇಳಿದ್ದಾರೆ. 3rd ವೇವ್ ವಿಲ್ ಎಫೆಕ್ಟ್ ಚಿಲ್ಡ್ರನ್. 2ನೇ ಪ್ರಶ್ನೆ ಅವ್ರದ್ದು ಬ್ಲಾಕ್ ಫಂಗಸ್ ಕ್ಯಾನ್ ಕಿಲ್ ಪೀಪಲ್ ಅಂತ. ಆನ್ಸರ್ ಮಾಡಿದ್ದೀರಾ? ತಿರ್ಗಾ ಅದ್ ಬಂದಿದೆ ಪ್ರಶ್ನೆ. 3rd ವೇವ್ ಅನ್ನೋದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವೆಲ್ಲರೂ ಚೆನ್ನಾಗಿ ಮಾಸ್ಕ್ ಹಾಕೊಂಡು ದೂರ ಇದ್ದು ವ್ಯಾಕ್ಸಿನೇಷನ್ ಎಲ್ಲಾರು ತಗೊಂಡ್ರೆ 3rd ವೇವ್ ಬರೋದಿಲ್ಲ. ಎಲ್ಲರೂ ಮತ್ತೆ ಮುಂಚೆ ತರ ಮಾಡಿದ್ರೆ ಎಲ್ಲಾರು ಸೇರ್ಕೊಂಡು ಒಬ್ರೊಬ್ರು ತುಂಬಾ ಕ್ರೌಡ್ ಎಲ್ಲ ಮಾಡ್ ವ್ಯಾಕ್ಸಿನ್ ತಗೊಳ್ದಂಗೆ ಇದ್ರೆ 3rd ವೇವ್ ಅನ್ನೋದು ಬರತ್ತೆ. ಸೊ ನಮ್ ಕೈಯಲ್ಲಿದೆ ಅದು. ನಾವು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಇದನ್ನ ತಿಳ್ಕೊಂಡು ಎಲ್ಲಾ ಎಚ್ಚರಿಕೆ ಅನ್ನೋದು ತಗೊಳ್ಬೇಕು. ಇನ್ನೊಂದು ಕ್ವೆಶನ್ ಏನ್ ಕೇಳಿದ್ರೆ ಬ್ಲಾಕ್ ಫಂಗಸ್ ಬಗ್ಗೆ. ಸರಿತಾ ಅವ್ರು ಹೇಳಿದ ತರ ಈ ಬ್ಲಾಕ್ ಫಂಗಸ್ ಅನ್ನೋದು ತುಂಬಾ ಇಮ್ಯುನಿಟಿ ಬಾಡಿಯಲ್ಲಿ ರೋಗನ ಹೊರಡಾಡೋದು ಶಕ್ತಿ ಕಮ್ಮಿ ಆಗಿದ್ವಾಗ ಈ ತರ ಎಷ್ಟೊಂದ್ ತರ ಇನ್ಫೆಕ್ಷನ್ಗಳು ಬರತ್ತೆ. ಬ್ಲಾಕ್ ಫಂಗಸ್ ಅನ್ನೋದು ನಾವು ಈ ಕೋವಿಡ್ ಬಂದಾದ್ಮೇಲೆ ಸ್ವಲ್ಪ ಜಾಸ್ತಿ ನೋಡಿದೀವಿ. ಅದು ಮೂಗು ಕಣ್ಣುಗೆ ಎಲ್ಲ ಎಫೆಕ್ಟ್ ಆಗಿ ತುಂಬಾನೇ ಕೆಲವು ಜನ ಸತ್ತು ಹೋಗಿದ್ದಾರೆ. ಸೊ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೇನೆ ನಾವು ಕೋವಿಡ್ ಅನ್ನೋದು ನಿಲ್ಸಿದ್ರೆ ಈ ತರ ಇನ್ಫೆಕ್ಷನ್ಗಳು ನಿಲ್ಲತ್ತೆ. ಸೊ ಮಾತ್ರೆಗಳು ಡಾಕ್ಟರ್ ಹೇಳಿದ ತರ ತಗೊಳ್ಳಿ. ಸ್ಟಿರಾಯ್ಡ್ಸ್ ಎಲ್ಲ ತಗೊಂಡ್ರೆ ಅವ್ರ ಸಲಹೆ ಇಲ್ದಂಗ್ ತಗೊಂಡ್ರೆ ನಮ್ ಇಮ್ಯುನಿಟಿ ಕಮ್ಮಿ ಆಗಿ ಈ ತರ ಇನ್ಫೆಕ್ಷನ್ಸ್ ಗಳು ಬರ್ಬೋದು. ಸೊ ಮಾತ್ರೆಗಳೇನಾದ್ರು ತಗೊಳ್ತಿದ್ರೆ ಡಾಕ್ಟರ್ನ ಸಂಪ್ರದಾಯಿಸಿ ತಗೊಳ್ಳಿ. ಎಷ್ಟು ಜಲ್ದಿ ಸರಿತಾ ಅವ್ರು ಹೇಳಿದ ತರ ಮುಂಚೆ ನಿಮ್ಗೆ ಏನಾದ್ರು ತೊಂದರೆಗಳು ಬರ್ತಾ ಇದ್ರೆ ಕೋವಿಡ್ ಇನ್ಫೆಕ್ಷನ್ ಬಂದಾದ್ಮೇಲೆ ದಯವಿಟ್ಟು ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಜಲ್ದಿ ತೋರ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಕಮ್ಮಿ ಆಗೋದು ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನೊಂದು ಪ್ರಶ್ನೆ, ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಒಬ್ರೊಬ್ರಿಗೆ ಜ್ವರ ಬರ್ತದೆ, ಒಬ್ರೊಬ್ರಿಗೆ ಜ್ವರ ಬರಲ್ಲ. ಸೊ ಅದ್ರಲ್ಲಿ ಜ್ವರ ಬರೋರ್ಗೆ ಜಾಸ್ತಿ ಎಫೆಕ್ಟ್ ಆಗಿದೆಯಾ ಕೋವಿಡ್, ಅವ್ರು ಬರ್ದಿರೋರ್ಗೆ ಎಫೆಕ್ಟ್ ಆಗಿದೆಯಾ ಅಂತ ಒಂದು ಕನ್ಫ್ಯೂಷನ್ ಕೈಂಡ್. ಸೊ ಅದನ್ನ ಏನ್ ಹೇಳ್ತೀರಾ ಅಂತ. ಸಿಂಪಲ್ ಸರ್. ಒಂದ್ ಮನೆಯಲ್ಲಿ 1 ಜನ 5 ಜನ ಇದ್ರೆ 5 ಜನನು ಒಂದೇ ತರ ಇರಲ್ಲ. ಒಬ್ರು ಪೈನ್ ತಡಿತಾರೆ, ಒಬ್ರು ಪೈನ್ ವ್ಯಾಕ್ಸಿನೇಷನ್ ಅಷ್ಟೇ. ಒಬ್ರೊಬ್ರಿಗೆ ಬರುತ್ತೆ, ಒಬ್ರೊಬ್ರಿಗೆ ಬರುತ್ತೆ. ಈ ಬಂದಿರೋದ್ರಿಂದ ನನ್ಗೆ ಎಫೆಕ್ಟ್ ಇದೆ, ಬಂದಿಲ್ದೇ ಇರೋದ್ರಿಂದ ಎಫೆಕ್ಟ್ ಅದು ಇಲ್ಲಮ್ಮ. ಬಾಡಿನಲ್ಲಿ ಒಂದು ಪಾರ್ಟಿಕಲ್ ಬಾಡಿಗೆ ಹೋದ್ರೆ ದಟ್ ವಿಲ್ ಗೋ ಟು ದ ಬ್ಲಡ್ ಸರ್ಕ್ಯುಲೇಷನ್. ಅದ್ರಲ್ಲಿ ಬೇಕಾಗಿರೋ ಕೆಲಸ ಮಾಡುತ್ತೆ. ಕ್ಲಿನಿಕಲಿ ನಾವ್ ಅದನ್ನ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಲ್ಲ. ಅದೇ ತರ ವ್ಯಾಕ್ಸಿನ್ ಎಫೆಕ್ಟ್ ಆಗಿದೆ ಅಂತ ಚೆಕ್ ಮಾಡಕ್ಕೆ ಬೇರೆ ಟೆಸ್ಟ್ ಗಳಿದೆ. ಅದು ಯೂಶಲಿ ಮಾಡಲ್ಲ, ನೆಸೆಸಿಟಿ ಇದ್ರೆ ಮಾತ್ರ ಮಾಡ್ತೀವಿ. Thank you, doctor. ಪ್ರಶ್ನೆಗಳು ಸ್ವಲ್ಪ ಕಮ್ಮಿ ಇದೆ ಇವತ್ತು. ಅದೇ ನಾಳೆ ಎಕ್ಸಾಮ್ಸ್ ಇದೆ, ಅದಕ್ಕೆ ಪ್ರಾಬ್ಲಿ ಸ್ಟ್ರೆಂತ್ ಕಮ್ಮಿ ಇದೆ. ಇನ್ನೊಂದಿದು ಪ್ರಶ್ನೆ, ಒಂದು ಕಾಮನ್ ಕ್ವೆಶ್ಚನ್ ಇದು, ಇಮ್ಯುನಿಟಿ ಲೆವೆಲ್ ಫಾರ್ ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ. ಇಮ್ಯುನಿಟಿ ಅನ್ನೋದು ಬರೀ ಆಹಾರ ಒಂದೇ ಅಲ್ಲ, ಬೇರೆ ಎಷ್ಟೊಂದು ಕಾರಣಗಳಿರತ್ತೆ ಕಮ್ಮಿ ಜಾಸ್ತಿ ಆಗಕ್ಕೆ. ಆಹಾರ ಅನ್ನೋದು ಒಂದು ವೆಜಿಟೇರಿಯನ್ಸ್ ಅಲ್ಲೂ ನಾನ್ ವೆಜಿಟೇರಿಯನ್ಸ್ ಅಲ್ಲೂ ಅವ್ರು ಯಾವ ತರ ಆಹಾರ ತಗೊಳ್ತಿದ್ದಾರೆ, ಎಷ್ಟ್ ತಗೊಳ್ತಿದ್ದಾರೆ ಅನ್ನೋದೆಲ್ಲ ನೋಡ್ಕೊಳ್ಬೇಕು. ವ್ಯಾಯಾಮ ಎಷ್ಟ್ ಮಾಡ್ತಿದ್ದಾರೆ. ಸೊ ಕೆಲವು ಜನ ವೆಜಿಟೇರಿಯನ್ಸ್ ಇದ್ದು ವ್ಯಾಯಾಮ ಜಾಸ್ತಿ ಮಾಡ್ತಾ ಇರೋದಿಲ್ಲ, ನಾನ್ ವೆಜಿಟೇರಿಯನ್ಸ್ ಇದ್ದು ಜಾಸ್ತಿ ಮಾಡ್ತಿರ್ಬೋದು. ಸೊ ಇಮ್ಯುನಿಟಿ ಅನ್ನೋದು ಎಷ್ಟೊಂದು ಈ ತರ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಆಹಾರ, ವ್ಯಾಯಾಮ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಿದ್ದೀರಾ ಇಲ್ವಾ, ಮತ್ತೆ ಬೇರೆ ಏನಾದ್ರೂ ರೋಗಗಳಿದೆಯಾ, BP, ಶುಗರ್ ಈ ತರ ಎಲ್ಲ ಇದ್ರೆ ಇಮ್ಯುನಿಟಿ ಕಮ್ಮಿ ಇರತ್ತೆ.
ಅಥವಾ ಕ್ಯಾನ್ಸರ್ ಇದ್ದು ಅಥವಾ ಬೇರೆ ಏನಾದ್ರೂ ರೋಗಗಳಿದ್ರೆ ಅಥವಾ ಪ್ರೆಗ್ನೆಂಟ್ ಇದ್ರೆ ಅವಾಗ್ಲೂ ಇಮ್ಯುನಿಟಿ ಅನ್ನೋದು ಕಮ್ಮಿ ಇರುತ್ತೆ. ಸೊ ಆಹಾರ ಅನ್ನೋದು ಒಂದು ಈ ಕರೋನಾ ವೈರಸ್ ಇಂದ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಈ ಕರೋನಾ ವೈರಸ್ ಅನ್ನೋದು ಆನಿಮಲ್ಸ್ ನ ತಿಂದು ಅಲ್ಲಿಂದ ಬಂದಿದೆ ಅಂತ ಸ್ವಲ್ಪ ನಮ್ಗೆ ಗೊತ್ತಾಗಿರೋದು. ಸೊ ಅದಕ್ಕೆ ಎಲ್ಲಾರ್ಗು ಹೆದರಿಕೆ ಆಗಿದೆ, ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೋದಾ ಏನು ಅಂತ. ನಾನ್ ವೆಜಿಟೇರಿಯನ್ ಫುಡ್ ಎಲ್ಲಿಂದ ಬರ್ತಿದೆ, ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ, ನೀಟ್ ಆಗಿದ್ಯಾ ಇಲ್ವಾ, ಎಷ್ಟು ದಿನ ಆಗಿದೆ, ಅದರಿಂದ ಬೇರೆ ರೋಗಗಳನ್ನು ಬರುತ್ತೆ. ಸೊ ನೋಡ್ಕೊಂಡು ತಗೊಳ್ಬೇಕು. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋದು ಪರ್ಸನಲ್ ಚಾಯ್ಸ್. ಸೊ ಇಬ್ರಲ್ಲೂ ಇಮ್ಯುನಿಟಿ ಯಾರು ಜಾಸ್ತಿ ಇದೆ ಅಂದ್ರೆ ಹೇಳೋದ್ ಕಷ್ಟ, ಯಾಕಂದ್ರೆ ಬೇರೆ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಡೆಲ್ಟಾ ಪ್ಲಸ್ ವೈರಸ್ ಮತ್ತು COVID-19 ಸಿಮಿಲರ್ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಸರ್ ಹಲೋ, ಡೆಲ್ಟಾ ಪ್ಲಸ್ ವೈರಸ್ ಇದೆಯಲ್ಲ ಅದು ಮತ್ತೆ COVID-19 ಅಂದ್ರೆ ಕೊರೋನಾ ಸೇಮ್ ಸಿಮಿಲರ್ ಆಗಿದ್ಯಾ ಅಂತ ಒಂದು ಪ್ರಶ್ನೆ. ಈ ಕ್ವಶನ್ ಆಲ್ರೆಡಿ ಡಾಕ್ಟರ್ ಗಾಯತ್ರಿ ಅವರ ಆನ್ಸರ್ ಮಾಡಿದ್ದಾರೆ. COVID-19 ಅನ್ನೋದು ಕೊರೋನಾ ವೈರಸ್ ಡಿಸೀಸ್. 19 ಅನ್ನೋದು ಯಾಕೆ ಬಂತು ಅಂದ್ರೆ 2019 ಅಲ್ಲಿ ಕಂಡು ಬಂದಿದ್ದು ನವೆಂಬರ್ ಡಿಸೆಂಬರ್ ಅಲ್ಲಿ, ಅದಕ್ಕೆ ವೇರಿಯೇಷನ್ಸ್ ಲೈಕ್ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಇರೋ ತರ ಡೆಲ್ಟಾ ವೈರಸ್ ಅದೇ ಟೈಪ್, ಅದೇ ಫ್ಯಾಮಿಲಿಗೆ ಸೇರ್ಕೊಂಡಿರೋ ಡಿಫ್ರೆಂಟ್ ಟೈಪ್ ಆಫ್ ವೈರಸ್. ಒಂದೇ ಫ್ಯಾಮಿಲಿಗೆ ಬಂದಿರೋದು ಡಿಫ್ರೆಂಟ್ ಟೈಪ್. ಓಕೆ, ಚೇತನ್ ಕುಮಾರ್ ಸರ್ ಪ್ರಶ್ನೆ ಕೇಳಿ. ಸರ್ ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಈಗ ಮೈಸೂರಲ್ಲಿ ಅಂಡರ್ 12 ಏಜ್ನವ್ರಿಗೆ ವ್ಯಾಕ್ಸಿನೇಷನ್ ತಗೋಬಹುದು ಅಂತ ಏನೋ ಡಿಕ್ಲೇರ್ ಮಾಡಿದಾರಂತೆ. ಮೈಸೂರಲ್ಲಿ ಡಾಕ್ಟರ್ಸ್ ಸರ್ ತಗೋಬಹುದಾ ಹೇಗೆ ಅಂತ ಹೇಳಿ. ಸರ್ ಅದಿನ್ನೂ ನಮ್ಮ ಕಡೆ ಇನ್ನೂ ಅಷ್ಟು ಸ್ಟ್ರೀಮ್ ಲೈನ್ ಆಗಿಲ್ಲ ಸರ್. ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್, ಪ್ರಾಬ್ಲಿ ಮಂತ್ ಆರ್ ಟು ಇಟ್ ಮೈಟ್ ಚಾನಲೈಸ್ಡ್. ಓಕೆ ಮೇಡಮ್, ಓಕೆ ಮೇಡಮ್. ಸೊ ಒಂದು ಇಂಡಿಯಾ ಇಂದ ರೆಕಮೆಂಡೇಶನ್ ಬರೋ ತನಕ ವೇಟ್ ಮಾಡೋಣ. ಅದೇ ಅದರ ಡಿಕ್ಲೇರ್ ಆಗಿದೆ ಅಂತ ಹೇಳ್ತಾ ಇದ್ರು ಮೇಡಮ್, ಅದಕ್ಕೋಸ್ಕರ ಡೌಟ್ ಇತ್ತು ಕೇಳಿದೆ. ಬ್ಯಾಂಗ್ಳೂರಲ್ಲಿ ಇನ್ನೂ ಬಂದಿಲ್ಲ ಅಲ್ಲ ಸರ್, ನನಗೆ ಗೊತ್ತಿರೋ ಪ್ರಕಾರ ಗೊತ್ತಿಲ್ಲ. ನೋಡೋಣ ಸರ್, ಗೊತ್ತಾದ್ರೆ ವಿಲ್ ಪುಟ್ ಎ ಮೆಸೇಜ್ ರಮೇಶ್ ಸರ್ ಹೇಳ್ತೀವಿ, or they might communicate to you. Okay. Thank you, Chetan. Thank you. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಕೋವಿಡ್ ಅಂದ್ರೆ ಪ್ರಾಬಬ್ಲಿ ಕೋವಿಡ್ ಪಾಸಿಟಿವ್ ಇರೋ ಪೇಷಂಟ್ಗೆ ಯಾವ ತರ ಫುಡ್ ಅಂಡ್ ಫ್ರೂಟ್ ಕೊಡ್ಬೇಕು ಅಂತ, ಯಾವ ತರ ಫುಡ್ ಹ್ಯಾಬಿಟ್ಸ್ ಏನಾದ್ರು ಕೊಡ್ಬೋದು ಅಂತ, ಯಾವ ತರ ಅಂತ. ಫುಡ್ ಅಲ್ಲಿ ಯಾವ್ದು ರೆಸ್ಟ್ರಿಕ್ಷನ್ ಇಲ್ಲ, ಯಾವ್ದೇ ಜಾಸ್ತಿ ಕೊಡ್ಬೇಕು ಅಂತಾನೆ ಇಲ್ಲ. ಈ ಫುಡ್ ಕೊಟ್ರೆ ಜಾಸ್ತಿ ಕಡಿಮೆ ಆಗುತ್ತೆ ವೈರಸ್, ಈ ಫುಡ್ ಕೊಟ್ಟಿಲ್ಲ ಅಂದ್ರೆ ವೈರಸ್ ಪ್ರಮಾಣ ಇನ್ಕ್ರೀಸ್ ಡಿಕ್ರೀಸ್ ಅಂತ ಏನಿಲ್ಲ. ಎನಿಥಿಂಗ್ ಬಾಡಿ ಶುಡ್ have a balanced nutrition. Balanced nutrition ಅಂತಂದ್ರೆ ಎಲ್ಲ ಕಾಂಪೋನೆಂಟ್ಸ್ ಆಫ್ ದ ಫುಡ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್, ಎಲ್ಲಾನು ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲಾನು ಇರುವಂತ ಫುಡ್ ಕೊಡ್ಬೇಕಾಗತ್ತೆ. ನಮ್ಮ ಕಡೆಯಿಂದ ನೋ ರೆಸ್ಟ್ರಿಕ್ಷನ್ ಫ್ರಮ್ ದ ಫುಡ್ ಸೈಡ್, ಎನಿಥಿಂಗ್ ಅವರು ತಗೋಬಹುದು. ಶುಗರ್ ಇದ್ರೆ ಶುಗರ್ ಡಯಟ್ ಎಕ್ಸ್ಟ್ರಾ ಹೇಳ್ತೀವಿ, ಅದ್ ಬಿಟ್ರೆ ಇನ್ನ ಆಲ್ಮೋಸ್ಟ್ ಅವ್ರ ಸಿಚುಯೇಷನ್ ಬಟ್ಟೆ ಹೇಳ್ತೀವಿ ಸರ್. ಸ್ಪೆಸಿಫಿಕ್ ಟು COVID-19 ರೆಸ್ಟ್ರಿಕ್ಷನ್ ಇಲ್ಲ. ಇನ್ನು ಅವ್ರಿಗೆ ಹಸು ಜಾಸ್ತಿ ಆಗುತ್ತೆ, ಸೊ ಗಿವ್ ದೆಮ್ ಮೋರ್ ಫುಡ್, ನಟ್ಸ್, ಫ್ರೂಟ್ಸ್, ವಾಟರ್ ಇಂಟೇಕ್ ಜಾಸ್ತಿ ಇರಬೇಕು, ನ್ಯೂಟ್ರಿಷನ್ ಹೈಡ್ರೇಷನ್ ಜಾಸ್ತಿ ಇರಬೇಕು. ಎನಿ ಫುಡ್ ಕ್ಯಾನ್ ಬಿ ಗಿವನ್. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು ಪ್ರಶ್ನೆ ಅವರು ಸೇಮ್ ಅವ್ರು ಕೇಳೋದು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಆಪಲ್ ಕೊಡ್ಬಾರ್ದು ಅಂತ ಡಾಕ್ಟರ್ ಹೇಳಿದಾರಂತೆ, ಕರೆಕ್ಟಾ ಅಂತ? ಏನಕ್ಕೆ?
ಎನಿ ಶೀತ ಇರೋ ಫ್ರೂಟ್ ಕೋವಿಡ್ ಟೈಮ್ ಅಲ್ಲಿ ಕೋಲ್ಡ್ ಇರುವಾಗ ಅವಾಯ್ಡ್ ಮಾಡಕ್ ಹೇಳ್ತಾರೆ, ಶೀತ ಪದಾರ್ಥ ಇರೋದು. ಅದ್ ಬಿಟ್ರೆ ನೋ ಸ್ಪೆಸಿಫಿಕ್ ರೀಸನ್ ಟು ಅವಾಯ್ಡ್ ಇಟ್. ರಮೇಶ್ ಸರ್, ಬೇರೆ ಏನಾದ್ರು ಕ್ವಶನ್ಸ್ ಇತ್ತಾ ಬೇರೆ ಸೆಷನ್ಸ್ ಅಲ್ಲಿ, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಎವ್ರಿವನ್? ಅದೇ ನೋಡ್ತಾ ಇದ್ದೀನಿ. I'm asking questions from that one. Okay. How long will the vaccine immunity last? Okay, this again a good question. There is specific time limit fixed ಆಗಿ ಹೇಳಕ್ಕಾಗಲ್ಲ. Usually 3 to 6 months ಅಂತ ಹೇಳ್ತಾರೆ. But still, once the vaccination is been given, ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಪ್ರೊಟೆಕ್ಟಿವ್ ಆಂಟಿಬಾಡೀಸ್ ಇರುತ್ತೆ, ಮೆಮೊರಿ ಸಿಸ್ಟಮ್ ಇರುತ್ತೆ. So it can have some effect for more than 6 months. Still we have to see, sir. ಈಗ ತಾನೇ ಕೋವಿಡ್ ಈಗ ತಾನೇ ಆಗಿದೆ ಅಲ್ವಾ, we'll have to see further studies and all. Further boosters ಬೇಕಾಗತ್ತಾ ಇಲ್ವಾ ಅಂತ ನೋಡ್ಬೇಕಾಗತ್ತೆ. ಒಂದು ಪ್ರಶ್ನೆ ಇದೆ, why should we take Dolo 650 tablet after vaccination? Not compulsory, ಎಲ್ರಿಗೂ ತಗೋಬೇಕು ಅಂತ ಏನಿಲ್ಲ. ಆಗ್ಲೇ ಹೇಳ್ದಂಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಪೇನ್ ಬರ್ಬೋದು, ಮೈಲ್ಡ್ ಫೀವರ್ ತರ ಬರ್ಬೋದು. ಪೇನ್ಗಾಗ್ಲಿ ಫೀವರ್ಗಾಗ್ಲಿ ಪ್ಯಾರಾಸಿಟಮಾಲ್ ವರ್ಕ್ ಆಗುತ್ತೆ, ಅದಕ್ಕೆ ಡೋಲೋ 650 ತಗೊಳ್ಳಿ ಅಂತ ಹೇಳ್ತೀವಿ. Ramesh, I have a question to doctor. Can you allow me? Yes sir, please sir. With all, please do doctor, sir. My question is, after the second dose, people say for 6 months you need not go for the booster vaccine, booster dose. Is it a fact? Sir, usually Gayatri answer. Booster dose inna recommendation bandilla. We are still waiting for that, sir. ಈ ಕೆಲವರದೆಲ್ಲ 6 months ಆಗಿದೆಯಲ್ಲ ಮೇಡಮ್, ಸೆಕೆಂಡ್ ವ್ಯಾಕ್ಸಿನ್ ತಗೊಂಡು ಆಗೋಗಿದೆ. ಹೌದು ಸರ್, ಯೂಶುವಲಿ go again for another ಇದು ಅಂತ ಪ್ರಶ್ನೆ, because this is a challenge to the scientists and doctors and everyone of us. And health system also, entire health system ge challenge. Yes, sir, I usually am not trying to blame anybody, but sir, as you rightly said, ಎಲ್ರಿಗೂ ಏನು ಕರೆಕ್ಟ್ ಆಗಿ is difficult, but whatever is available we can share. ಸರ್, ಮಾಮೂಲಿ ವ್ಯಾಕ್ಸಿನ್ಸ್ ಅಲ್ಲಿ ಯಾಕೆ 2 doses ಕೊಡ್ತೀವಿ ಅಂತಂದ್ರೆ, ಫಸ್ಟ್ ಡೋಸ್ ಬಾಡಿನ ಮೆಮೊರಿ ಸೆಲ್ಸ್ ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೆಕೆಂಡ್ ವಿಲ್ ಬಿ ಬೂಸ್ಟರ್ ದಟ್ ಇಟ್ ಸೆಲ್ಫ್ ವಿಲ್ ಸ್ಟಿಮ್ಯುಲೇಟ್ ದ ಬಾಡಿ. ಒಂದ್ಸತಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲಿ IgM ಅಂತ ಬಾಡಿ ಸ್ಟಿಮ್ಯುಲೇಟ್ ಆದ್ರೆ ಆಂಟಿಬಾಡೀಸ್ ಪರ್ಸಿಸ್ಟ್ ಆಗುತ್ತೆ ಬಾಡಿನಲ್ಲಿ. ವೆನ್ ದ ನೆಕ್ಸ್ಟ್ ಇನ್ಫೆಕ್ಷನ್ ಕಮ್ಸ್, ದಿಸ್ ವಿಲ್ ಫೈಟ್ ದ ವೈರಸ್. ಈ ಆಂಟಿಬಾಡೀಸ್ ಲೆವೆಲ್ ಪರ್ಸಿಸ್ಟ್ ಆಗೋದು ಡಿಫ್ರೆಂಟ್ ವೈರಸ್ ಇನ್ಫೆಕ್ಷನ್ಸ್ ಗೆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಹೋಗುತ್ತೆ ಸರ್. ಈಗ ರುಬೆಲ್ಲಾ ವ್ಯಾಕ್ಸಿನ್ ಎಕ್ಸಾಂಪಲ್ 2 doses ತಗೊಳ್ತೀವಿ, ದೇ ವಿಲ್ ಬಿ ಇಮ್ಯೂನ್ ಫಾರ್ ಮೋರ್ ದನ್ 20 years. So each virus ge different presentations irutte. We'll have to see over a period of time, sir. But second dose itself will act as a booster. That's why we give the second dose, so that will boost the first dose injection again. So but further only ಕೊಟ್ಟಿದಾರಲ್ಲ ಮೇಡಮ್, ಈಗ ರಷ್ಯನ್ ವ್ಯಾಕ್ಸಿನ್ they are giving only 1 dosage. Only one vaccine is single dose, sir. Johnson and Johnson ಇನ್ನೆಲ್ಲ 2 doses ಇದೆ ಸರ್. ಸ್ಪುಟ್ನಿಕ್ ಅಲ್ವಾ ನೀವು ಹೇಳ್ತಾ ಇರೋದು? ಹೌದು, ಎಲ್ಲ 2 shots sir. Only Johnson and Johnson single dose, but Johnson and Johnson nobody is recommending. ಅಚ್ಚಾ. Thank you very much, doctor. ಬೂಸ್ಟರ್ ಬಗ್ಗೆ ಸರ್, ನಾವು ಜಾಸ್ತಿ ಜನಕ್ಕೆ ಫಸ್ಟ್ ಸೆಕೆಂಡ್ ಡೋಸ್ ಕೊಟ್ರೆ ಟ್ರಾನ್ಸ್ಮಿಷನ್ ಅನ್ನೋದು ಕಮ್ಮಿ ಆಗೋಗುತ್ತೆ ಕಮ್ಯುನಿಟಿಯಲ್ಲಿ. ಸೊ ಬೂಸ್ಟರ್ ಬೇಕಾಗೋದು ಇರೋದಿಲ್ಲ.
ಸೊ ಹಾ. ಕೆಲವ್ ಜನ 3 ಬೂಸ್ಟರ್ ಡೋಸಸ್ ತಗೊಂಡು ಎಷ್ಟೊಂದ್ ಜನ ಬರೀ ತಗೊಂಡೇ ಇಲ್ಲ ಅಂತಂದ್ರೆ ಅವಾಗ ಇನ್ನ ಕೋವಿಡ್ ವೈರಸ್ ಇರುತ್ತೆ. ಸೊ ಹೋಲ್ ಪಾಪ್ಯುಲೇಷನ್ ನೋಡಿದ್ರೆ ವಿ ವುಡ್ ರಾದರ್ ಹ್ಯಾವ್ ಮೆನಿ ಪೀಪಲ್ ಹ್ಯಾವ್ 2 doses than few people have 3 or 4 doses. ಅಚ್ಚಾ. ಥ್ಯಾಂಕ್ ಯು ಡಾಕ್ಟರ್ಸ್, ಥ್ಯಾಂಕ್ ಯು. Thank you, sir. Thank you, doctor. ಇನ್ನೊಂದು ಪ್ರಶ್ನೆ ಇದೆ. When a person get COVID, which part of our body gets more affected ಅಂತ? Basically, the majority of the situations ಅಲ್ಲಿ respiratory tract ಅಂದ್ರೆ ಉಸಿರಾಟದ ನಾಳ. It might start from nose till the lungs. Nose ವರ್ಗು ಆದ್ರೆ cold, throat ವರ್ಗು ಆದ್ರೆ throat pain, lungs ಹೋದ್ರೆ breathing difficulties ಆಗುತ್ತೆ. Majority it affects lungs. ಆಮೇಲೆ ಗ್ಯಾಸ್ಟ್ರೋಇಂಟೆಸ್ಟೈನ್ ಅನ್ನನಾಳ ಕೂಡ ಅಫೆಕ್ಟ್ ಆಗ್ಬೋದು. ಮತ್ತೆ ಕ್ಲಾಟ್ಸ್ ಆಗೋದು, ರಕ್ತ ಅನ್ನೋದು ಗಟ್ಟಿ ಆಗೋಗಿ ಕ್ಲಾಟ್ಸ್ ಬರೋದು ಅನ್ನೋದು ನೋಡ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಡಾಕ್ಟರ್, ಬ್ಲಾಕ್ ಫಂಗಸ್ ಬಂದ್ಮೇಲೆ ಟ್ರೀಟ್ಮೆಂಟ್ ಅಂದ್ರೆ ಅರ್ಲಿ ಸ್ಟೇಜಸ್ ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೇನು, ಬಟ್ ಅದ ಸೈಡ್ ಎಫೆಕ್ಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನ ಕ್ಲಿಯರ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳತ್ತಂತೆ, ನಿಜಾನ? ಮೈ ಟೇಕ್ ಸಮ್ ಟೈಮ್ ಫಾರ್ ಇಟ್ ಟು ಕಂಪ್ಲೀಟ್ ಕ್ಯೂರ್ ಆಗಕ್ಕೆ ಅಂತ. ಜನರಲಿ ಫಂಗಲ್ ಇನ್ಫೆಕ್ಷನ್ಸ್ ಹಾಗೆ ಸರ್, ಅದ್ರ ಸ್ವಭಾವನೆ ಹಾಗೆ, ಸ್ವಲ್ಪ ಟೈಮ್ ತಗೊಳ್ತವೆ ರಿಕವರ್ ಆಗೋದಕ್ಕೆ. ಅದು ಯಾವ ಸಿಸ್ಟಮ್ಗೆ ಯಾವ ಪಾರ್ಟ್ ಆಫ್ ದ ಬಾಡಿ ಇಸ್ ಅಫೆಕ್ಟೆಡ್ ಮೇಲೆ ಹೋಗುತ್ತೆ. ಸ್ಕಿನ್ ಆದ್ರೆ ಫ್ಯೂ ಡೇಸ್, ಲಂಗ್ಸ್ ಆದ್ರೆ ಫ್ಯೂ ವೇರಿಯೇಷನ್ಸ್ ಆಗ್ಬೋದು ಕ್ಲಿಯರ್ ಆಗೋದಕ್ಕೆ. ಸೊ ಬೇಸ್ಡ್ ಆನ್ ವಿಚ್ ಪಾರ್ಟ್ ಆಫ್ ದ ಬಾಡಿ ಅಫೆಕ್ಟ್ ಆಗಿದೆಯೋ ಅದ್ರ ಮೇಲೆ ರಿಕವರಿ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. How to clean N95 mask? N95 ಮಾಸ್ಕ್ ಅನ್ನೋದು ಕ್ಲೀನ್ ಮಾಡೋದಿಲ್ಲ. ಇಟ್ಸ್ ಯೂಶಲಿ ಒಂದ್ಸತಿ ಯೂಸ್ ಮಾಡಿ ಬಿಸಾಕ್ಬೇಕು. ಬರೀ ಬಟ್ಟೆ ಇಂದ ಮಾಡೋ ಮಾಸ್ಕ್ ನಾವು ರಿಯೂಸಬಲ್ ಮಾಸ್ಕ್ ಅನ್ನೋದು ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು. So N95 ಯೂಸ್ ಮಾಡಿ ಅದನ್ನ we should dispose it, doctor? ಹೌದು, ದೇ ಆರ್ ನಾಟ್ ಮೆಂಟ್ ಟು ಬಿ, ಯೂಶಲಿ ಅದ್ರ ಮೇಲೆ ಬರ್ದಿರತ್ತೆ ರಿಯೂಸಬಲ್ ಅಂತ ಇದ್ರೆ ಮಾತ್ರನೇ ಅದನ್ನ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ನಾರ್ಮಲಿ ಬೇರೆ ಮಾಸ್ಕ್ಸ್ ಗಳು ನಿಮ್ಗೆ ಸಿಗೋದು ಸರ್ಜಿಕಲ್ ಮಾಸ್ಕ್ ಎಲ್ಲ ಅದು ವಾಶ್ ಮಾಡಿ ಯೂಸ್ ಮಾಡಕ್ ಆಗೋದಿಲ್ಲ. ಸರ್ ಯೂಶಲಿ ಕೋವಿಡ್ ಪಾಸಿಟಿವ್ ಪೇಷಂಟ್ ಅಲ್ಲಿ ಸಂಪರ್ಕ ಬಂದು N95 ಹಾಕೊಂಡಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಇಲ್ಲ ಜನರಲ್ ಪ್ರಿಕಾಷನ್ ತಗೊಂಡ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ 3 or 4 times ಬಿಕಾಸ್ ಕಾಸ್ಟ್ ಗಾಯತ್ರಿ ಇನ್ ಇಂಡಿಯಾ ಇಟ್ ವಿಲ್ ಕಾಸ್ಟ್ ಸೋ ಮಚ್. ನಾನ್ ಕೋವಿಡ್ ಅಲ್ಲಿ ಮನೇಲಿ ಯೂಸ್ ಮಾಡೋ ಅಂತದ್ದು ಒಂದು 3-4 times ಯೂಸ್ ಮಾಡಿ ಡಿಸ್ಪೋಸ್ ಮಾಡಕ್ ಹೇಳ್ತೀವಿ ಸರ್. ಇನ್ನೊಂದು ಪ್ರಶ್ನೆ ಇದೆ, ಚೆನ್ನಾಗಿದೆ ಪ್ರಶ್ನೆ. ವೈ ಇಸ್ ದ ವ್ಯಾಕ್ಸಿನ್ ಗಿವನ್ ಟು ದ ಶೋಲ್ಡರ್ ಆಫ್ ಹ್ಯಾಂಡ್ ಅಂತ? ನಮ್ಗೆ ಇಂಜೆಕ್ಷನ್ಸ್ ಟೈಪ್ಸ್ ಆಫ್ ಇಂಜೆಕ್ಷನ್ ಇರುತ್ತೆ. ಒಂದು ವೇನ್ ಅಲ್ಲಿ ಕೊಡೋ ತರದ್ದು, ಇನ್ನೊಂದು ಇದು ಮಸಲ್ ಅಲ್ಲಿ ಕೊಡ್ತಾರೆ. ಇದು ಅದಕ್ಕೆ ಶೋಲ್ಡರ್ ಅಥವಾ ಹಿಂದ್ಗಡೆ ಬಟಕ್ಸ್ ಮಸಲ್ ಅಲ್ಲಿ ಕೊಡ್ತೀವಿ. ಯಾಕಂದ್ರೆ ಒಂದು ಈಸಿ ಕೊಡೋದು ಅಂತ ಮತ್ತೆ ನೋವು ಅನ್ನೋದು ಸ್ವಲ್ಪ ಕಮ್ಮಿ ಗೊತ್ತಾಗತ್ತೆ ಬೇರೆ ಕಡೆಗೆ. ಶೋಲ್ಡರ್ ಮತ್ತೆ ಬಟಕ್ಸ್ ಅಲ್ಲಿ ಮಸಲ್ ಮಾಸ್ ಜಾಸ್ತಿ ಇರತ್ತೆ, ಸೊ ಅದಕ್ಕೆ ಶೋಲ್ಡರ್ ಅಲ್ಲಿ ಕೊಡ್ತಾರೆ. ಹಲೋ, ಹೇಳಿ ಪ್ರಶ್ನೆ ಕೇಳಿ. ಶ್ರೀಧರ್ ಅವರು ಕೇಳಿ ಪ್ರಶ್ನೆ. ಸರ್, ನಾನು 50 years old ಸರ್. ಹೇಳಿ ಮೇಡಮ್. ಮ್ಯಾಮ್, ಆಫ್ಟರ್ ವ್ಯಾಕ್ಸಿನೇಷನ್ ಸೆಕೆಂಡ್ ಡೋಸ್ ತಗೊಂಡ್ಮೇಲೆ ನಂಗೆ ಶುಗರ್ ಇತ್ತು ಮತ್ತೆ ಸಣ್ಣಗಾಗಿದ್ದೀನಿ. ಫಿಸಿಕಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಹಲೋ ಸರಿತಾ ಡಾಕ್ಟರ್, ಮ್ಯೂಟ್ ಅಲ್ಲಿ ಇದ್ದೀರಾ ಡಾಕ್ಟರ್ ಸರಿತಾ?
ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಮತ್ತೆ weight loss ಅಂತ ಕೇಳ್ತಾ ಇದ್ದೀರಾ. ಇದು ವ್ಯಾಕ್ಸಿನ್ ರಿಲೇಟೆಡ್ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಹೌದು ಮ್ಯಾಮ್. ಈ ಶುಗರ್ ಐಡೆಂಟಿಫಿಕೇಶನ್ ಯಾವಾಗ ಆಯ್ತು, ಯಾವಾಗ weight loss ಅಂತ ತಿಳ್ಕೊಬೋದಾ? ಹಾ ಮ್ಯಾಮ್, ಆಫ್ಟರ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ 2 months ಆದ್ಮೇಲೆ. 2 months ಆದ್ಮೇಲೆ. ಇದಕ್ ಮುಂಚೆ ಶುಗರ್ ಇರ್ಲಿಲ್ಲಮ್ಮ? ಮ್ಯಾಮ್ ಇತ್ತು, ಬಟ್ ನಮ್ಗೆ ಫಾಸ್ಟಿಂಗ್ ಆಗ್ಲಿ ಮತ್ತೆ ಆಫ್ಟರ್ ಫುಡ್ ಆಗ್ಲಿ ನಾರ್ಮಲ್ ಆಗೇ ಇತ್ತು. ಆಗ ಏನ್ ಮೆಡಿಸಿನ್ ತಗೊಂತಿದ್ವೋ ಈಗನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾ ಮ್ಯಾಮ್, ಮೊದ್ಲು ತಗೊಂತಿದ್ದೆ ಆಯುರ್ವೇದಿಕ್, ಈಗನು ತಗೋತಾ ಇದ್ದೀನಿ. ಹಲೋ ಮ್ಯಾಮ್, ಕೇಳಿಸ್ತಾ ಇದೆಯಾ? ಆಯುರ್ವೇದಿಕ್ ತಗೋತಾ ಇದ್ದೀರಾ? ಹೌದು ಮ್ಯಾಮ್, ತಗೋತಾ ಇತ್ತು. ಕೇಳಿಸ್ತಾ ಇದೆ. ಈಗನು ಅದೇ ಕಂಟಿನ್ಯೂ ಮಾಡ್ತಿದ್ದೆ, ಬಟ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಈಗ. ಓಕೆ, ನೀವು ಅಲೋಪತಿ ತಗೊಂಡೇ ಇಲ್ಲ ಹಾಗಿದ್ರೆ? ಇಲ್ಲ ಮ್ಯಾಮ್, ತಗೊಂಡಿಲ್ಲ. ಹಾಗಿದ್ರೆ ನೀವು ಒಂದ್ ಕೆಲಸ ಮಾಡಿ, HbA1c ಅಂತ ಒಂದ್ ಟೆಸ್ಟ್ ಮಾಡಿಸ್ಬೇಕು. ಆ ಟೆಸ್ಟ್ ಇಂದ ಗೊತ್ತಾಗುತ್ತೆ ನಿಮ್ ಬ್ಲಡ್ ಶುಗರ್ ಈ 2 months ಅಲ್ಲಿ ಬಂತ ಅಥವಾ 3 months ಹಿಂದೆನೆ ಇತ್ತ ಅಂತ ಗೊತ್ತಾಗುತ್ತೆ. ಬರೀ ಫಾಸ್ಟಿಂಗ್ 2 hours ಮಾಡಿದ್ರೆ ಗೊತ್ತಾಗಲ್ಲ. ಯೂಶಲಿ ವ್ಯಾಕ್ಸಿನ್ ಇಂದ ಇದು ಬರಲ್ಲಮ್ಮ, ಶುಗರ್ ಜಾಸ್ತಿ ಆಗೋದು, weight loss ಆಗೋದು ಆಗೋದಿಲ್ಲ. ಶುಗರ್ ಇಂದಾನೇ ನಿಮ್ಗೆ weight loss ಆಗಿರುತ್ತೆ, ಅದಕ್ಕೆ ಶುಗರ್ ಫ್ಲಕ್ಚುಯೇಷನ್ಸ್ ಆಗಿರುತ್ತೆ. ಅಥವಾ ನಿಮ್ಗೆ ಏನಾದ್ರು ವೈರಲ್ ಇನ್ಫೆಕ್ಷನ್ಸ್ ಬಂದಿದ್ರು ಶುಗರ್ ವೇರಿಯೇಷನ್ಸ್ ಈ ತರ ಬರ್ಬೋದು. ಅದಕ್ಕೆ HbA1c ಅಂತ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ಅದ್ರಲ್ಲಿ ನಮ್ಗೆ ಐಡಿಯಾ ಬರುತ್ತೆ ನಿಮ್ ಶುಗರ್ 3 months ಬ್ಯಾಕ್ ಇತ್ತ ಅಥವಾ ರೀಸೆಂಟ್ ಆಗಿ ಬಂದಿದ್ದ, ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ. weight loss ಪ್ರಾಬ್ಲಿ ಬಿಕಾಸ್ ಆಫ್ ಶುಗರ್ಸ್, ಅಥವಾ ಹಾಗೆ ಒಂದ್ಸತಿ ಥೈರಾಯ್ಡ್ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥೈರಾಯ್ಡ್ ಮತ್ತೆ HbA1c ಎರಡು ಚೆಕ್ ಮಾಡಿಸಿದ್ರೆ ಒಳ್ಳೇದಮ್ಮ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಇದೆ, ವಾಟ್ ಇಸ್ ದ ಡ್ಯೂರೇಷನ್ ಆಫ್ ಬ್ಲೂ ಮಾಸ್ಕ್ ಅಂತ? ಹೌ ಮೆನಿ ಡೇಸ್ ಕ್ಯಾನ್ ಬಿ ಯೂಸ್ ಬ್ಲೂ ಮಾಸ್ಕ್? ಕಿರಣ್ ಅವರೇ, ಬ್ಲೂ ಮಾಸ್ಕ್ ಅಂತ ಕೇಳಿದ್ದೀರಾ? ವಾಟ್ ಇಸ್ ಬ್ಲೂ ಮಾಸ್ಕ್? ಸರ್ಜಿಕಲ್ ಮಾಸ್ಕ್ ಎಷ್ಟು ಜನ ಯೂಸ್ ಮಾಡಬಹುದು ಅಂತ? ಒಂದೇ only one time. ಮಾಸ್ಕ್ ಡಿಪೆಂಡ್ ಆಗತ್ತೆ. ಒಂದೇ ಸತಿ ಹೇಳ್ತೀವಿ ಯೂಸ್ ಮಾಡಕ್ಕೆ. ಸೊ ನೀವು ಎಲ್ಲಿ ಹೋಗ್ತಿದ್ದೀರಾ, ಏನ್ ಮಾಡ್ತೀರಾ, ಅದೆಲ್ಲ ಇಂಪಾರ್ಟೆಂಟ್ ತಗೊಳಕ್ಕೆ. ಎಷ್ಟು ಎಕ್ಸ್ಪೋಸ್ ಆಗ್ತಿದ್ದೀರಾ ಅಂತ. ಮಾಸ್ಕ್ ಅನ್ನೋದು ನಾವ್ ರೀಸನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಬ್ರಿಂದ ಇನ್ನೊಬ್ಬರಿಗೆ ಹರಡೋದು ಕಮ್ಮಿ ಮಾಡಕ್ಕೆ. ಸೊ ಎಲ್ಲಾರು ಮಾಸ್ಕ್ ಯೂಸ್ ಮಾಡಿದ್ರೆ ಅವ್ರು ಏನಾದ್ರು ಮಾತಾಡಿದ್ರೆ, ಕೆಮ್ಮಿದ್ರೆ ಅವ್ರದಿಂದ ಬೇರೆಯವ್ರಿಗೆ ಹೋಗದೆ ಇರೋ ತರ. ದಟ್ ಈಸ್ ದ ಮೇನ್ ರೀಸನ್ ಫಾರ್ ಮಾಸ್ಕ್. ನಮ್ಗೂನು ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಬೇರೆಯವ್ರು ಯಾರಾದ್ರೂ ಕೆಮ್ಮಿದ್ರೆ ಮಾಡಿದ್ರೆ. ಸೊ ನಿಮ್ಮ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗತ್ತೆ. ಎಷ್ಟು ಹೊರಗಡೆ ಓಡಾಡ್ತಿದ್ದೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗತ್ತೆ. ಇದೆಲ್ಲ ಯೂಶಲಿ 1 use ಮಾಸ್ಕ್. ನೀವ್ ಹೇಳ್ತಿರೋ ಸರ್ಜಿಕಲ್ ಮಾಸ್ಕ್ ಅನ್ನೋದು ಬ್ಲೂ ಕಲರ್ ಮಾಸ್ಕ್. ಒಂದ್ಸತಿ ಯೂಸ್ ಮಾಡಿ, ಬೆಳಗ್ಗೆ ಹೋಗಿ ನೆಕ್ಸ್ಟ್ ಸಾಯಂಕಾಲ ತನಕ ಯೂಸ್ ಮಾಡಿ, ಅದನ್ನ ಮತ್ತೆ ಯೂಸ್ ಮಾಡೋದಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು ಪ್ರಶ್ನೆ, ಫಸ್ಟ್ ಟೈಮ್ COVID-19 ಅಂದ್ರೆ ಕೊರೋನಾ ಇನ್ಫೆಕ್ಷನ್ ಆಯ್ತು ಅಂದ್ರೆ ಮೈಲ್ಡ್ ಇದ್ರೆ, ಈಸ್ ದರ್ ಎನಿ ಚಾನ್ಸ್ ದ ಸೆಕೆಂಡ್ ಟೈಮ್ ಇನ್ಫೆಕ್ಷನ್ ಸಿವಿಯರ್ ಆಗಿರ್ಬೋದಾ ಅಂತ? ಗುಡ್ ಕ್ವಶನ್. ಫಸ್ಟ್ ಟೈಮ್ ಬಂದ್ರೆ ಡಿಫ್ರೆಂಟ್ ಆಗಿರುತ್ತೆ, ಸೆಕೆಂಡ್ ಟೈಮ್ ಬಂದ್ರೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಸೀನ್ ಪೀಪಲ್ ಫಸ್ಟ್ ಟೈಮ್ ಬಂದಿರೋರ್ಗು ಫಸ್ಟ್ ವೇವ್ ಅಲ್ಲೂ ಕೋವಿಡ್ ಬಂದು, ಸೆಕೆಂಡ್ ವೇವ್ ಅಲ್ಲೂ ಕೋವಿಡ್ ಬಂದಿದೆ. ಇಂಟೆನ್ಸಿಟಿ ಅಗೇನ್ ಇಸ್ ವೇರಿಂಗ್. ಒಬ್ರಿಗೆ ಜಾಸ್ತಿ ಇದೆ, ಒಬ್ರಿಗೆ ಕಡಿಮೆ ಇದೆ. ಇಟ್ಸ್ ಅಗೇನ್ ಇಂಡಿವಿಜುವಲ್. ಅಂದ್ರೆ ಆ ಪರ್ಸನ್ ಇಮ್ಯುನಿಟಿ ಆವತ್ತಿನ ಹೆಲ್ತ್ ಸಿಚುಯೇಷನ್ ಬೇಸಿಸ್ ಮೇಲೆ ಪ್ರೆಸೆಂಟೇಶನ್ ಆಗ್ತಾ ಇದೆ. ಇದು ಹೀಗೆ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಬಟ್ ಯೂಶಲಿ ಫಸ್ಟ್ ಟೈಮ್ ಒಂದ್ಸತಿ ಇನ್ಫೆಕ್ಷನ್ ಬಂದ್ರೆ ಬಾಡಿ ವಿಲ್ ಹ್ಯಾವ್ ಇಮ್ಯುನಿಟಿ. ವ್ಯಾಕ್ಸಿನ್ ಕೊಟ್ಟರು ಇಮ್ಯುನಿಟಿ ಬರುತ್ತೆ, ವಯಸ್ಸಿಂದನೂ ಇಮ್ಯುನಿಟಿ ಬರುತ್ತೆ. ಅದರಿಂದ ಯೂಶಲಿ ಸೆಕೆಂಡ್ ಟೈಮ್ ಮೈಟ್ ಬಿ ಅಂದ್ರೆ ಮೈಲ್ಡ್ ಆಗಿ ತೀವ್ರತೆಯಿಂದ ಕಾಣಿಸ್ಕೊಳ್ಬಹುದು. ಬಟ್ ಅಗೇನ್ ಇದು ಫಿಕ್ಸ್ಡ್ ಆನ್ಸರ್ ಅಲ್ಲ, ಈಚ್ ಪರ್ಸನ್ಗೆ ಡಿಫ್ರೆಂಟ್ ಆಗಿ ಅನ್ವಯಿಸುತ್ತೆ. ಸೊ ಇದನ್ನ ಗ್ರಾಂಟೆಡ್ ಆಗಿ ತಗೋಬೇಡಿ. ಓಕೆ.
ಎಲ್ಲ ಜನರಲ್ ಕ್ವೆಶನ್ಸ್ ಇಷ್ಟೆಲ್ಲ ಐ ಬಿನ್ ಆಸ್ಕಿಂಗ್ ದ ಜನರಲ್ ಕ್ವೆಶನ್ಸ್ ಇಷ್ಟರು ಕೇಳಿರೋದೆಲ್ಲ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇನ್ಯಾರಾದ್ರೂ ಪ್ರಶ್ನೆಗಳಿದ್ಯಾ? ರಮೇಶ್ ಸರ್, ಸ್ಮಾಲ್ ಕ್ವಶನ್ ಸರ್. ಪ್ಲೀಸ್ ಕೇಳಿ ಸರ್, ಕೇಳಿ ಮುನ್ಸ್ವಾಮಿ ಸರ್. ಏನಿಲ್ಲ, ಮಾಸ್ಕ್ಗಳೀಗ ಫುಟ್ಪಾತ್ಗೂ ಬಂದ್ಬಿಟ್ಟಿದೆ. ಫುಟ್ಪಾತ್ ನಲ್ಲೂ ಕೂಡ ಇಷ್ಟಿಷ್ಟು ಮಾಸ್ಕ್ಗಳು ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಮೇಡಮ್ ನವ್ರು ಹೇಳಿದ್ರು ಸರ್ಜಿಕಲ್ ಮ್ಯಾಚಿಂಗ್ ಮಾಸ್ಕ್ಸ್ ಬರ್ತಾ ಇದೆ ಸರ್, ಬಂದಿದೆ. ಮತ್ತೆ ಸರ್ಜಿಕಲ್ ಮಾಸ್ಕ್ ಈ ನಮ್ಮ ಏನು ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಡಿಫ್ರೆಂಟ್, ಅದು ಕೂಡ ತುಂಬಾ ಕಾಸ್ಟ್ಲಿ ಇದೆ, ಕಡಿಮೆದು ಇದೆ. ಫುಟ್ಪಾತ್ ನಲ್ಲೂ ಕೂಡ ತುಂಬಾನೇ ಸಿಗ್ತಾ ಇದೆ. ಸೊ ಯಾವ್ದು ಯೂಸ್ ಮಾಡ್ಬೇಕು, ಏನು ಹೆಂಗೆ, ಸ್ವಲ್ಪ ಜನಗಳಿಗೆ ಕನ್ಫ್ಯೂಷನ್. ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ, ಎಲ್ಲಂದ್ರೆ ತಗೊಂಡ್ ಬರ್ತಾರೆ, ಕಡಿಮೆ ರೇಟ್ದು ಅಂತಾರೆ, ಅದು ಕ್ವಾಲಿಟಿ ಇರಲ್ಲ, ಚೆನ್ನಾಗಿರಲ್ಲ. ಬಟ್ ಅದು ಹೆಂಗೆ, ಎಲ್ಲಾ ಕಡೆ ಸಿಗ್ತಾ ಇದೆ, ಕಡಿಮೆ ರೇಟ್ಗೆ ಸಿಗುತ್ತೆ, ಜಾಸ್ತಿ ರೇಟ್ಗೂ ಸಿಗುತ್ತೆ. ಅದು ಒಂದನೇದು. ಎರಡನೇದು ಬಂದ್ಬಿಟ್ಟು ಡೋಸು. ಏನು ನಮ್ಮ ಈಗ ಡೋಸು, ಮೊದಲನೇ ಡೋಸು, ಎರಡನೇ ಡೋಸು ಅಂತಿದೆ. ಸೊ 28 ಡೇಸ್ಗೆ ಫಸ್ಟ್ ಕೊಡ್ತಾ ಇದ್ರು. ನಾನು 32 2 ಡೋಸು ತಗೊಂಡ್ಬಿಟ್ಟೆ. ಏಪ್ರಿಲ್ 7th ಒಂದು ತಗೊಂಡೆ, ಮೇ 8th ಒಂದು ಡೋಸ್ ತಗೊಂಡೆ, ಸೆಕೆಂಡ್ ಡೋಸು. ಸೊ ಈಗ 35, 45, 84 ಡೇಸ್ ಆಗಿದೆ ಈಗ. ಸೊ ಇದೇನ್ ಡಿಫ್ರೆನ್ಸಿಯೇಷನ್, ಏನು ಸಿಕ್ಕುತ್ತಾ ಇಲ್ವಾ, ಇಲ್ಲಾಂದ್ರೆ ಸಿಕ್ಕಲ್ಲ ಅಂತ ಎಕ್ಸ್ಟೆಂಡ್ ಮಾಡಿದಾರಾ, ಯಾವ ತರ ಏನು ಡೋಸ್ ಕನ್ಫ್ಯೂಷನ್ ಆಗ್ತಾ ಇದೆ. ಪಾಪ ಎಷ್ಟೋ ಜನ ಬಂದು ನಮ್ಮನ್ನ ಯಾವಾಗ ಹಾಕ್ತಾರೆ, ಯಾವಾಗ ಸರ್ ನಿಮ್ ಶಾಲೆನಲ್ಲಿ ಡೋಸ್ ಕೊಡ್ತಾರೆ, ದಯವಿಟ್ಟು ತಿಳಿಸಿ, ನಮಗೆ ಪ್ರಾಬ್ಲಮ್. ಎಷ್ಟೋ ಜನ ಹಾಕೊಂತಾ ಇರ್ಲಿಲ್ಲ, ಈಗೆಲ್ಲ ಹಾಕೊಬೇಕು ಅಂತ ಅವ್ರಿಗೆ ಬಂದ್ಬಿಟ್ಟಿದೆ, ಧೈರ್ಯ ಬಂದಿದೆ. ಫಸ್ಟ್ ಧೈರ್ಯ ಇರ್ಲಿಲ್ಲ, ಎಷ್ಟೋ ಜನಕ್ಕೆ ಭಯ ಆಗ್ತಾ ಇತ್ತು. ನಾವು ಧೈರ್ಯ ತುಂಬಿರ್ತೀವಿ, ಎಷ್ಟೋ ಜನ ಕರೆದ್ರು ಕೂಡ ಬರ್ತಾ ಇರ್ಲಿಲ್ಲ. ಫಸ್ಟ್ ಬಾಪ ಡೋಸ್ ಹಾಕ್ಸ್ಕೊ ಅಂತ ಹೋಗ್ಬಿಡ್ತಾ ಇದ್ರು, ನೀವೇ ಹಾಕೊಳ್ಳಿ ಸರ್ ನಮ್ ಡೋಸು ಅಂತ ಹೇಳ್ತಾ ಇದ್ರು. ಸೊ ಈಗ ಬರ್ತಾ ಇದಾರೆ, ನಮ್ಗೆ ಡೋಸ್ ಹಾಕ್ಸಿ, ಯಾವಾಗ ಹಾಕ್ತೀರಾ, ಯಾವಾಗ ಹಾಕ್ತಾರೆ ಅಂತ ಕೇಳ್ತಾ ಇದಾರೆ. ಸೊ ಇದು ಕನ್ಫ್ಯೂಷನ್ 84 ಡೇಸ್ ಬಂದಿದೆ. ಇದೇನು ಸರ್ಕಾರ ಆದೇಶ ಅಂತನಾ, ಇಲ್ಲ ಏನು ಅಂತ, ಡೋಸ್ ಸಿಕ್ಕದೇ ಇರೋದಕ್ಕೆ 84 ಡೇಸ್ ಆಗಿದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದೊಂದು ಮಾಹಿತಿ ಬೇಕಾಗಿದೆ. ದಯವಿಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಮಾಸ್ಕ್ ವಿಷಯ ಸರ್, ನೀವು ಕೇಳಿದ್ದು ಫಸ್ಟ್ ಕ್ವಶನ್. ಎಲ್ಲ ಕಡೆ ಸಿಗ್ತಾ ಇದೆ, ಯಾವ್ದು ಇದು ಅಂತ ಇಲ್ಲ. ಡಿಸ್ಪೋಸ್ ಮಾಡೋದ್ರು ಎಲ್ಲಾರು ರೋಡಲ್ಲಿ ಹಾಕ್ತಾರೆ, ಅಲ್ಲಿ ಇಲ್ಲಿ ಬಿಸಾಕ್ತಾರೆ. ಯೂಶಲಿ ಏನಂತಂದ್ರೆ ಈ ಬಟ್ಟೆ ಮಾಸ್ಕ್ಗಳು ವಾಷಬಲ್ ಅಂಡ್ ರಿಯೂಸಬಲ್ ಸರ್. ವಾಶ್ ಮಾಡಿ ಸನ್ ಡ್ರೈ ಮಾಡಿ ರಿಯೂಸ್ ಮಾಡ್ಕೋಬಹುದು. ಬೇರೆ ಈ ಸರ್ಜಿಕಲ್ ಮಾಸ್ಕ್ಸ್ ನ ಡಿಸ್ಪೋಸ್ ಮಾಡ್ಬೇಕಾಗುತ್ತೆ. ಯೂಶಲಿ ನಾವು ಹಾಸ್ಪಿಟಲ್ ಸೆಟ್ಟಿಂಗ್ಸ್ ಅಲ್ಲಿ ಇನ್ಫೆಕ್ಟಿವ್ ಡಿಸ್ಪೋಸ್ ಅಂತ ಒಂದು ಕಲರ್ ಕೋಡ್ ಕವರ್ ಹಾಕ್ಬಿಟ್ಟು ಅದ್ರಲ್ಲಿ ಡಿಸ್ಪೋಸ್ ಮಾಡ್ತೀವಿ. ಅದನ್ನ ಡಿಸ್ಪ್ಯಾಚ್ ಮಾಡೋದೇ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಆತರ ಎಲ್ರಿಗೂ ಆಗದೆ ಇರೋದ್ರಿಂದ ಐ ಥಿಂಕ್ ರಿಯೂಸಬಲ್ ವಾಶ್, ಕೋವಿಡ್ ಪಾಸಿಟಿವ್ ಅಲ್ಲದೆ ಇರೋರು ರಿಯೂಸಬಲ್ ಮಾಸ್ಕ್ಸ್ ಯೂಸ್ ಮಾಡ್ಕೊಂಡು ನಮ್ ನ್ಯಾಷನಲ್ ವೇಸ್ಟ್ ನ ಕಡಿಮೆ ಮಾಡೋದಕ್ಕೆ ಇದೊಂದು ವೇ ಆಫ್ ಡೂಯಿಂಗ್ ಇಟ್. ಅಕಸ್ಮಾತ್ ಕೋವಿಡ್ ಪಾಸಿಟಿವ್ ಇದ್ರೆ ಅವರು ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡೋದು ಬೆಟರ್ ಸರ್. ನಿಯರ್ ಬೈ ಹಾಸ್ಪಿಟಲ್ಸ್ ಅಲ್ಲಿ ಅಥವಾ ಆ ಕಲರ್ ಕೋಡ್ ಅಲ್ಲಿ ತಗೊಂಡು ಅದನ್ನ ಡಿಸ್ಪೋಸ್ ಮಾಡಕ್ಕೆ. ಯಾಕಂದ್ರೆ ಈ ಸರ್ಜಿಕಲ್ ಮಾಸ್ಕ್ಸ್ ನಾನು ನೋಡಿದೀನಿ, ಇಟ್ ವಿಲ್ ಪುಟ್ ಇನ್ ಡಸ್ಟ್ ಬಿನ್. ಪಾಪ BBMP ವರ್ಕರ್ಸ್ ಬಂದು ಅದನ್ನ ಅವರು ಮುಟ್ತಾರೆ, ಅವರು ತಗೊಂಡು ಹೋಗ್ತಾ ಇದಾರೆ. ದಟ್ ಇಸ್ ನಾಟ್ ದ ಐಡಿಯಲ್ ವೇ. ಇದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಡಿಸ್ಪೋಸಬಲ್ ಮಾಸ್ಕ್ಸ್ ನ ಆಡ್ಸ್ ಮಾಡಿದ್ರೆ ಒಳ್ಳೆ ಎಜುಕೇಟಿವ್ ಆಗುತ್ತೆ ಅಂತ ಅನ್ಸುತ್ತೆ. ಬೇರೆ ಬೇರೆ ವಾರ್ನಿಂಗ್ ಐಡಿಯಾಸ್ ಬರೋ ಬದಲು ಇಂಥದನ್ನ ಎಜುಕೇಟಿವ್ ವಿಡಿಯೋಸ್ ಮಾಡ್ಬೇಕು ಮೀಡಿಯಾದಲ್ಲಿ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ನಿಮ್ದು ಸೆಕೆಂಡ್ ಕ್ವಶನ್ ಗಾಯತ್ರಿ, ನೀವ್ ಆನ್ಸರ್ ಮಾಡ್ತೀರಾ? ವ್ಯಾಕ್ಸಿನ್ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಗ್ಯಾಪ್ ಅನ್ನೋದು ಚೇಂಜ್ ಮಾಡಿದಾರಂತ ಅಲ್ವಾ ಗವರ್ಮೆಂಟ್ ಅಂತ? ಹೌದು. ಸೊ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ಗೆ ಆಕ್ಚುಲಿ 3 weeks ಇಂದ 3 months ರೇಂಜ್ ಅನ್ನೋದಿದೆ. ಸೊ ಯಾವಾಗ್ಲೇ ಬೇಕಾದ್ರೂ ಆ ಟೈಮಲ್ಲಿ ತಗೊಳ್ಬಹುದು. ಸೊ ಇವಾಗ ಪ್ರೊಡಕ್ಷನ್ ಅನ್ನೋದು ಕಮ್ಮಿ ಆಯ್ತು ಅಥವಾ ನಮ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಎಲ್ಲಾರ್ಗು ಫಸ್ಟ್ ಡೋಸ್ ಕೊಟ್ಟಿದ್ವಾಗ ಅಟ್ಲೀಸ್ಟ್ 50% ಇಮ್ಯುನಿಟಿ ಬಂದ್ಬಿಡತ್ತೆ. ಸೊ ಐಡಿಯಾ ಏನು ಅಂದ್ರೆ ಎಷ್ಟೊಂದ್ ಜನಕ್ಕೆ ಫಸ್ಟ್ ಡೋಸ್ ಕೊಟ್ಟು ದ ಹೋಲ್ ಎಲ್ಲಾರ್ಗುನು ಇಮ್ಯುನಿಟಿ ಬರೋ ತರ ಮಾಡೋದು. ಸೆಕೆಂಡ್ ಡೋಸ್ ನಾವು ಸ್ವಲ್ಪ ನಮ್ಗೆ ರೇಂಜ್ ಇದೆ, 3 weeks ಇಂದ 3 months ತನಕ ಕೊಡ್ಬೋದು. ಸೊ ಆ ಟೈಮಲ್ಲಿ ಸೊ ಅದಕ್ಕೆ ಇನಿಷಿಯಲಿ ಫಸ್ಟ್ ಕೊಡ್ಬೋದು ಅಂತ ಅನ್ಕೊಂಡಿದ್ರು. ಬಟ್ ಲಾಜಿಸ್ಟಿಕ್ಸ್ ಇಂದ ಇವಾಗ ಅದು ಚೇಂಜ್ ಮಾಡಿದ್ದಾರೆ. ಸೊ ಪರಿಶೋಧನೆ ಪ್ರಕಾರ ತೊಂದ್ರೆ ಇಲ್ಲ ಕೊಡೋದು, ಯಾಕಂದ್ರೆ 3 months ಆದ್ಮೇಲೆ ಕೊಡ್ಬೋದು, ಇಮ್ಯುನಿಟಿ ಹಂಗೆ ಬರುತ್ತೆ. ಎಲ್ಲ ಲಾಜಿಸ್ಟಿಕ್ಸ್, ಡಿಮ್ಯಾಂಡ್, ಸಪ್ಲೈ ಎಷ್ಟು ಹಿಂಗ್ ಬರ್ತದೆ ಅನ್ನೋದು ನೋಡ್ಕೊಂಡು ಅವರು ಈ ಡೇಟ್ ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ತಿಳ್ಕೊಂಡೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಧೈರ್ಯವಾಗಿ ತಗೊಳ್ಬಹುದು, ಅವ್ರಿಗೆ ಗವರ್ಮೆಂಟ್ ಯಾವಾಗ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡು ತಗೊಳ್ಬಹುದು. ಥ್ಯಾಂಕ್ ಯು ಮುನ್ಸ್ವಾಮಿ ಸರ್. ಥ್ಯಾಂಕ್ ಯು ಡಾಕ್ಟರ್ಸ್. ವೆಂಕಟಲಕ್ಷ್ಮಿ ಅವರ ಪ್ರಶ್ನೆ ಕೇಳಿ.
ವೆಂಕಟಲಕ್ಷ್ಮಿ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ ಮಾ. ನಮ್ಮ ಮಗಳಿಗೂ ಪಾಸಿಟಿವ್ ಆಗಿತ್ತು. ಅವ್ರೇನೋ ಒಂದು ಕ್ವಶನ್ ಕೇಳ್ಬೇಕಂತೆ. ಶೋರ್ ಮಧ್ಯ ಕೇಳಿ ಮಾ, ಸಂತೋಷ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ ಮಾ. ಮ್ಯಾಮ್, ನನ್ಗೆ ಮೀನ್ ಪಾಸಿಟಿವ್ ಆದ್ಮೇಲಿಂದ ತುಂಬಾ ಏರ್ ಫಾಲ್ ಆಗ್ತಿದೆ. ಲೈಕ್ ಮೀನ್ ಕೋವಿಡ್ ಟೈಮಲ್ಲೂ ಜಾಸ್ತಿ ಆಗ್ತಿತ್ತು. 1.5 month ಆದ್ಮೇಲೂ ಇನ್ನ ನಂಗೆ ಜಾಸ್ತಿ ಏರ್ ಫಾಲ್ ಆಗ್ತಿದೆ. ಅದಕ್ಕೆ ರೀಸನ್ ಏನು ಅಂತ ಕೇಳೋದಕ್ಕೆ. ಕೋವಿಡ್ ವೈರಸ್ ಇಂದ ಹೇರ್ ಫಾಲ್ ಅಂತ ಹೇಳಕ್ಕಾಗಲ್ಲ, ಸ್ಟ್ರೆಸ್ ಇಂಡ್ಯೂಸ್ ಇಂದನೂ ಆಗುತ್ತೆ. ಇವನ್ ದ ಹೇರ್ ಸೈಕಲ್ ಇಟ್ ಸೆಲ್ಫ್ ವೇರಿ. ಹೇರ್ ಗ್ರೋತ್ ಸೈಕಲ್ ಅಲ್ಲಿ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಒಂದು ರೆಸ್ಟಿಂಗ್ ಫೇಸ್, ಗ್ರೋಯಿಂಗ್ ಫೇಸ್, ಫಾಲಿಂಗ್ ಫೇಸ್ ಅಂತ. ಆ ಫೇಸ್ ಅಲ್ಲಿ ಇದ್ರೆ ಹೇರ್ ಫಾಲ್ ಆಗುತ್ತೆ, ಅದು ವೇರಿ ಆಗುತ್ತೆ. ಇನ್ನೊಂದು ಸ್ಟ್ರೆಸ್ ಇಂದನೂ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕೋವಿಡ್ ಇಂದ ಆಗಿರೋ ಸ್ಟ್ರೆಸ್ ಆಗಿದ್ರೆ ದಯವಿಟ್ಟು ನೀವು ರಿಕವರಿ ಆಗಿದ್ದೀರಾ, ನಂದು ಪಾಸಿಂಗ್ ಕ್ಲೌಡ್ ಅಂತ ಹೇಳ್ಬಿಟ್ಟು ಅದನ್ನ ಮರ್ತೋಗ್ಬಿಡಿ. ಅದ್ರನ್ನ ನನ್ ಕೋವಿಡ್ ಆಗಿದೆ ಅಂತಾನು ಯೋಚನೆ ಬಿಟ್ಬಿಟ್ಟು ಕಮ್ ಬ್ಯಾಕ್ ಟು ಯುವರ್ ನಾರ್ಮಲ್ ರೊಟೀನ್ ಎನರ್ಜೆಟಿಕ್ ಲೈಫ್. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ನೆನ್ ದಿಸ್ ಹೇರ್ ಗ್ರೋತ್ ತುಂಬಾನೇ ಆಗ್ತಾ ಇದೆ ಅಂತಂದ್ರೆ ಒಂದ್ಸತಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿ. ಇಲ್ಲ ಅಂತಂದ್ರೆ ನಾನ್ ಹೇಳ್ದಂಗೆ ದಟ್ ಇಸ್ ಅ ಸೈಕಲ್ ವಿಚ್ ವೇರೀಸ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒಂದು ಪ್ರಶ್ನೆ ಇದೆ ಸರ್, ಕೇಳಿ ಸರ್. ಇಲ್ಲಿ when a person gets COVID or the corona, why they don't get the taste of the food what they eat ಅಂತ? ಕೋವಿಡ್ ಇನ್ಫೆಕ್ಷನ್ ಒಂದು ಸಿಂಪ್ಟಮ್. ಅದ್ರ ಹೆಂಗೆ ತೋರ್ಸ್ಕೊಳ್ತಾ ಇದೆ ಅಂದ್ರೆ ನಮ್ದು ವಾಸನೆ ಮತ್ತೆ ಟೇಸ್ಟ್ ಅನ್ನೋದು ಕಮ್ಮಿ ಆಗೋಗತ್ತೆ. ಅದ ಒಂದು ಲಕ್ಷಣ, ಅದು ರೋಗದ ಲಕ್ಷಣ. ಕೆಲವು ಜನಕ್ಕೆ ಸ್ವಲ್ಪ ಜಾಸ್ತಿ ದಿನ ಟೈಮ್ ಆಗ್ತಾ ಇದೆ. ಕೆಲವು ಜನಕ್ಕೆ 2-3 ವಾರ ಕಮ್ಮಿ ಆಗತ್ತೆ. ಕೆಲವು ಜನಕ್ಕೆ ಒಂದು ಫ್ಯೂ ಮಂತ್ಸ್, 3 to 6 months ಹಂಗೆ ಆಗ್ತಾ ಇದೆ ಮತ್ತೆ ಟೇಸ್ಟ್ ಬರಕ್ಕೆ. ಸೊ ಟೈಮ್ ಆಗತ್ತೆ ಕೆಲವು ಜನಕ್ಕೆ ಬರಕ್ಕೆ. ಥ್ಯಾಂಕ್ ಯು ಡಾಕ್ಟರ್. ಶಿವಕುಮಾರ್ ಒಂದು ಪ್ರಶ್ನೆ ಇದೆ. ಮೇಡಮ್, ಫ್ರಮ್ ಲಾಕ್ಡೌನ್ ಇಂದ ಕೊರೋನಾ ವೈರಸ್ ಪ್ರಿವೆನ್ಷನ್ ಆಗಿದ್ಯಾ ಅಂತ. ಡೀಪಾಗಿ ಹೋಗ್ಬೇಕಲ್ರಿ ಅವರು. ಲಾಕ್ಡೌನ್ ಅಲ್ಲಿ ಪ್ರಿವೆನ್ಷನ್ ಗಿಂತ ಸ್ಪ್ರೆಡ್ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ಸರ್. ಒಬ್ರಿಗೊಬ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಇರೋದಿಲ್ಲ, ಬೇಕಾಗಿರೋದು ಮಾತ್ರನೇ ಮಾಡಿರ್ತಾರೆ. ಸ್ಪ್ರೆಡ್ಡಿಂಗ್ ಕಡಿಮೆ ಆದ್ರೆ ಪ್ರಿವೆನ್ಷನ್ ಕಡಿಮೆ ಆದ ಹಂಗೇನೆ. ಅಗೈನ್ ಲಾಕ್ಡೌನ್ ತೆಗೆದ್ಮೇಲೆ ಮತ್ತೆ ಸೋಷಿಯಲ್ ಗ್ಯಾದರಿಂಗ್, ಸ್ಪ್ರೆಡ್ಡಿಂಗ್ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೇನೆ ಲಾಕ್ಡೌನ್ ತೆಗೆದ್ರು ಕೂಡ ಯೂನಿವರ್ಸಲ್ ಪ್ರಿಕಾಷನ್ಸ್ ನ ಫಾಲೋ ಮಾಡ್ಬೇಕು ಅಂತಾನೆ ಹೇಳ್ತಾ ಇರೋದು. ಅವಶ್ಯಕತೆ ಇದ್ದಾಗ ಮಾತ್ರ ಹೊರಗಡೆ ಹೋಗ್ಬೇಕು, ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ದಿಸ್ ವಿ ಹ್ಯಾವ್ ಟು ಫಾಲೋ. ಸ್ಪ್ರೆಡ್ ಆಗ್ಲಿಲ್ಲ ಅಂದ್ರೆ ಪ್ರಿವೆನ್ಷನ್ ಆದ ಹಾಗೆ ಇಂಡೈರೆಕ್ಟ್ ಆಗಿ. ಮೋನಿಕಾ ಅವರೇ, ನಿಮ್ ಪ್ರಶ್ನೆ ಕೇಳಿ. ಮೋನಿಕಾ ಅವರೇ, ಲೆಫ್ಟ್. ಯಾರ ಪ್ರಶ್ನೆಗಳಿದ್ಯಾ ಹಾಗಾದ್ರು? So we are almost 5 minutes ಇದೆ, so I think we can close ಅಂತ ಕಾಣುತ್ತೆ. ಸರ್, ಸಿಂಧ್ಯಾ ಸರ್. ಸಿಂಧ್ಯಾ ಸರ್. ಸರಿ, ಗಂಗಪ್ಪ ಗೌಡ ಸರ್, ನೀವು ಸ್ವಲ್ಪ ಮಾತಾಡ್ತೀರಾ ಏನಾದ್ರು ಒಂದೆರಡು ಮಾತು? ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣುತ್ತೆ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣುತ್ತೆ. ಬ್ರೇಕ್ ಆಗ್ತಾ ಇದೆ ಗಂಗಪ್ಪ ಗೌಡ ಸರ್, ಬ್ರೇಕ್ ಆಗ್ತಾ ಇದೆ.
ಬ್ರೇಕ್ ಆಗ್ತಾ ಇದೆ ಸರ್. ಗಂಗಪ್ಪ ಗೌಡ ಸರ್ ಬ್ರೇಕ್ ಆಗ್ತದೆ. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣುತ್ತೆ, ಬ್ರೇಕ್ ಆಗ್ತದೆ. ಸೊ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸಿಂಧ್ಯಾ ಸರ್. ಸರ್ ಒಂದು ಕ್ವಶನ್ ಬಂದಿದೆ ಡಾಕ್ಟರ್, ಪ್ಲೀಸ್ ಗೋ ಅಹೆಡ್. Chat box ಅಲ್ಲಿ, while we getting vaccinated, if we have COVID without knowing, will it be a problem, sir? ಆಗಿದೆ ಈ ತರ ಸಿಚುಯೇಷನ್ಸ್. ತುಂಬಾ ಜನ ಕೋವಿಡ್ ಗೊತ್ತಿಲ್ಲದೇನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದಾರೆ. ವ್ಯಾಕ್ಸಿನೇಷನ್ ಆದ್ಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ತಗೊಂಡಿದ್ದಾರೆ. ಕೋವಿಡ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ, ಸೊ ದಟ್ ವಿಲ್ ನಾಟ್ ಕಾಸ್ ಅನ್ ಆರ್ ಆಡ್ ಆನ್ ಟು ದ ಪ್ರಾಬ್ಲಮ್. ಏನಂದ್ರೆ ವ್ಯಾಕ್ಸಿನೇಷನ್ ಬಂದಾಗ ಸಿಂಪ್ಟಮ್ಸ್ ಅಂದ್ರೆ ಇನ್ನೊಂದು ವೇ ಆಫ್ ಟೆಸ್ಟಿಂಗ್ ಅರ್ಲಿ ಇಫ್ ದೇ ಆರ್ ಸಿಂಪ್ಟಮ್ಯಾಟಿಕ್. ಅಂದ್ರೆ ಅವ್ರಿಗೆ ಏನಾದ್ರು ಲಕ್ಷಣಗಳು ಕಾಣಿಸ್ತಾ ಇದ್ರೆ ವ್ಯಾಕ್ಸಿನೇಷನ್ ತಗೊಂಡಿದ್ರು ಕೂಡ ಟೆಸ್ಟ್ ಮಾಡಿ ಬೇಗ ಕಂಡುಹಿಡಿತೀವಿ. ಸಿಂಪ್ಟಮ್ಸ್ ಬರ್ಲಿಲ್ಲ ಅಂದ್ರೆ ಟೆಸ್ಟ್ ಮಾಡಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ COVID-19 ವೈರಸ್ ಇದ್ದು ಅವ್ರಿಗೆ ಸಿಂಪ್ಟಮ್ಸ್ ಬಂದಿಲ್ಲ ಅಂತಂದ್ರೆ ಟೆಸ್ಟ್ ಮಾಡಿರೋದಿಲ್ಲ. ಸೊ ಟೆಸ್ಟ್ ಮಾಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ವೈರಸ್ ಇನ್ಫೆಕ್ಷನ್ ಇದ್ದು ತಗೊಂಡಿರೋರು ತಗೋಬಹುದು, ಬಟ್ ಗೊತ್ತಾದ್ಮೇಲೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲ. ಇನ್ಫೆಕ್ಷನ್ ರಿಕವರಿ ಆದ್ಮೇಲೆ ಕೊಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಪ್ರಭಾಕರ್ ಸರ್. ಗಂಗಪ್ಪ ಗೌಡ ಸರ್. ಗಂಗಪ್ಪ ಗೌಡ ಸರ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣುತ್ತೆ. ಗಂಗಪ್ಪ ಗೌಡ ಸರ್ ಅವರು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ನೆಟ್ವರ್ಕ್ ಇಶ್ಯೂನಿಂದ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ರಾಜ್ಯ ಮುಖ್ಯ ಆಯುಕ್ತರು PGR ಸಿಂಧ್ಯಾ ಸರ್ ಅವರು ಮಾತನಾಡಿದ್ದಾರೆ ಪ್ರಾರಂಭದಲ್ಲಿ, ಮಧ್ಯದಲ್ಲಿ. ನಿರ್ಮಾಣ್ ವಿದ್ಯಾ ಹೆಲ್ಪ್ ಲೈನ್ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ಕಳೆದ ಒಂದು ತಿಂಗಳಿಂದ 24 ಜಿಲ್ಲೆಗಳ ಇವತ್ತಿಗೆ 24 ಜಿಲ್ಲೆಗಳು ಶಿಕ್ಷಕರಿಗೆ ಹಾಗೂ ವಾಲಂಟಿಯರ್ಸ್ಗೆ ಅತ್ಯುತ್ತಮವಾಗಿ ಈ COVID-19 ಕುರಿತು ವೈದ್ಯರ ಜಾಗೃತಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ನಿರ್ಮಾಣ ವಿದ್ಯಾ ಹೆಲ್ಪ್ ಲೈನ್ ಅವರಿಗೆ ನಾನು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಕೋಆರ್ಡಿನೇಟರ್ ಅವರು, ಸಂಯೋಜಕರು ರಮೇಶ್ ಕಲ್ಲಂತ್ರಾವ್ ಅವರು, ಹಾಗೆಯೇ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ತಜ್ಞ ವೈದ್ಯರುಗಳು ದೂರದ UK-ಯಿಂದ ಭಾಗವಹಿಸಿ ನಮಗೆ ಅತ್ಯುತ್ತಮ ಕಳೆದ 2 ಗಂಟೆಗಳ ಕಾಲ ಈ ದಿನ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಗ್ರಾಮಾಂತರದ ಎಲ್ಲ ಶಿಕ್ಷಕರಿಗೆ ಅತ್ಯುತ್ತಮವಾದಂತಹ ಎಲ್ಲ ಸಂಶಯಗಳ ನಿವಾರಣೆಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಸರಿತಾ ಮೇಡಮ್ ಅವರಿಗೆ, ಹಾಗೆಯೇ ಡಾಕ್ಟರ್ ಗಾಯತ್ರಿ ಮೇಡಮ್ ಅವರಿಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ವತಿಯಿಂದ, PGR ಸಿಂಧ್ಯಾ ಸರ್ ವತಿಯಿಂದ, ಗಂಗಪ್ಪ ಗೌಡ ಸರ್ ವತಿಯಿಂದ, ಎಲ್ಲ ಪಾರ್ಟಿಸಿಪೆಂಟ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇವೆ. ಬಹಳ ತಾಳ್ಮೆಯಿಂದ ಅತ್ಯಂತ ಸಮರ್ಪಕವಾಗಿ ಉತ್ತಮವಾಗಿ ಮಾಹಿತಿಗಳನ್ನು ನೀಡಿದ್ದೀರಾ. ಇದುವರೆಗೂ ಕೂಡ ವಂದನೆಗಳು. ಥ್ಯಾಂಕ್ ಯು ಪ್ರಭಾಕರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಸಂಯೋಜಕರ ಕಾರ್ಯದರ್ಶಿ ರಮೇಶ್ ಕಲ್ಲಂತ್ರ ಅವರಿಗೆ, ಹಾಗೆಯೇ ಹೋಸ್ಟ್ ಆಗಿ ವರ್ಷಿತ್ ಅವರು ಸಹಕಾರ ಮಾಡಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯದ ರಾಜ್ಯ ಮುಖ್ಯ ಆಯುಕ್ತರು ಸನ್ಮಾನ್ಯ ಶ್ರೀ PGR ಸಿಂಧ್ಯಾ ಸರ್ ಅವರು ಅತ್ಯಂತ ಉತ್ತಮವಾಗಿ ಎಲ್ಲ COVID-19 ಸಂದರ್ಭದಲ್ಲಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಅದರ ಒಂದು ಅಂಗವಾಗಿ ಈ ಕಾರ್ಯಕ್ರಮವನ್ನು ಕಳೆದ ಒಂದು ತಿಂಗಳು ನಡೆಯುತ್ತಿದೆ. ಈ ತಿಂಗಳ ಅಂತ್ಯದವರೆಗೆ ಇನ್ನೂ 10-12 ಜಿಲ್ಲೆಗಳ ಅವರಿಗೆ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಎಲ್ರಿಗೂ ಕೂಡ ನಾನು ವಂದನೆಗಳನ್ನು, ಮಾನ್ಯ ಶ್ರೀ PGR ಸಿಂಧ್ಯಾ ಸರ್ ಅವರಿಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕಾಗಿ ಅವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಗಂಗಪ್ಪ ಗೌಡ ಸರ್ ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ, ಅವರಿಗೂ ವಂದನೆಗಳು. ಮತ್ತು ಈ 4 ಜಿಲ್ಲೆಗಳು ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಾನು ಒಂದೇ ಮಾತಿನ ವಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. Mr. Ramesh, I apology on behalf of Bharat Scouts and Guides. Our people who are supposed to inform the teachers, they have failed in informing. So the number is little less. And I am in the hospital. I have not been able to monitor. Okay. I am admitted in Fortis for the last 4 days. Today is the 4th day. Okay, okay. I apologize. No, sir. Because people from London are coming, and with lot of patience, that those daughters are next to God. They are doing, but our people who are supposed to inform,
They have not informed. That is the problem. Next week I will take care. Please don't get disappointed. No. I immensely thank the doctors and yourself. No, sir. No, sir. Thank you. No, not at all. Thank That is you. why I have not opened my video. No, sir. You take care, sir. Please take care of your health. Please not to worry. I mean, with all that you are there throughout the program, it's amazing, sir. Amazing. Thank you. That is because my commitment to the youth. That's all, and to the society. Amazing, amazing, sir. You are always an inspiration. Take care, sir. Please, we wish you a speedy recovery and wish to see you next time, sir. Thank you so much. And we thank everybody. Thank you, sir. Prabhakar, sir, ಮತ್ತೆ ಗಂಗಪ್ಪ ಗೌಡ ಸರ್ ಮತ್ತು ಮುನಿಸ್ವಾಮಿ ಸರ್ ಮತ್ತೆ ಬಾಕಿ ಎಲ್ಲ ಎಲ್ಲರೂ ಆಲ್ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ನಮ್ಮ ಕಡೆಯಿಂದ ನಿರ್ಮಾಣ್ ಕಡೆಯಿಂದ ಮತ್ತು ಡಾಕ್ಟರ್ ಗಾಯತ್ರಿ ಮತ್ತು ಸರಿತಾ ಅವ್ರ ಕಡೆಯಿಂದ ವರ್ಷಿತ್ ಕಡೆಯಿಂದ ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಡಾಕ್ಟರ್ ಗಾಯತ್ರಿ ಅವರೇ ಮತ್ತು ಸರಿತಾ ಅವರಿಗೆ we all of us from Bharat Scouts and Guides as well as from Nirman, we thank you so much for being there with us today. Thank you so much. Thank you. Sir, please don't apologize. Even if not, we are happy to do the session. Please, we pray for your speedy recovery. Thank you, madam. If we can do anything for you, let us know. No, nothing, doctor. Nothing. Thank you, sir. Thank you, The sir. gastritis attack. Oh, I'm recovering for that. thanks, sir. Hopefully, Thank we'll you. see you Sure, next Sunday. We'll see you in person. Thank you. Next Sunday in person, sir. ನಾವೆಲ್ಲರೂ ಪ್ರೇಯರ್ ಮಾಡ್ತಾ ಇದ್ದೀವಿ. ದೇವರು ನಿಮಗೆ ಧೈರ್ಯ ಶಕ್ತಿ ಎಲ್ಲ ಕೊಟ್ಟು ಬೇಗ ವಾಸಿ ಮಾಡ್ಕೊಂಡು ಬರ್ಬೇಕು ಅಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಇಡೀ ಕರ್ನಾಟಕ ಜನಗಳ ಶಿಕ್ಷಕರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. ನೀವು ದೇವರು ಒಳ್ಳೇದ್ ಮಾಡ್ಬೇಕು, ನೀವು ಬೇಗ ಬರ್ಬೇಕು, ನಮಗೆಲ್ಲ ಮಾಹಿತಿ ಕೊಡ್ಬೇಕು. ನಿಮ್ಮ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ ಸರ್. ನಮ್ಮ Thank you, professor. ವಾಸಿಯಾಗಿ ಬರ್ಬೇಕು ಸರ್. Thank you. Thank you, sir. Thank you, Sindhya, sir. Thank you very much. ಎಲ್ರಿಗೂ ನಮಸ್ಕಾರ. ಗುಡ್ ನೈಟ್ ಎವ್ರಿಬಡಿ. ಟೇಕ್ ಕೇರ್. ಆಮೇಲೆ ಎಲ್ಲ SSLC ಸ್ಟೂಡೆಂಟ್ಸ್ಗೆ ನಮ್ಮ ಕಡೆಯಿಂದ ಎಲ್ರಿಗೂ ಆಲ್ ದಿ ಬೆಸ್ಟ್. ಧೈರ್ಯವಾಗಿ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. Please take care of your. Please follow the protocols. Doctor ಹೇಳ್ದಂಗೆ please follow the protocols. Thank you, sir. Bye. Thank you very much. Thank you. Thank you, sir. Thank you, sir. Bye. ಗಂಗಪ್ಪ ಗೌಡ ಸರ್. You can't hear my voice. ಬ್ರೇಕ್ ಆಗ್ತಿ ಇವಾಗ ಪರವಾಗಿಲ್ಲ ಸರ್. ಇಷ್ಟವರೆಗೂ ಬ್ರೇಕ್ ಆಗ್ತಾ ಇತ್ತು.